ನಿಖೇನೆ ದೇವಣ್ಣ ಕೋಟೆ ಬಾಲ್ಯ ಬತ್ತು ಒಂದು ತೊಟ್ಟೆ ಮಸ್ತು ಕೊಡ್ದು ಮತ್ತೆ ಬಾಗುತ್ತೆ ಇಲ್ಲ ವಿಜಾರ ಬಾಲೆ
ಓಂ ಐಂ ಕ್ರೀಂ ಕ್ಲಾಂ ಪೂರಾದಿಗ್ರಹ ಅಧಿಷ್ಠದ ಮಹಾಲಕ್ಷ್ಮೀ ಆವಾಹನ ಓಂ ಐಂ ಕ್ರೀಂ ಕ್ಲಾಂ ಓಂ ಐಂ ಕ್ರೀಂ ಓಂ ಐಂ ಓಂ ಐಂ ಓಂ ಐಂ ಓಂ ಐಂ ಕ್ರೀಂ ಕ್ರೀಂ चामुंडाये विच्छे ओम ऐं क्लीं चामुंडाये चामुंडाये पूरादिग्रह पूजवीदेवहां सर्वासु महालक्ष्मी सदा श्रीमन्महालक्ष्मी महालक्ष्मी सदा ओम ऐं ओम ऐं क्लीं क्लीं चामुंडाये विच्छे ओम ऐं क्लीं क्लीं चामुंडाये ओम ऐं क्लीं क्लीं चामुंडाये दिव्यायुधि पूरादिग्रह
लसितामल कुङ्कुमांक मारारिपुत्र गजवत्र पवित्र गात्र कारुण्यरूप सुकलाप महाप्रताप प्रारब्ध कार्य दृष्टाना विघ्नदत्ता सुचरित भुजन सोम विज्ञाप पौलष्टेशान्तराय सुरमुनि निकराभीष्ट सम्प्राप्युपायः श्रेयो विघ्नाद्य रदिशतु सततं भूरि हेमप्रज्ञामिन्दु खण्डात्ममौळीं शङ्कादिष्टाम् अभयहस्तां तने हेमाभ्यस्तां कृतवस्त्रां प्रसन्नां देवी दुर्गां दिव्यरूपां नमः श्रीदेवी दुर्गां दिव्यरूपां नमः प्रकाशमध्यस्थितचित्स्वरूपां वराभये ददतीं सिन्दूरवरा दुर्गागणपति नायिकेर हरिफलोपा महान चक्रं ददाति कीटविशिकां शापं विप्राणम् अनलात्मिकां शशिधरां प्राणम् अनलात्मिकां शशिधरां महादेवी शिवाय नमः प्रकृतिर्भद्राय दुर्गाय ताराय सर्वकारिणी गणपते नैवेद्यं समर्पयामि गणपते जय दुर्गे विरूपाश्ये जयातीते निरञ्जने जयकालेन शैलपुत्रे नमस्ते ब्रह्मचारी नारायण नमोस्तुते मधुकैटवहारिण्ये नमो महिषमर्दिनी मुण्डलोचननिर्नाशे चन्दनविनाशिनी रक्तबीजवदे देवी विश्वासुरहारिणी नमः शुम्भसंहारिण्ये त्रैलोक्ये वरदे नमः हेमप्रज्ञां हेमाभ्यस्तां पुत्रवर्गां प्रसन्नां देवी दुर्गां दिव्यरूपां नमः श्रीदेवी दुर्गां दिव्यरूपां नमः श्रीदेवी दुर्गां दिव्यरूपां नमः शङ्कारिकापशरविन्नकरां प्रचित्रां शुकलया गुणशक्तिरेषां
ಶಕ್ತಿ ನಾಮತ್ರಯ ಜಪ ಪರಮೇಶ್ವರ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋಪಾಲಕೃಷ್ಣದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದ ಗೋವಿಂದ.
ಜಗದೀಶ ಮುಖದಿಂದ
Thank you.
ಚಿಕ್ಕ ಪ್ರಾಯದ ಬಾಲೆ ಚದುರಿಲಿ ನಂಗವ ದಿನ
ದುರ್ಗಾ ಪರಮೇಶ್ವರಿ ಅಮ್ಮನವರು, ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು, ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಎಕ್ಕಾರು ಮಠ ಶ್ರೀ ಗೋಪಾಲಕೃಷ್ಣ ದೇವರು, ಎಕ್ಕಾರು ಮಠ ಶ್ರೀ ಗೋಪಾಲಕೃಷ್ಣ ದೇವರು ಮತ್ತು ಎಕ್ಕಾರು ಮಠ ಶ್ರೀ ಗೋಪಾಲಕೃಷ್ಣ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರು, ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೈವ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಆಹೋ ಕೊಡತೂರು ಗುತ್ತಿನಲ್ಲಿ ವಾಸವಾಗಿರುವ ಸನತ್ ಶೆಟ್ರು, ಮಹಾರಾಜ ಶ್ರೀಗಳಂತ ಕೊಡಿತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಮತ್ತು ಕೊಡಿತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಅರ್ತಿಗಾರರು, ಕುಶಾಲುಗಾರರು, ಮೋಜುಗಾರರು, ವಿದ್ವಾಂಸರಿಗೆ ಪ್ರೀತಿಪೂರ್ವಕ ಇರತಕ್ಕಂತಹ ಪಟ್ಟೇಶಾಲು ದಯಮಾಡೆ ದುರ್ಗಾಂಬಿಕೆ ದುರ್ಗಾಂಬಿಕೆ ದಯಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡೆ
ಕಣ್ಣವ ಚಲನಿಂದ ಬಾರದನೆಗೆ ಬಂದಿದೆ ಮಾತನಾಡಲು ಸೇರದನೆಗೆ ಹೋಗಿ ಹೇಳೋಗುತ್ತು
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜೆಗೆ ಕೈ ಮುಗಿದು ಅಂಬುಜಾನವಾಣಿಯರ ಪಾದಾಮೃತಕ್ಕೆ ಪಡಬಡುದ ವರ್ಣಿತನಿ ಕಥಾಮೃತವ ಅಂಧಕಾರಮಯವಾಗಿರುವಂತಹ ಜಲರಾಶಿಯಲ್ಲೇ ಹುಟ್ಟಿಕೊಂಡ ನಾವು ಭಯಭೀತರಾಗಿರುವಾಗಲೇ ಕೇಳಿ ಬಂದ ಧ್ವನಿ ಜೊತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನದ ಮೂಲಕವಾಗಿ ಓಂಕಾರ ನಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿದ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿಯೇ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತಿನಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು ನಮಗಿಂತ ಆದಿಯಲ್ಲೇ ಇರುವವಳು ಎನ್ನುವುದರಿಂದಲೇ ನಿನ್ನನ್ನು ಆದಿಮಾಯ ಎನ್ನುವ ಹಾಗೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಬರೆಯವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯವಿನಾಶಿನಿಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು, ನಮ್ಮನ್ನು ಉದ್ಧರಿಸು. ಓ ಲೋಕನಾಯಕಿಯೇ, ಪವಿತ್ರವಾದಂಥ ಪದಪದ್ಮಗಳಿಗೆ ನಮೋ ನಮಃ ತಾಯಿ. ತುಂಬಿದಂಥ ಜಲರಾಶಿಯ ಮಧ್ಯೆ ನಾಮೂವರು ದಿಕ್ಕು ಕಾಣದೆ ಅಲೆದಾಡುತ್ತಿರುವಂತಹ ಸಂದರ್ಭ ಓಂಕಾರ ನಿನಾದವೇ ಕರ್ಣಗಳಿಗೆ ಕೇಳಿಸಿತು. ಅದನ್ನೇ ಆಧಾರವಾಗಿಟ್ಟು ಸ್ತುತಿಸಿಕೊಂಡಾಗ ಕಣ್ಣ ಮುಂದೆಯೇ ಪ್ರತ್ಯಕ್ಷಳಾದಂಥ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಳು ಎನ್ನುವಾಗೆ ವೇದ್ಯವಾಯಿತು. ಕರುಣೆಯ ಕಣ್ಣನ್ನು ತೆರೆದು
ಈ ಕಾಲದಲ್ಲಿ ಉದ್ಧರಿಸಿದ ಕಾರಣ ನೀನು ಕರುಣಾ ಸಾಗರ ಎನ್ನುವುದು ದಿಟವಾಯಿತು. ಜನದ ಮಧ್ಯದಲ್ಲಿ 16 ಮಂದಿ ಮಕ್ಕಳಿಲ್ಲ, ಮೂವರನ್ನೇ ನೀನು ಸೃಷ್ಟಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಸಂಕಲ್ಪವನ್ನು ಇರಿಸಿಕೊಂಡಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿತ್ತೆಯಮ್ಮ, ಮಕ್ಕಳಾದಂಥ ನಮ್ಮಿಂದಂಥ ಕರೆಗಳಾದರೆ ಏನು ಸಂಪ್ರೀತಿಯಿಂದ ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓ ಆದಿಮಾಯೆ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿತೆವು ತಾಯಿ. ಸನಾತನೆಂದು ತಿಳಿದೆವು, ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪೊರೆಯುವವರು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇತ್ತ ನೀನೇ ಮುಂದಿನ ಪಥ ಗತಿಯ ಅರುಹಿ ಉದ್ಧರಿಸಿ ಸಾನು ರಾಗದಿಂದ ನಮ್ಮೂವರನ್ನು ಪೊರೆಯಬೇಕಮ್ಮ. ಜಯ ಜಯ ಹರಿಹರ ಬ್ರಹ್ಮರ ಮಿಲಿಸಿಗ ನಾಮ ಹರುಷದಿ ಮೂವರಿಗೆ ಇರುವ ಜೋಡಿ ಗಣ ಕಾರ್ಯಮುದಕ್ಕೆ ಹೊರೆದ ದೇವದ ನಿನಗೆ ತುಂಬಿದ ಅಂಬುದಿಯ ಮೇಲೆ ದಿಕ್ಕು ಕಾಣದೆ ಕಂಗೆಟ್ಟಂತಹ ಓಣಣ್ಣ ಮುದ್ದು ಕಂದಮ್ಮಗಳಿರ ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನಿಮ್ಮ ಸೃಷ್ಟಿಗೆ ಕಾರಣೀಕರ್ತರು ನಾನಾಗಿದ್ದೇನೆ. ನಿಮ್ಮೂವರಿಗೆ ಒಂದೊಂದು ಹೆಸರು ನೀಡುವುದಕ್ಕಿದ್ದೇನೆ. ರಕ್ತವರ್ಣದಿಂದ ಕಂಗೊಳಿಸುವ ನೀನೇ ಬ್ರಹ್ಮ, ನೀಲ ವರ್ಣದಿಂದ ಶೋಭಿಸುವ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದಂತಹ ನೀನೇ ಈಶಾ. ಮೂರು ಮೂರ್ತಿಗಳೇ, ನಿಮ್ಮಿಂದ ಒಂದು ಘನ ಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು ಮಕ್ಕಳೇ. ಅಷ್ಟು ಮಾತ್ರವಲ್ಲ, ನಿಮ್ಮೂವರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಿದ್ದೇನೆ. ರಾಜಸ ಗುಣ ಭರಿತನಾದಂತಹ ಬ್ರಹ್ಮ ಸತ್ಯಲೋಕದಲ್ಲಿ ನಿಂತುಕೊಂಡು ಸೃಷ್ಟಿಯ ಕಾರ್ಯ ಮಾಡಿಕೊಂಡು ಬಾ ಮಗನೇ. ಸಾತ್ವಿಕ ಗುಣ ಭರಿತನಂತ ವಿಷ್ಣು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ತಾಮಸ ಗುಣ ಭರಿತನದಂತಹ ಈಶಾ ಜನನಿ ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಇನ್ನೋದ್ಯ ಜನನಿ ತ್ರಿಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ಮುಂದಕ್ಕೆ ಕಷ್ಟ ಬಂದರೆ ಕಷ್ಟ ಬಂದರೆ ತ್ರಿಮೂರ್ತಿಗಳೇ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ದುಷ್ಟರಿಂದ ಕಷ್ಟ ಬಂದರೆ ಪ್ರತ್ಯಕ್ಷವೋ ಪರೋಕ್ಷವೋ ನಾನು ನಿಮ್ಮನ್ನು ಪೊರೆಯುತ್ತೇನೆ. ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ. ಕಡು ಮನವನು ಕಾಣಿ ಕಣ್ಣು
ಕ್ಷಣದಲ್ಲಿ ಯಾಕೋ ಒಂದು ಮನಸ್ಸಿನಲ್ಲಿ ಉಂಟಾದ ಭಾವನೆ. ಹಾಗಾದ್ರೆ ಹಿನ್ನಡೆ ಬಂತು. ನಿಮ್ಮಲ್ಲಿ ಸ್ಪಷ್ಟಪಡಿಸಬೇಕು ಅಂತ. ಸುಗಮವಾಗಿ ನೆರವೇರಬೇಕು ಎನ್ನುವುದಿದ್ರೆ ನಮ್ಮ ಮೂವರೊಳಗೊಬ್ಬ ನಾಯಕನ ಅಗತ್ಯ ಇದೆ ಎಂದು ಹೊಸ ಯೋಚನೆ. ಖಂಡಿತ. ಹಾಗಿದ್ರೆ ಯಾರು ಅಂತಹ ಯೋಗ್ಯತೆಯನ್ನು ಹೊಂದಿಕೊಂಡಿದ್ದಾರೆ ಎನ್ನುವ ಹಾಗೆ ಯೋಚಿಸಿಕೊಂಡಾಗ ನನ್ನ ಪ್ರಶ್ನೆಗೆ ನನಗೇ ಉತ್ತರ ಲಭಿಸಿತು. ಒಂದು ವಿಮರ್ಶೆ ಮಾಡಿ ತೀರ್ಮಾನ ಮಾಡಿದ್ರಾಯ್ತು. ಹೌದಲ್ಲ, ಅಂದ್ರೆ ನಾನು ದೊಡ್ಡವನಾಗಿದ್ದೇನೆ ಎನ್ನುವ ಸಂತೋಷ ನನಗೆ. ಹಾಗೆ ಕಾರಣ ಉಂಟು. ಮೊದಲಾಗಿ ನಮ್ಮ ಮೂವರೊಳಗೆ ಅಮ್ಮ ಕರೆದದ್ದು ನನ್ನ, ಆದ್ದರಿಂದಲೇ ಹಿರಿಯ ಮಗ ಅಂತ ನಾನಾಯಿತು. ಬ್ರಹ್ಮ ಎನ್ನುವಂತ ಹೆಸರನ್ನು ನನಗೆ ಮೊದಲು ಇರಿಸಿದ್ದಾರೆ. ಬ್ರಹ್ಮ ಅಂದರೆ ದೊಡ್ಡದು ಎತ್ತರ ಎನ್ನುವ ಹಾಗೆಯೂ ಹೌದು. ಸತ್ಯಲೋಕವನ್ನು ರಾಜಸಗುಣವನ್ನು ಸೃಜಿಸುವ ರಾಯಭಾರವನ್ನು ಎಲ್ಲವನ್ನೂ ನನಗೆ ಅನುಗ್ರಹಿಸಿದ್ದಾಳೆ ಎಂದಾದರೆ ಎಂತಹ ಯೋಗ್ಯತ್ವವಂತನೂ ನನ್ನನ್ನು ನಾನು ಯೋಚಿಸಿಕೊಳ್ಳುವುದು. ಆದ್ದರಿಂದಲೇ ಹರಿಹರರೇ, ಈ ಕಾಲ ನಿಮಗೆ ಇರುವರೆಗೂ ಅಣ್ಣನ ಸ್ಥಾನವನ್ನು ಅಲಂಕರಿಸಿದ್ದೇನೆ. ನೀವು ತಮ್ಮಂದಿರಾಗಿದ್ದೀರಿ. ಆದ್ದರಿಂದಲೇ ಉದ್ಯೋಗಕ್ಕೆ ಹೋಗುವ ಕಾಲದಲ್ಲಿ ನನ್ನ ಕಾಲಿಗೆ ರೆದಿಗಿದ್ದೀರಿ ಎಂದಾದರೆ ನಿಮಗೆ ಈರುವರೆಗೂ ನಾನು ಆಶೀರ್ವದಿಸ್ತೇನೆ. ಇದು ನನ್ನ ವಿನಂತಿ ಅಲ್ಲ, ಇನ್ನು ಮುಂದಕ್ಕೆ ನನ್ನ ಆಜ್ಞೆಯೂ ಹೌದು. ನಿಮಗೆ ಬ್ರಹ್ಮ, ನೀನು ಏನು ಹೇಳಿದೆ ಅದನ್ನು ಒಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಹೌದಪ್ಪ, ಸಾಧ್ಯವಿಲ್ಲ. ಯಾಕಿಲ್ಲ? ಕಾರಣ ಉಂಟು. ಅಮ್ಮ ಅಂತರ್ಧನಳಾಗಿ ಅದೆಷ್ಟೋ ಕಾಲವಾಯಿತು. ಆಮೇಲೆ ನೀನು ನಿನ್ನನ್ನು ದೊಡ್ಡವನ್ನೂ ಹಾಗೆ ಹೇಳುತ್ತಾ ಇದ್ದೀಯ. ಆದ್ರೆ ಅದು ಹೇಗಾಗ್ತದೆ ಬ್ರಹ್ಮ? ಅಮ್ಮ ಕೊಡುವಾಗಲೇ ಎಲ್ಲವನ್ನು ಸಮಾನವಾಗಿ ಹಂಚಿದ್ದಾಳೆ. 4 ವಿಧದಲ್ಲಿ ಕೊಟ್ಟಿದ್ದಾಳೆ. ಆದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಉದ್ಯೋಗದಲ್ಲಾಗಲಿ, ನಾಮದಲ್ಲಾಗಲಿ, ಗುಣದಲ್ಲಾಗಲಿ, ಇರುವರೆ ಕ್ಷೇತ್ರದಲ್ಲಾಗಲಿ ಎಲ್ಲವನ್ನು ಸಮಾನವಾಗಿ ಹಂಚಿದ ಮೇಲೂ ಕೇವಲ ಉದ್ಯೋಗದಿಂದ ಮಾತ್ರ ನೀನು ದೊಡ್ಡವ ಎನ್ನುವ ಹಾಗೆ ಹೇಳಿದ್ರೆ ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ನಿನ್ನ ಉದ್ಯೋಗ ಮಹಾ ಅಂತ ಹೇಳುವುದು. ನನ್ನ ಉದ್ಯೋಗ ದೊಡ್ಡದಿ. ಯಾವ ರೀತಿ ದೊಡ್ಡದು? ನೀನು ಹೇಳಿದ ರೀತಿಯಲ್ಲಿ ನಾನು ಹೇಳುತ್ತೇನೆ ಕೇಳು. ನನಗೆ ಲಯದ ಅಧಿಕಾರವನ್ನು ಕೊಟ್ಟಿದ್ದಾಳೆ ತಾಯಿ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ, ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಕಾಲವರಿತು ಲಯ ಮಾಡಿ ನಿನ್ನ ಪುನರ್ ಸೃಷ್ಟಿಗೆ ನಾನು ಕಾರಣನಾಗುತ್ತೇನೆ. ಆ ಒಂದು ವಿಭಾಗದಲ್ಲಿ ನಿನಗಿಂತ ನಾನು ದೊಡ್ಡವೆಂದೆನಿಸಿಕೊಳ್ಳಬಹುದು. ಹೌದು. ಮತ್ತೊಂದು ವಿಭಾಗ ಇದೆ, ನನ್ನನ್ನೊಮ್ಮೆ ಸರಿಯಾಗಿ ಗಮನಿಸಂತೆ. ಅದೇನು? ಹಣೆಯಲ್ಲಿ ಹೆಚ್ಚಿನದಾದಂತಹ ಕಣ್ಣು ಇದೆ ಅನ್ನೋದು ಅದು ತಾಯಿ ಅನುಗ್ರಹಿಸಿದ್ದು. ಮತ್ತೆ ಮುಚ್ಚಿಕೊಂಡ ಕಾರಣ ಅದರ ಒಳಗೆ ಕಿಚ್ಚುಗಿದೆ. ಅದು ಬಿಡುವುದು ಯಾವಾಗ? ಕಾಲ ಬಂದಾಗ. ಅದುವೇ ತಾಯಿ ನನಗೆ ಕೊಟ್ಟಂತಹ ಕೆಲಸದ ಪ್ರಕಾರವಾಗಿ ಯಾವ ಕಾಲ ಬರುತ್ತದೋ ಆ ಕಾಲಕ್ಕೆ ಅದನ್ನು ಬಿಟ್ಟು ಸಕಲವನ್ನು ಸುಡುವಂತಹ ಶಕ್ತಿ ನನ್ನಲ್ಲಿ ಇದೆ. ಅಷ್ಟು ಮಾತ್ರವೇ, 2 ವಿಭಾಗದಿಂದ ನಿನಗಿಂತ ದೊಡ್ಡವೆಂದೆನಿಸಿಕೊಂಡೆ. ಇನ್ನು ಒಂದು ವಿಭಾಗ ಇದೆ. ಒಂದು ಯಜಮಾನ ಅಂದುಕೊಳ್ಳಬೇಕು ಅಂತ ಇದ್ರೆ ಅವರಿಗೆ ಒಂದು ಹುಟ್ಟಿನಿಂದಲೇ ಯೋಗ್ಯತೆ ಎನ್ನುವುದು ಬೇಕಂತೆ, ಅರ್ಹತೆ ಎನ್ನುವುದು ಬರಬೇಕಂತೆ. ಅಂತಹ ಯೋಗ್ಯತೆ ಅರ್ಹತೆ ಒಂದು ಸ್ವಲ್ಪವಾದರೂ ಬಂದಿದೆ ಎಂದಾದರೆ ಅದಕ್ಕೆ ಅದು ನನಗೆ ಮಾತ್ರ. ಹರಣೆ ಏನು ಹೆಚ್ಚಿನದಾದಂತಹ ಉದ್ಯೋಗವನ್ನು ನೀನು ಪಡೆದುಕೊಂಡಿದ್ದಿ ಲಯದ, ಹಾಗಲ್ಲ ನೆಲ ನಿನ್ನದಾಗಿರಬಹುದು. ಹಾಗಿದ್ರೆ ಲಯದ ಉದ್ಯೋಗದ ಮಹತ್ವ ಏನು? ಇಲ್ಲಿ ನಿನಗೆ ಏನು ಆಗುವುದಿಲ್ಲ. ಹಾಗಿದ್ರೆ ನನ್ನದಾದಂತಹ ಪುನರ್ಸೃಷ್ಟಿಗೆ ನೀನು ಕಾರಣೀಕರ್ತನಾಗ್ತೀಯೋ ಅಥವಾ ನಾಶ ಮಾಡುತ್ತೀಯೋ ಎಂದಾದರೆ ಮೊದಲು ಎಲ್ಲಿಂದ ಅಂತ ನೀನು ಯೋಚಿಸಿಕೊಳ್ಬೇಕು. ಹೇಗೆ? ಹೌದಲ್ಲ, ಮೊದಲು ಸೃಜಿಸಲು ನಾನು ಪದುಮಾಕ್ಷನಾದ ಹರಿತನು ಕೊರೆಯಬೇಕು. ಕೊನೆಗೆ ಹರಣಾದಂತಹ ನಿನ್ನ ಕರ್ತವ್ಯ ಹೌದು. ಹೆಚ್ಚಿನದಾದಂತಹ ಅನ್ನವನ್ನು ಹೊಂದಿದ ಕಾರಣ ಅಂಗಜೇಷ್ಠ ಅಂತ ನಿನ್ನನ್ನು ಒಪ್ಪಿಕೊಳ್ಳಬಹುದೇ ವಿನಃ ಯಾವ ನೆಲೆಯಲ್ಲಿ ಯೋಚಿಸಿಕೊಂಡರೂ ನನ್ನ ಉದ್ಯೋಗವು ಪ್ರಥಮ ಸ್ಥಾನದಲ್ಲಿದೆ. ಇದು ಪ್ರಧಾನವಾಗಿರುತ್ತದೆ, ಇದು ಘನವೂ ಆಗಿರುತ್ತದೆ. ಆದ್ದರಿಂದಲೇ ದೊಡ್ಡವರನ್ನು ಒಪ್ಪಿಕೊಳ್ಳಲೇಬೇಕು. ಈಗ ನೀವಿಬ್ಬರೇ ಮಾತಾಡುದು, ನಾನು ಮಾತಾಡ್ಬೇಕು. ಮಾತಾಡು. ಸೃಷ್ಟಿ
ಮದವನ್ನೇ ಪ್ರಧಾನವನ್ನಾಗಿಸಿಕೊಂಡೇ ನೀ ಮಾತನಾಡುವುದಕ್ಕೆ ತೊಡಗಿದವ ಈ ಕಾಲಕ್ಕೆ. ನಿನ್ನನ್ನು ನೀವು ವಿಮರ್ಶಿಕೊಂಡ ರೀತಿ ಒಳ್ಳೆಯದಾಗಿದೆ, ತುಂಬಾ ಸಂತೋಷದಾಯಕವಾಗಿದೆ. ತುಲನೆ ಮಾಡುವಾಗ ನಮ್ಮಿಬ್ಬರ ಉದ್ಯೋಗವನ್ನು ನಮ್ಮನ್ನೂ ಸೇರಿಸಿಕೊಂಡ ಕಾರಣವಾಗಿ ನಾನು ಸ್ವಲ್ಪ ಆ ವಿಷಯವಾಗಿ ಮಾತಾಡಲೇ ಬೇಕಾಗ್ತದೆ. ಸೃಷ್ಟಿ ಕಾರ್ಯವು ನನಗೆ ಅಷ್ಟೊಂದು ಘನವಂತ ಕಾಣುವುದೇ ಇಲ್ಲ. ಯಾಕಿಲ್ಲ? ಸೃಷ್ಟಿ ಸ್ಥಿತಿ ಲಯ ತ್ರಿಕಾರ್ಯವನ್ನು ನೀ ಮಾಡಬಲ್ಲವನು ಅಂತ ಆದ್ರೆ ನಿನ್ನನ್ನೇ ನೀನು ಹೇಳಿದ ಹಾಗೆ ಅಂತ ನಾನು ಒಪ್ಪಿಕೊಳ್ಳಬಹುದಾಗ್ತದೆ. ನಾವು ಯಾವುದಕ್ಕಾದ್ರೂ ಆದರ್ಶವಾಗಿ ಕಾಣುವುದು ಏನನ್ನು ಗೊತ್ತು? ನಮ್ಮನ್ನು ಸೃಜಿಸಿಯವಳನ್ನು ಯೋಚನೆ ಮಾಡು. ಸೃಷ್ಟಿಸಿದ್ದಾಳೆ ಅವಳು, ಕೊಟ್ಟು ಪಾಲಿಸಿದ್ದಾಳೆ, ಕೆಡದ ಹಾಗೆ ಉಳಿಸಿದ್ದಾಳೆ, ಆಮೇಲೆ ನಮ್ಮ ಬದುಕಿಗೆ ಒಂದು ಲಯವನ್ನು ಕಾಣಿಸಿದ್ದಾಳೆ. ಅವಳು ತ್ರಿಕಾರ್ಯವನ್ನು ಮಾಡಬಲ್ಲವಳಾದ್ದರಿಂದ ಅವಳನ್ನು ದೊಡ್ಡವಳೆಂದು ಬಾಗಿದ್ದು ಶ್ರೇಷ್ಠನೆಂದು ಒಪ್ಪಿದ್ದು. ಹಾಗೆ ಯೋಚನೆ ಮಾಡುವಾಗ ಕೇವಲ ಒಂದು ಕೆಲಸವನ್ನಷ್ಟೇ ಮಾಡಬಲ್ಲ ನಿನ್ನನ್ನು ದೊಡ್ಡವ ಅಂತ ಹೇಗೆ ಒಪ್ಪಿಕೊಳ್ಳಿಕ್ಕಾಗ್ತದೆ? ಹೋದ ಜೀವರ ಜಾಲಗಳ ಕರ್ಮಾನುಸಾರ ಸೃಷ್ಟಿಯಷ್ಟೇ ನಿನ್ನ ಕೆಲಸ. ಹೌದು, ನಿಜವಾಗಿ ಯೋಚನೆ ಮಾಡಬೇಕು. ಯಾವುದು ಅಥವಾ ಯಾವುದು ಕೆಡದಂತೆ ತಾನು ಉಳಿಸ್ತದೋ ಅದು ಹೆಚ್ಚಿನದ್ದಾಗ್ತದೆ, ಬಿಟ್ರೆ ಬೇರೆ ಯಾವುದು ಹೆಚ್ಚಿನದ್ದು ಹೇಗಾಗ್ತದೆ ಹೇಳು? ಪಾಲನ ಉದ್ಯೋಗ ನಿನ್ನಲ್ಲಿದೆ ಎನ್ನುವ ಹಾಗೆ. ಹಾಗಿದ್ರೆ ನನ್ನ ಉದ್ಯೋಗ ಏನು ಅಲ್ಲ ಅಂತೇಳಿ ಹೇಳಿದನ? ಅಷ್ಟೊಂದು ಘನ ಅಲ್ಲ ಅಂದ್ರೆ ನಿನ್ನ ಘನ ಅಂತ ಅಲ್ವ? ಅಲ್ಲ, ಅಷ್ಟೊಂದು ನೀನು ಹೇಳಿದಷ್ಟಲ್ಲ ಅಂತ ಅದ್ರ ಅರ್ಥ. ಅಲ್ಲಿಂದ ನಾನು ತರಬೇಡುವು ಬಿಡು, ನನಗೇನು ಜವಾಬ್ದಾರಿ ಎಷ್ಟುಂಟು ಗೊತ್ತುಂಟು? ಅದು ಅದಿರ್ಲಿ, ಅದು ನನಗೆ ಸಿಕ್ಕಿದ ಬಳಿಕವೇ ನನಗೆ ಗೊತ್ತಾಗ್ತದೆ. ಈಗ ಮರೆತಲ್ಲೂ ಇಷ್ಟೆಲ್ಲ ಕೆಲಸ ಮಾಡುದು ನೀವು? ಮರೆತದ್ದಲ್ಲ, ಅಂತ ಜವಾಬ್ದಾರಿ ನನಗೆ ಕೊಟ್ಟಿದ್ದಾಳಲ್ಲ ಅಮ್ಮ ಅಂತ ಹೇಳಿ. ಉದಾಸೀನ ಮಾಡಲಿಕ್ಕಿಲ್ಲಪ್ಪ, ಎಷ್ಟೊತ್ತಿಗೆ ಮಾಡಿದ್ರು ಅಡ್ಡಿಲ್ಲ. ಹೆಮ್ಮೆಯೋ ಹೆಮ್ಮೆ ಬಂದ್ರೆ ಕೊಡ್ಲಿಲ್ಲಲ್ಲ, ನನಗೆ ಕೊಟ್ಟಿದ್ದಾಳಲ್ಲ. ಹೆಮ್ಮೆ ಬಂದ್ರೆ ಹಾಗೆ ಕೆಲಸ ಮರ್ತು ಹೋಗುದು, ಹೆಮ್ಮೆಯಲ್ಲೇ ಮೈ ಕುಡಿಸುವುದೇ ಆಗಿ ಹೋಗುದು. ಮೊದಲು ಕೆಲಸ ಮಾಡು. ಹಾಗಿದ್ರೆ ಕೊಟ್ಟು ಬರೆಯ ಉದ್ಯೋಗ ನಿನ್ನದು ಶ್ರೇಷ್ಠತ್ವವನ್ನು ಹೊಂದಿ. ಶ್ರೇಷ್ಠ ಆದ್ದರಿಂದಲೇ ನೀನು ಜ್ಯೇಷ್ಠ ಅಂತ ನೀನೇ ಹೇಳಿದ. ಹೇಳಬೇಕಾಗಿಲ್ಲ, ನಿನ್ನ ಮರ್ಮ ಆಗಿದೆ. ಈಗ ಅಷ್ಟು ಒಪ್ಪಿಗೆ ಆಯ್ತು ಅಂತಂದ್ರೆ ಮತ್ತೆ ಮಾತಾಡ್ಲಿಕ್ಕೆ ಹಾಗಿದ್ರೆ ನಾನು ಸೃಷ್ಟಿ ಕೆಲಸ ಮಾಡಬೇಡ, ಮಾಡುವುದಿಲ್ಲ ಅಂತ ನೀನು ಹೇಳುಬೇಡ, ನಾನು ಮಾಡ್ತೇನೆ. ಮಾಡು. ಹಾಗಿದ್ರೆ ನಮ್ಮ ಇರುವರಲ್ಲಿ ದೊಡ್ಡವ ಯಾರಂತ ಆಗ್ಲೇಬೇಕು. ಹೌದಾ? ಹೌದು. ಯಾರು? ಇವನೇ ಯಾರು? ಹೆಚ್ಚಿನಂತ ಕಣ್ಣನ್ನು ಹೊಂದಿದ ನೀನು ಜ್ಞಾನೇಶ್ವರ, ನಮ್ಮೊಳಗೆ ಯಾರು ಅಂತ ಹೇಳಿ. ಸರಿ. Hare
ಹಾಗಾಗಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ಹರಿ, ನೀನೆಂದ ವಚನವು ಸರಿ ಸರಿ. ನಿಮ್ಮಿರುವರ ಮಾತುಗಳನ್ನು ಸರಿಯಾಗಿ ಆಲಿಸಿಕೊಂಡವನು ನಾನಾಗಿದ್ದೇನೆ. ಆಮೇಲೆ ಒಂದು ತೀರ್ಮಾನಕ್ಕೆ ನಾನೇ ಬಂದವನಿದ್ದೇನೆ. ಬ್ರಹ್ಮನ ಸೃಷ್ಟಿಯ ಕಾರ್ಯವು ನನ್ನ ಲಯದ ಕೆಲಸವು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳು ಇವೆರಡು. ಹಾಗಾದರೆ ಉತ್ತಮವಾದ ಕೆಲಸ ಯಾವುದು? ಅದೇ ನಿನ್ನ ಪಾಲನೆಯ ಕೆಲಸ. ದೀರ್ಘವಾದಂತಹ ಸಮಯದವರೆಗೆ ನಡೆಯುವುದರಿಂದ ನಿನ್ನ ಕೆಲಸವೇ ದೊಡ್ಡದು, ನೀನೇ ದೊಡ್ಡವೆನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಬ್ರಹ್ಮನಲ್ಲಿ ನನ್ನದು ವಾದವಿಲ್ಲ, ನಿನ್ನಲ್ಲೂ ಇಲ್ಲ, ನಾನು ವಾದಕ್ಕೆ ಇಲ್ಲ. ಹೌದು, ಹಾಗಾಗಿ ಒಂದು ತೀರ್ಮಾನವನ್ನು ನಾನೇ ತೆಗೆದುಕೊಂಡಿದ್ದೆ. ನಿನ್ನಲ್ಲಿ ನಾನು ಆಯ್ಕೆಗೊಳ್ಳುವುದು, ಕಾಲ ಬಂದಾಗ ಪ್ರಕಟಗೊಳ್ಳುವುದು. ಈಗಲೇ ಹೌದಪ್ಪ. ಯಾಕೆ ಬಲ್ಲಯ್ಯ? ಈ ಮುಂದಕ್ಕೆ ಹರಿಹರನಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲ ಎನ್ನುವುದು ಲೋಕಮುಖಕ್ಕೆ ಮುಂದಕ್ಕೆ ತಿಳಿಯಬೇಕಾಗಿದೆ. ಹಾಗಾಗಿ ನೀನು ಒಂದು ಅವಕಾಶ ಕೊಟ್ಟರೆ ಒಳ್ಳೆಯದು. ಅದರಿಂದ ಒಂದು ಮೊದಲು ಬದಲಲ್ಲಿ ಸರಿ. ಇಬ್ಬರು ಒಂದಾದರೇನು ಭೀತಿಯೋ ಹಾಗಿದ್ರೆ ನಾನೇನೆನ್ನುವಾಗ ಸ್ಪಷ್ಟಪಡಿಸುತ್ತೇನೆ. ಹಾಗೆ ದೂರದ ಮೂಲಕವಾಗಿ ನಿನ್ನೊಡನೆ ಹೋರಾಟವನ್ನು ಮಾಡಿ ನಿನಗೆ ಕೆಳಗೆ ಬೀಳಿಸಿ ನಾನು ದೊಡ್ಡವನೆಂದೆನಿಸಿಕೊಳ್ಳುತ್ತೇನೆ. ಗೊತ್ತಾಯ್ತು ನನಗೆ. ಒಟ್ಟು ಲಯ ತಪ್ಪಿದ್ದೀನಿ ನೀಗ. ರಜೋಗುಣ ಒಂದು ಇಲ್ಲಿವರೆಗೆ ಹೋಗಿದೆ ಅಂತ ಆದ್ರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬಡ್ತಾದ್ರೂ ದೊಡ್ಡವನಾಗ್ತೇನೆ. ಹೊಡಿತೇನೆ. ಯಾವುದರಿ ಇದ್ದಾನೆ ಅಷ್ಟೇ ಅಲ್ಲ. ಹೌದು, ಈಗ ನೀನು ಹೇಳಿದ್ದಾಗ ಹಾಗಲ್ವಲ್ಲ, ಎಲ್ಲವೂ ನನ್ನಲ್ಲಿ, ಎಲ್ಲವೂ ನನ್ನದು, ಎಲ್ಲವೂ ನನ್ನಿಂದ ಹೌದು ಅಂತ ಎಲ್ಲವೂ ಎನ್ನುವುದಕ್ಕೆ ಉತ್ತರವೇ ಸಿಗಲಿಲ್ಲ. ಅದನ್ನು ಹುಡುಕಲೇ ಇಲ್ಲ. ಈಗ ನೀನು ಹೊಡೆ ದೊಡ್ಡವನಾಗುತ್ತೆ ಅಂತಾದ್ರೆ ಚಂದ ಇಲ್ಲ. ಆಗಿನ ವಿಷಯ ಬೇರೆ, ಈಗಿನ ವಿಷಯ ಬೇರೆ ಅಂತ ಆಗ್ತದೆ. ಹೌದು, ಆದ್ರಿಂದ ಹೇಳಿದ್ದು ವ್ಯಕ್ತಿನಿಷ್ಠವಾದಂತಹ ಸ್ಪರ್ಧೆಯೇ ಬೇಡ, ವಸ್ತುನಿಷ್ಠವಾದಂತಹ ಒಂದು ಅನ್ವೇಷಣೆಯನ್ನು ಮಾಡೋಣ. ಅದು ಹೇಗೆ ಇದ್ದರೆ ನಮ್ಮೊಳಗೆ ತಾನೆ ನಾವು ಒಬ್ಬರೊಳಗೆ ಒಬ್ಬರು ಹೊಕ್ಕು ಅಲ್ಲಿ ಏನಿದೆ ಹೇಗಿದೆ ಎನ್ನುವುದನ್ನು ತಿಳಿದು ಬರೋಣ. ಅದರಿಂದ ದೃಢವಾಗ್ತದೆ. ನಿನಗೆ ಮೊದಲೇ ಹೇಳಬಾರದು, ಇಷ್ಟು ಮಾತನಾಡುವ ಅಗತ್ಯ ಉಂಟು. ನನಗೆ ಸಂಶಯವಿಲ್ಲ ದೊಡ್ಡವನು ಎನ್ನುವ ಹಾಗೆ ಅನುಮಾನವನ್ನದ್ದು ನನಗೆ. ನೀನೇ ನನ್ನ ಉದರವನ್ನು ಸೇರಿಕೋ, ಇಕೋ ಅವಕಾಶ. ನನ್ನ ಹೊಟ್ಟೆಯೊಳಗೆ ಹರಿ ಸೇರಿಕೊಂಡಿದ್ದಾನೆ. ಕಣ್ಣೀರ ನಾರೆಯನ್ನೇ ಸುರಿಸಿಕೊಂಡು ನನ್ನ ಕಾಲಿಡಿದು ಬ್ರಹ್ಮಾಲಿನ ಯಜಮಾನ ಎನ್ನುವ ಹಾಗೆ ದೀನತೆಯಿಂದ ಬೇಡುವವರಿಗೆ ಸರಿಯಾದಂತಹ ಚಿತ್ರಾಂಶವನ್ನು ನೀಡದೆ ಹೋದೆ ಎಂದಾದರೆ ನಾನು ವಿಧಾತನೇ ಅಲ್ಲ. ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಳಬೇಕು ಅಂತ ಆಲೋಚನೆಯನ್ನು ಮಾಡಿದ್ದು. ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕೋ ಬೇಡುವೋ? ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂತಹ ಅಧೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ಇವನ ನಿರೀಕ್ಷೆಯಲ್ಲೇ ಇದ್ದು ಬಿಡೋಣ. ಸರಿದಗಲ್ಪ ಜಲಯವು ಹೊಂದಿದಂತ ಧರೆಗಳನ್ನೆಲ್ಲ ಕಂಡಿದ್ದೇನೆ. ನನ್ನಂಥವರನ್ನು ಕಾಣುವುದಿಲ್ಲ. ಇರುವುದರ ಬಣ್ಣವೋ ಹಿರಣ್ಮಯವಾಗಿದೆ. ಬ್ರಹ್ಮನೇನು ಎನ್ನುವ ನಿರ್ಧಾರವಾದರೆ ಹೋಗಿ ತಿಳಿಸೋಣ ಎನ್ನುವುದಕ್ಕಾಗಿ ಒಳ ಹೊಗಲು ಕೊಟ್ಟ ಪಥವನ್ನು ಅರಸಿಕೊಂಡು ಬೇಲೇರಿದರೆ ದಾರಿ ಇಲ್ಲ. ಸುತ್ತಿದೆ ಅಂತಾದರೆ ಬಳಲಿಕೆ ಉತ್ತರ, ಕೆಳಗಿಳಿದರೆ ಬೆಳಕು ತೋರ್ತದೆ. ಹೊರಗೆ ಹೋಗುವುದಕ್ಕಾಗಿ ದಾರಿಯೊಂದನ್ನು ಬಿಟ್ಟಿದ್ದಾನೆ, ಯಾಕೆ ಕೊಟ್ಟಿದ್ದಾನೆ? ಅದೋದ್ವಾರವನ್ನೇ ಅವನು ಕೊಟ್ಟ ಕಾರಣವಾಗಿ
ಆಂತರಂಗಿಕವಾಗಿ ಒಪ್ಪಿದ್ದಾನೆ ಅನ್ನುವುದು ಸ್ಪಷ್ಟ. ಬ್ರಹ್ಮ ಕೆಳಮುಖವಾದ ಚಿಂತನೆ, ಮೇಲ್ಮುಖವಾದ ಯೋಚನೆಯೇ ಇಲ್ಲ. ಯಾವುದಾದ್ರೂ ನನಗೇನು ಕಾಣುವ ಪಥದಲ್ಲೇ ಹೊರಸಾಡ್ತೇನೆ. ನನ್ನರ್ಥವಲ್ಲ, ಅಗತ್ಯ ಇಲ್ಲ. ಬಣ್ಣ ನೋಡಬೇಕು, ಎಲ್ಲ ಹಿರಣ್ಮಯವಾಗಿ. ಹೌದಾ? ಇನ್ನು ನನಗೆ ಹಿರಣ್ಯ ಗರ್ಭ ಏನು ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ. ಹರಿ, ನೀನು ಯಾವತ್ತು ನೀನು ಯಾವುದನ್ನು ಕೊಟ್ಟೆ? ಅದು ಅಲ್ಲೇ ಆದ್ದರಿಂದ ಇನ್ನು ಮುಂದಕ್ಕೆ ಇನ್ನು ಅದೋ ಒಳ್ಳೆ ಹೆಸರು ಆಯ್ತಲ್ಲ. ನನಗೆ ಅವಕಾಶ ಒಳಹೊಕ್ಕನಲ್ಲ ಇವ. ಹೊರಗೆ ಬಂದ್ರೆ ಬಾಯಿ ಬಿಡ್ತಾನೆ, ಬಾಯಿ ಬಿಟ್ರೆ ಬಣ್ಣಗೆಟ್ಟು ಹೋಗ್ತದೆ. ಒಳಗೆ ಇರಲಿ, ಅನುಭವದಿಂದ ಸಿದ್ಧನಾಗಿ ಮತ್ತೆ ಬರಲಿ ಎನ್ನುವುದಕ್ಕಾಗಿ ನವ ದ್ವಾರವನ್ನೂ ವಂದಿಸ್ತೇನೆ. ಸುತ್ತಲೂ ಈತನ ಉದರವನ್ನು ಪರಿಶೀಲನೆ ಮಾಡಿದೆ ಎಂದಾದರೆ ಆಶ್ಚರ್ಯಚಕಿತನಾಗಿ ಹೋದೆ. ಎಲ್ಲ ಜೀವರಾಶಿಗಳಿಗೆ ಚಲನೆ ಇದೆ, ಆದ್ದರಿಂದಲೇ ಚೇತನಾತ್ಮಕನು ಈತನು ಹೌದು. ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಇಂದ್ರಾದಿ ದೇವತೆಗಳು, ಸಾಧಾರಣದಲ್ಲಿ ಕಮಲಜರನ್ನು ನಾನು ಗುರುತಿಸ್ತಾ ಇದ್ದೇನೆ. ಹಾಗಿದ್ದರೆ ಇವನು ಸಾಮಾನ್ಯನಲ್ಲ. ಬ್ರಹ್ಮಾಂಡವನ್ನೇ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡ ನಾಯಕ ಎನ್ನುವುದರಲ್ಲಿ ಅನುಮಾನವಿಲ್ಲ. ಸತ್ಯಾಂಶವನ್ನು ತಿಳಿಯಬಡಿಸಬೇಕು ಎನ್ನುವಾಗ ಈತನ ಉದರದಿಂದ ಮೇಲ್ಮುಖವಾಗಿ ಹತ್ತಿಯುವುದೇ ದಾರಿ ಕಾಣದಾದೇನಲ್ಲ. ಕೆಳಾಭಿಮುಖವಾಗಿ ಇಳಿದು ಬಂದೇ ಅವಕಾಶ ವಂಚಿತನಾಗಿ ಹೋದೆ. ಏನು ಮಾಡೋಣ ಎನ್ನುವಾಗ ಯೋಚಿಸಿಕೊಂಡು ಅಧೋದ್ವಾರವನ್ನು ಗಮನಿಸಿದೆ. ಆ ದ್ವಾರ ಬಂಧನವಾಯಿತು. ಶರೀರದಲ್ಲಿರುವ ನವದ್ವಾರಗಳನ್ನು ಬಂಧಿಸುವ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ಮಾತೃಪಿತೃ ಸ್ಥಾನವನ್ನು ಅಲಂಕರಿಸಿಕೊಂಡಂತಹ ಪುಣ್ಯಾತ್ಮ ಈತ ಎನ್ನುವುದರಲ್ಲೇ ಅನುಮಾನವಿಲ್ಲ. ನಾನು ದುಡುಕಿದೆ, ನಾನು ಅಪರಾಧವೆಸಗಿದೆ, ನನಗಿಂತಲೂ ಹರಿಯೇ ಶ್ರೇಷ್ಠ ಎನ್ನುವಾಗಿ ಪ್ರಾಮಾಣಿಕತೆಯಿಂದ ನಾನು ಒಪ್ಪಿಕೊಳ್ಳುತ್ತಾ ಇದ್ದೇನೆ. ಹಾಗಿದ್ರೆ ನನ್ನ ಕಣ್ಣೀರನ್ನು ಹೋಗಲಾಡಿಸುವುದು ಯಾರು? ಅಮ್ಮನಲ್ಲದೆ ಇನ್ಯಾರಿದ್ದ? ಭಕ್ತಿಯೊಳಾದೆ ಮಾಯೆಯೋ ಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು
ಕಾದರಳಿರಿಸಿ ಬಾಯುಳಗೆ ತ್ರಿಗುಣಗಳ ಹೊಂದಾಣಿಕೆಯಿಂದ ಹೀಗಾದುದೋ ಏನು? ಮಾಯೆಯನ್ನ ವರಿಸಿಕೊಂಡ ಹಾಗುಂಟಲ್ಲ. ನಿದ್ದೆ ಬರೋದರಗಿತು, ಸುಸ್ಥಳವಿಲ್ಲ ಎನ್ನುವುದಕ್ಕಾಗಿ ಅವಳಲ್ಲೇ ಪ್ರಾರ್ಥನೆ ಮಾಡಿದರೆ ಆನದಿಲೆಂದಲೂ ಕಳುಹಿಕೊಟ್ಟಿದ್ದಾಳೆ. ಇಚ್ಛಾ ಮಾತ್ರೆಯಿಂದಲೇ ಕಾಯವನ್ನು ಗಿರಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆಳನ್ನು ಬಾಯಲ್ಲಿರಿಸಿ ವಟಪತ್ರಶೆಯನ್ನಾಗಿ ಮರುದಲ ಗಮನ ಸರಸ ಜದ ಮೇಲೆ ಸಾವಿರದೆ ಪದ್ಮಾಸನವ ಭರದಿಯುಗ ಬಲಿದು ಕುಳಿರುದ ನೋಡೆ ನೆಲದ ನಾಲ್ಮಗಲಿಂದ ಇರದೆ ಮೇಲಗೆ ಮಾಡಲು ವರ ಪಂಚವದನದ್ಯೋ ಪರಿಶೋಧಿಸುತ್ತಲೇ ಹರಿಯ ಪದಯುಗಳವು ಸ್ಮರಿಸು ಭಕ್ತೆಯೊಳಗಿರುತ್ತಿರುವು ಸನ್ನಿಧಾನವನ್ನು ಸೇರಿಕೊಂಡೆ ಅಂತಾದರೆ ಇವನು ಈ ಸ್ಥಿತಿಯಲ್ಲಿದ್ದಾನಲ್ಲ, ಏನು ಮಾಡೋಣ ಎನ್ನುವಾಗೆ ಕುತೂಹಲಭರಿತನಾಗಿ ಸುತ್ತಲೂ ನಾನು 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ಕಂಗೊಳಿಸುತ್ತಾ ಇದ್ದೇನೆ. ಈಗ ಚತುರ್ಮುಖ ಬ್ರಹ್ಮ ನಾನೆಂದೆನಿಸಿಕೊಂಡೆ. ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಧಿಸ್ತಾ ಇದ್ದೇನೆ ಎನ್ನುವುದು ದಿಟ್ಟವಾಯಿತು. ಏನೇ ಇರಲಿ, ಸತ್ಯಾಂಶವನ್ನು ಈತನಿಗೆ ತಿಳಿಯಪಡಿಸಬೇಕಾದ್ದು ನನ್ನ ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ಅಪವಾದಕ್ಕೆ ಒಳಗಾಗಿ ಹೋಗ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇರ್ತೇನೆ. ಹರೆಯೋ ಮಲಗಿರೆಯೋ ನಿದ್ರೆಯಲಿ ಹರೆಯೋ ಮಲಗಿರೆ ಯೋಗ ನಿದ್ರೆಯಲಿ ದಾನವರಿಗೆ ವರುದಿಸುತ್ತಲೇ
ಅದ್ಭುತ, ಅಸಾಧ್ಯ, ಕಾಯ್ಕತ್ತಲೆ, ಹೊಗ್ಗರವ ಜಲರಾಶಿ. ನಾನೊಬ್ಬರೇ. ನಾನು ಹೇಗೆ ಬಂದೆ? ಹಿನ್ನೆಲೆ ಏನು? ಮುನ್ನೆಲೆ ಏನು? ಯಾರು? ಒಂದು ಅರ್ಥವಾಗುವುದಿಲ್ಲ. ಎಲ್ಲಿಂದ ನಾವೊಂದು ಸ್ವರ ಕೇಳ್ತಾ ಉಂಟಲ್ಲ. ಎಲ್ಲಿಂದಲೋ ಸ್ವರ ಕೇಳ್ತದೆ. ನೋಡ್ಬೇಕಾಗಿದೆ. ಎಲ್ಲಿ ಹೋಯ್ತಪ್ಪ ಇದು ತಾಗಿ? ಎಲ್ಲೋ! ಇಲ್ಲಿ ಉಂಟ ಇದು. ಹೌದೇನ? ಏಯ್! ಕಣ್ಣು ನಿನ್ನ ಮುಖದಲ್ಲಿರುವುದ ಬೇರೆ ಆದ್ರೂ ಎಲ್ಲಿರ್ಬೇಕೋ ಅಲ್ಲೇ ಉಂಟು. ಮತ್ತೆ ಯಾಕೆ ತಾಗಿದೆ ನನಗೆ? ನೀನ್ ಯಾಕೆ ತಾಗಿದ್ದು? ಬೇಕಾಗಿತ್ತು. ಏನು ಬೇಕು? ನಾನು ಯಾರು? ನಾನು ಇಲ್ಲಿ ಯಾರು? ಯಾಕೆ ಇದು? ಓಯ್! ಹೇಳಬೇಕ. ನಾನು ಯಾರೆಂದೇ ನನಗೆ ಗೊತ್ತಿಲ್ಲ. ನನಗೊತ್ತುಂಟು. ಯಾರು? ನೀನೇ. ಅಷ್ಟು ನನಗೂ ಗೊತ್ತು. ನಾನು ನಾನೇ. ಅದಕ್ಕಿಂತ ಹೆಚ್ಚಿನದ್ದು ಗೊತ್ತಿಲ್ಲ. ಇಬ್ಬರ ಪರಿಸ್ಥಿತಿ ಒಂದೇ. ನಮಗೆ ಅನುಕೂಲ ಆಗಬೇಕಾ? ಓ, ನಾವು ಇಬ್ಬರು ಜೊತೆಯೇ ಆಗಿರ್ಬೇಕು. ಜೊತೆ ಇದ್ದರೆ ಒಳ್ಳೆಯದು. ಜೊತೆಯಾಗಬೇಕು ಅಂತ ಆದ್ರೆ ಓ, ಸಂಬಂಧ ಬೇಕು. ಸಂಬಂಧ ಇಲ್ಲಿ ಯಾರು? ಸಂಬಂಧ ಇಲ್ಲದೆ ಇದ್ರೆ ವ್ಯವಹಾರ ಆಗುವುದಿಲ್ಲ. ಅದು ಹೇಗೆ ಮಾಡುವುದು ಸಂಬಂಧ? ತಮ್ಮ ಅಣ್ಣ, ಅದೇ ಸಂಬಂಧ. ಗೊತ್ತೇ ಆಗ್ಲಿಲ್ಲ. ಬಹಳ ಹತ್ತಿರದ್ದು. ಹತ್ತಿರ? ಈ ನಂಟು ಓಯ್! ಇದರಲ್ಲಿರುವುದು ಗಂಟು. ಏ, ಮುಂದೆ ಏನಾದರೂ ಉಂಟು. ಇನ್ನೆಷ್ಟು ದಿನ ಉಂಟು? ಯಾಕೆ? ಅದೇ ಹೇಳಿದ್ದು ನಾವು. ಬಹಳಷ್ಟು ದಿನ ಉಂಟು. ಏ ತಮ್ಮ, ಏನ ಸಂಬಂಧ ಹೌದು. ಒಳ್ಳೆದಾಗಿದೋ ಇಲ್ವೋ? ಏನಾದ್ರೂ ಪ್ರಯೋಜನ ಉಂಟಾ ಸಂಬಂಧದಲ್ಲಿ? ನಮಗೆ ಅನುಕೂಲ ಆಗುತ್ತದೆ. ಆದ್ರೆ ಈ ಹೊತ್ತಿಗಲ್ಲ. ಮತ್ತೆ ಹೊಟ್ಟೆ ಚುರು ಚುರು ಗುಟ್ಟುತ್ತದೆ. ನಿನಗೆ ಏನಾದ್ರೂ ತಿನ್ಬೇಕು ಅಂತ ಆಗೋದು. ಏ, ನೋಡಿದ್ರೆ ತಿನ್ನುವುದಕ್ಕೆ ಏನಿಲ್ಲ. ನಾನು ವ್ಯವಸ್ಥೆ ಮಾಡ್ತೇನೋ. ಎಂತ ವ್ಯವಸ್ಥೆ? ಓ, ಅಲ್ಲಿ ನೋಡಂತೆ. ನಿನಗೆ ಹಸಿವಾಗ್ತದೆ.
ಜಲರಾಶಿಗೆ ಬಡಿದ್ರೆ ಕೆಳಗಿದ್ದದು ಮೇಲೆ ಬರ್ತದೆ. ಹಿಡಿದು ತಿಂದು ಸಂತೋಷ ಮಾಡಬೇಕು. ಶಕ್ತಿ ಬರ್ತದ ಸಿಕ್ಕಿದ ಎಲ್ಲಿ? ಚಿಕ್ಕ ಯಾರು? ನೀರಿನಲ್ಲಿ ಎಂತದು? ಕಮಲ ನೋಡಿದ್ಯಾ? ನೋಡ್ರೆ ಕಾಣಲ್ಲ ಹೇಳಿದ್ದು ಹೇಗುಂಟು? ಹಾಗೇ ಉಂಟಿದ್ದಾಗ ಕಮಲದ ಮೇಲೆ ಏನುಂಟು? ಗಾಡಿ ಉಂಟು. ನೋಡಿದ್ಯಾ ಸರಿಯಾಗಿ? ನೋಡಿದ ಕಾರಣವೇ ಹೇಳ್ತಿದ್ದಾರು. ನನಗೆ ತೋರಿಸ್ಬೇಡುವ? ಸಿಕ್ಕಿರಲಿರಕೋ ಚಿಕ್ಕ ಬರುವವರು ಗಕ್ಕಲೆ ಕಮಲದಲ್ಲಿ ತೋರಿಸು. ಸೊಕ್ಕಿಲಿ ಕುಡಿದ ಈಗ ತೋರಿಸು. ನೋಡ್ಬೇಕಾ? ಹೌದು. ಒಲೆ ಹೋಗು. ಸಾಕ ಡಿಬಿಕ್ಕ 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 ಎಂದು ಅಂಡ ತಾಗಿ ನಿನಗೇನು ಕಣ್ಣು ಕಾಣೋದಿಲ್ವೇ? ನಿನ್ನದು ಹೋಗಿದೆಯಾ? ಎದುರಿಗೆ ಯಾಕೆ ನನ್ನನ್ನು ಹಿಡಿದು ತಿಂದೆ? ನೀನು ಮಾಡಿದ ತಪ್ಪಿನಿಂದಲಾಗಿ ಹಾಗಾದದ್ದು. ಯಾವುದದು ತಪ್ಪು? ಪಿಡಿ ಪಿಡಿ ಅಂದೆಯಾ? ಹೌದು. ಹಾಕಿದ ಕೈ ಕೈ ಹಾಕುವಾಗ ನೋಡಿ ಕೈ ಹಾಕಿ. ಹಸಿವು ಆಗುವಾಗ ಕಣ್ಣು ಕಾಣುವುದಿಲ್ಲ. ಸಿಕ್ಕಿದ್ದು ಒಂದೇ ಮುಷ್ಟಿ ಮಾಡಿ ಇಳಿಸಿದೆ. ಆವಾಗಲೇ ಕೇಳಿದ್ದು ನಿನ್ನ ಸ್ವರ. ನೀನು ಕೂಗದೆ ಇರ್ತಿದ್ರೆ ನನ್ನ ಹೊಟ್ಟೆಯೊಳಗೆ ಆಹಾರವಾಗಿ ಜೀರ್ಣವಾಗಿ. ಈಗ ಹೊರಗೆ ಕಕ್ಕಿದ್ಯಲ್ವಾ? ಹೌದಪ್ಪ. ಪ್ರಾಣಿ ತಪ್ಪಿಸಿಕೊಂಡಿದೆ. ಓ ಅಲ್ಲಿರ್ಬೇಕು. ಹುಡುಕುವ.
ಉಳಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿ ಹೋದನಲ್ಲ. ಏನು ಮಾಡೋಣ? ಆದಿಮ ಇದ್ದಾನೆ. ಅಮ್ಮ ನೀನೇ ಕಾಪಾರಮ್ಮ. ಮಗನೇ ಬ್ರಹ್ಮ, ಅಮ್ಮ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದ್ರೆ ಕಣ್ಣೀರ ಧಾರಣೆ ಸುರಿಸ್ತಾ ಇದ್ದೀಯ. ಏನಾಯಿತು ಮಗನೇ? ಮಾತೆ ಹರಿಯ ಕರ್ಣಗಿಲಿ ವಿಷದಿಂದ ಉದಯಿಸಿದಂತ ದಾನವರಿ ಇರುವರಮ್ಮ. ಒಮ್ಮೆ ನಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನ ಮಾಡಿಬಿಟ್ಟರು. ಕಣ್ಣು ತಪ್ಪಿಸಿ ನಾನು ಬಂದೆ ಎಂತಾದರೆ ಆ ಧನಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ಭಯಗೊಂಡವನಿದ್ದೇನೆ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನನ್ನನ್ನು ಉತ್ತರಿಸಬೇಕಮ್ಮ, ಪೊರೆಯಬೇಕು. ಮಗನ ವಿಧಾತ ಮರುಗದಿರು. ಆದಿಮಾಯದಂತ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ರವನ್ನು ಆತನಿಗೆ ಒಪ್ಪಿಸು. ಕಳ್ಳರ ವಧೆಯನ್ನು ಆತ ಮಾಡುತ್ತಾನೆ. ಅಮ್ಮ ಅಷ್ಟರ ತನಕ ನಾನು ಎಲ್ಲಿರಬೇಕಮ್ಮ? ಅಷ್ಟರವರೆಗೆ ಹರಿಯ ನಾಭಿ ಕಮಲನಾದದಲ್ಲಿ ಅಡಗಿ ನಿನಗಿದು ಶುಭವಾಗಲಿ. ಧನ್ಯನಾದೆ, ಧನ್ಯನಾದೆ. ಕುಡಿದಿರಲು ಕಿರುನಗೆಯ ಬೀರುದ ನವದನದಲ್ಲಿ ನಮ್ಮನ್ನು ನೋಡಿದೆ ಯಾರು? ನಕ್ಕೆ ನಗಾಡಿದೆ. ಹೌದೇನೋ? ಓ, ನಿನ್ನ ನಗುವೆ ಅಪಹಾಸ್ಯಕ್ಕೆ ಕಾರಣವಾದದ್ದು. ಹಾಗೆ ನಮಗದು ಸಹಿಸುವುದಕ್ಕಾಗಲಿಲ್ಲ. ದೂರದಲ್ಲಿದ್ದಂತಹ ನಾವುಗಳು ಧಾವಿಸಿ ಬಂದಿದ್ದೇವೆ. ಹಾಗೆ ಬಂದದ್ದು. ನಿನ್ನ ನಗೆಯೇ ನಮ್ಮ ಧಾವುತ್ಯಕ್ಕೆ ಕಾರಣ. ನಿನ್ನಲ್ಲೇ ಕೇಳಬೇಕಾಯಿತು, ಯಾರು ನೀನು? ಯಾಕೆ ಕುಡಿದ್ದೆ? ಹುಡುಕಿಕೊಂಡು ಬರುವ ಹಾಗೆ ಕಂಡಿತು. ಅದೆಲ್ಲ ಬಂದದ್ದು ಹುಡುಕಿಕೊಂಡೆ. ತಾವಂತ ಹುಡುಕುವಲ್ಲಿ. ಹೌದು. ಅದೇನದು? ಈಗ ಅದು ಕಾಣ ಸಿಗುವುದಿಲ್ಲ. ಅದು ಅಂದ್ರೆ ಒಂದು ಪ್ರಾಣಿ ಖಂಡಿತ ನೋಡಿದ್ದೇವೆ, ತಪ್ಪಿಸಿಕೊಂಡಿತು. ಹೋಗ್ಲಿ, ಹಾಗೆಂತ ಬಿಡುವುದಿಲ್ಲ. ಹೋಗ್ಲಿ ಅಂತ ನಿನಗೆ ನಷ್ಟ, ನಮ್ಗೆ ನಷ್ಟ ಆಗೋದು. ಹೋದಂತ ಏನು ಮಾಡಿದ್ರಿ? ಇಲ್ಲಿಯವರೆಗೆ ಬಂದಿದೆ ಅದು. ಹೌದು, ಇಲ್ಲಿಯವರೆಗೆ. ಹೌದು. ಎಲ್ಲಿ ಹೋಯ್ತು? ಅದು ಇದ್ದ ಜಾಗದಲ್ಲಿ ಈಗ ನೀನು ಜಾಗ ಇದ್ದಿ. ಹಾಗಾದ್ರದಲ್ಲಿ ತೋರಿಸು. ಎಂತದ್ದು? ಅದನ್ನೇ ತೋರಿಸು. ತೋರಿ ಕೊಟ್ಟು ಏನೋ ಏನೋ ಏನಲ್ಲ ಒಳ್ಳೆದು ಏರುವುದೇ ಇನ್ನು ಏನು ಅಷ್ಟು ತಾತ್ಸಾರ? ನಿನಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಏನಪ್ಪ ಅದು? ಧೀರ ಶೂರ. ಹೌದು, ಮತ್ತಾರೋ? ಹೌದು ನೀವು, ಹೌದು ನೀವು.
ನೀವು ಹೇಳಿದ್ದು ಎಲ್ಲವೂ ಸತ್ಯವೇ. ನಾ ಸುಳ್ಳು ಹೇಳಿದೆ ಒಂದು ಧೀರತ್ವ ಉಂಟು, ಶೂರತ್ವ ಉಂಟು. ಮತ್ತೇನು ಆದರೆ ಎಂತದ ಆದ್ರೆ ಅದರಿಂದಲ್ವಾ ನಿಮ್ಮನ್ನು ನೋಡಿದಾಗ ಏನು ಸಂತೋಷ, ನನಗೆ ಏನು ಸಂತೋಷ. ಅದ್ಯಾಕೆ ನಮ್ಮನ್ನು ನೋಡಿ ಸಂತೋಷ ಆದ್ದು? ಒಬ್ಬನೇ ಇದ್ದೆ, ಇಬ್ಬರು ಬಂದಿರಲ್ಲ. ಜೊತೆಯಾಗಿ ಕತೆ ಕೊಂಡೊಯ್ಯುವುದಕ್ಕೆ ಬಹಳ ಸುಲಭ. ಅದೆಲ್ಲ ಕೇಳಿದರೆ ನಿನಗೆ ಜೊತೆ ನಾವ ಕತೆ ಎಲ್ಲ ಬೇಕಾ? ಮತ್ತೆ ಯಾರ ಕಂಡದ್ದಯ್ಯ ನೀವು? ನೀರಿನಲ್ಲಿ ಒಂದು ಪ್ರಾಣಿ ನೋಡಿ ನಾನರಿಯನಲ್ಲ ಅದನ್ನು. ಆ ಪ್ರಾಣಿಯ ಬಗ್ಗೆ ನಿನಗೆ ಗೊತ್ತೇ ಇಲ್ಲ. ಏನೇನು ಗೊತ್ತಿಲ್ಲ. ಬೇಡ ಬಿಡು, ಹೋಗ್ಲಿ ಹೆಚ್ಚಿಗೆ. ನಮ್ಮಿಬ್ಬರ ಬಗ್ಗೆ ಗೊತ್ತು. ನೀವು ಹೇಳಿದ ಕೂಡಲೇ ಎಲ್ಲ ಗೊತ್ತಾಯ್ತು. ಯಾರು ಹೇಳಿದ್ರಲ್ಲ ಧೀರ ವೀರರು. ಅದು ಬೇಡ, ನಿನ್ನ ಬಗ್ಗೆ ಗೊತ್ತಾ? ನಮ್ಮ ವಿಕ್ರಮದ ಬಗ್ಗೆ ನಿನಗೆ ಗೊತ್ತಿಲ್ಲ. ಹೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ಕೊಟ್ಟೆ. ತೋರಿಸದನ್ನು. ತೋರಿಸಬೇಕಾದ್ರೆ ಹೇಗಿದ್ದಪ್ಪ? 5 ತಲೆಯ ಪ್ರಾಣಿ ಅದು. ನಿನಗೆ ತಲೆ ಇಲ್ಲ. ಒಂದುಂಟು, ಒಂದು ಸೀರವ ಅವನ ಸಣ್ಣವ ಅಲ್ವಾ ಆ ಪ್ರಾಣಿ. ಬೆಳ್ಳಗೆ 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 ಬೆಳ್ಳಗೆ. ನೀನು ಕಪ್ಪು ಕರಿಯ. ಕರ್ಪುಡ ವ್ಯತ್ಯಾಸ ಉಂಟಾಗಾದ್ರೆ ಆ ಪ್ರಾಣಿ ಗಡ 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 ನಡುಗುತ್ತಾ ಇತ್ತು. ನೀನು ಸ್ಮೇರವದನ. ನಗಾಡ್ಬೇಡ, ಸುಮ್ಮನೆ ಇಲ್ಲ, ಗೊತ್ತಾಯ್ತಲ್ಲ? ಆದ್ದರಿಂದಲೇ ತೋರಿಸು. ತೋರಿಸೋದೇ ಇದ್ರೆ ಅದರ ವಿಷಯ ಬಿಟ್ಟು ಬಿಡ್ತೇವೆ. ಸತ್ಯಕ್ಕೆ ಬದುಕಿದ. ಅವ ಬದುಕುದಲ್ಲ, ನಿನ್ನನ್ನೇ ಬಿಡುವುದಿಲ್ಲ. ಇಲ್ಲ ಅಂತ ಮಾಡ್ಬೇಕು. ಕೈ ಹಾಕಿ ಮುದ್ದೆ ಮಾಡಿ ಗಂಟಲಲ್ಲಿ ಇಳಿಲಿಕ್ಕಿಲ್ಲ. ಈಗ ಹೆಬ್ಬೆರಳು ಹಾಕಿ ಛಲ ಬೇಡ ನಿಮಗೆ. ಛಲ ಇದ್ದಲ್ಲಿ ಬದುಕು ಇರುವುದು. ನಲವಿನಿಂದ ಮರೆಯ ಸೇರೆ ಸಲಹಿ ಕೊಂಬೆ. ಮನೆಯಲ್ಲಿ ಬದುಕಲ್ಲ, ಪ್ರಕಟಗೊಂಡು ಬದುಕು. ತಲೆಗಳ ಇದರವನ್ನು ಸಹಿತ ಗಲಿಗಳಾದ ನೀವು ಸಹಿತ ಸರಿಯಾಗಿ ತಿಳಿದು ನೋಡಿದ್ರೆ ಜಲದಿ ಮಧ್ಯದಲ್ಲಿ ನೀವು ನನ್ನೊಳಗೆ ಐಕ್ಯರಾಗಿರಬೇಕಾದವರು. ಐಕ್ಯರಾಗಿದ್ದವರು ಅಂದ್ರೆ ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನು ಪೊರೆವದಾತ ನಾನು. ನಿನ್ನ ಪೊರೆ ಕಳಚಿದವ. ಸಾಕು. ನೀನು ಅಲ್ಲಿ ಹೋಗಿ ತಿನ್ನು, ಇದನ್ನು ನಾನು ಇಲ್ಲಿ ಬಾರೋ. ಬಾರಲ್ಲ ಮತ್ತೆ ಒಟ್ಟು ಓಡುದಲ್ಲ. ಇದನ್ನು ಕೊಂದದ್ದು ನಾನು, ನನಗೆ ಬೇಕು. ನೀನು ಅಲ್ಲಿದ್ದದ್ದು ತಿನ್ನು. ಹಸಿವಾದದ್ದು ನನಗೆ, ಹಸಿವು ಏನಂತ ಗೊತ್ತಾದದ್ದು ನನ್ನಿಂದ. ಓ ಏ ತಮ್ಮ, ಏನೋ ಬೇಕು ನಿನಗೆ? ಬೇಕೇ ಬೇಕು. ಇರುವುದು ಒಂದು, ತಿನ್ನುವುದಕ್ಕೆ ನಾವು ಇಬ್ಬರಿದ್ದೇವೆ. ಏನ ಮಾಡುವುದು? ಸರಿಯಾದ ಪಾಲಾಯಿತು ಅಂತಾದ್ರೆ ಆರಂಭದಿಂದಲೇ ಅಣ್ಣ ತಮ್ಮಂದಿರಲ್ಲ ಜಗಳ ಇದೆ. ನೋಡು, ಪಾಲು ಮಾಡು. ಕೇಳಿಸಿಕೋ. ಹಾಗೆ ಇದರಲ್ಲಿರುವ ರಕ್ತ, ಮಾಂಸ, ಚರ್ಮ ಅಷ್ಟೆಲ್ಲ ನನಗೊಬ್ಬನಿಗೆ. ಉಳಿದದ್ದು ಎಲ್ಲ ನಿನಗೆ. ಬೇಡ.
ಪಾಲು ನಾನು ಮಾಡ್ತೇನೆ. ಮಾಡಬೇಡ. ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ಅದರದ್ದು ನಿನಗೆ, ಉಳಿದದ್ದು ನನಗೆ. ಸೊಂಟ, ಹೌದು. ಕಂಠ, ಹಾ. ಮಧ್ಯ ಹಾ. ನನಗೆ ಬೇಕು. ನನಗೆ ಬೇಕು, ನಿನಗೆ ಬೇಕು. ಬೇಕೇ ಬೇಕು. ಹೌದೇನಾ? ಹಾಗಾದ್ರೆ ಹೀಗೆ ಮಾಡು. ಹಾಗೆ ಪಾಲು ಬೇಕು ಅಂತಲೇ ಇದ್ರೆ ಹಾ. ಹಿಡಿಯೋದ್ರ ಕಾಲು ಕಾಲು ಹಿಡಿದು ಮೇಲಿಂದ ಕೆಳಗೆವರೆಗೆ ಪರ್ರ ಹರಿದ್ರೆ ಹಾ. ಇಷ್ಟು ಸಣ್ಣ ಪ್ರಾಣಿಯಲ್ಲಿ ನಮ್ಮ ಇಷ್ಟು ದೊಡ್ಡ ಹೊಟ್ಟೆ ತುಂಬಲಿಕ್ಕಿಲ್ಲ. ಹಸಿವಾಯ್ತು, ಓ. ಒಂದಿಷ್ಟಿದ್ರು ಹೊಟ್ಟೆ ತುಂಬುತ್ತದೆ. ಹಾ. ಹಸಿವಿಲ್ವೋ ಒಂದಷ್ಟು ತಿಂದು ಪ್ರಯೋಜನಕ್ಕೆ ಬರೋದಿಲ್ಲ. ನನಗೆ ಹಸಿವಾಗ್ತದೆ. ತಮ್ಮ, ಓಯ್. ನೀರಿನಲ್ಲಿ ಬಿದ್ದದ್ದು ಹಾ. 4 ದಿವಸ ಕಳೆಯಲಿ, ಕಳೆದ್ರೆ ದಪ್ಪಗಾಗುತ್ತದೆ. ಈಗ ದಪ್ಪ ಇದ್ದದಲ್ಲ ನೀರಿನಲ್ಲಿ ಬಿದ್ದದ. ಅದು ಸತ್ತದಲ್ಲ, ಹಾ. ನೀನು ಸಿಗಿದಾಕಿದಲ್ಲ, ಸರಿ. ಅದರಲ್ಲಿ ಕೆಲವೆಲ್ಲ ಹುಟ್ಟಿಕೊಳ್ತದೆ, ಜಿಮಿ 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 ಮೆತ್ತಗಾಗುತ್ತದೆ. ಮೂಗಿಗೆ ಪರಿಮಳ ಬರ್ತದೆ ಆಗ. ಪರಿಮಳ ಬಂತ, ರುಚಿ ಉಂಟು ಅಂತ ಆಯ್ತು. 4 ದಿವಸ ನಾವಿಲ್ಲೇ ಇರುವ. ಬಾ ಬಾ ಬಾ. ಧನುಜರಲಿ ಜಯ ಸೇರದಿರುತ್ತಿರು ನಳೆ ನಾನು ಸ್ಮರಿಸಿ ಭಕ್ತಿಯುಳಾದೆ ಮಾಯನು ಮನದ ಅಲಿದನು ದುರದ ಅಗದಳ ಹೊಲದ ಗುಳಿದುವೆ ಕಪಟದೊಳಗೆಂದೆನು ನನಗೆ 2 ಅವನಿಗೆ 2. ಆಹಾ, ಏನು ಸಾಹಸ. ಹಾಗೆ ಹೇಳು. ಇದು ತನಕ ವೈರವುಳ್ಳವನಾಗಿ ಹೋರಾಡಿ, ಹಾಗೆ ಇನ್ನು ಕೂಡ ಅಷ್ಟೇ ವೈರವಾಯಿತು. ಅಚ್ಚಡಿಯಾದ ಭಟರಹುದು ಸಂಗರದಿ 4 ಪೆಟ್ಟು ಬೀಳುವಾಗ ಬುದ್ಧಿ ಬಂತ ನಿನಗೆ. ಅದಕ್ಕಾಗಿ ಮೋಹ, ನಿನ್ನ ಮೋಹಕ್ಕೆ ಅದಕ್ಕಾಗಿ ಮೇಲೆದ್ದು ಬಂದೆ. ಯಾಕೆ? ನಿಮಗೇನು ಬೇಕಪ್ಪ? ಬೇಕಪ್ಪ. ಬೇಕಾದ್ದನ್ನು ಬೇಡಿಕೊಳ್ಳಿ. ಬೇಡಿಯ ಬೇಡಿಯಲ್ಲ, ಬೇಡಿ. ನಮ್ಮನ್ನು ನೋಡುವಾಗ ಬೇಡವರಾಗಿದ್ದೇವೆ ನಾವು, ಬೇಡದವರ ಹಾಗೆ. ನಮ್ಮಲ್ಲಿ ಏನು ಕಡಿಮೆ ಅಂತ ಬೇಕಾ ಬೇಡವ? ಕಡಿಮೆ ಇದ್ದದ್ದೇಕೆ? ಸೋತವ ನೀನು, ಗೆದ್ದವರಂತಹ ನಾವುಗಳು ಕೊಡುವವರಿದ್ದೇವೆ. ಕೊಡುವ ದಾತಾರ ರೈಸ್. ನನಗೆ ನಂಬಿಕೆ ಇಲ್ಲವೇ? ನಂಬಿಕೆ ಬರಬೇಕಾದ್ರೆ ಕರ ತಟ್ಟಿ ನಂಬಿಕೆ ಕೊಡಬೇಕು. ನಿಮ್ಮದ್ದಲ್ಲ, ನನ್ನ ಕೈ, ನನ್ನ ಕೈ. ನಿನ್ನ ಕೈ ಉಂಟಾ ಇಲ್ಲಿ? ಹೌದೌದು. ಈಗ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೋರ್ಗರೆ ನಿಮಗೆ ಸೊಕಿಲಿಗಳ ಉದಯಲ್ಲವೈ ಬರಿ ಪಕ್ಕದಲ್ಲಿ ನಿಮ್ಮಯವಿರೋ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿನ ಮೋರ್ಗರೆ ನಿಮಗೆ ಸಿಕ್ಕಿದಿರಿ ನನ್ನ ಕೈಯೊಳಗಾದಿರಿ ನೀವು. ಅಂಬಟೆ ಅಲ್ವೇನಾ? ಎಂತುಂಟ ಇಲ್ಲಲ್ಲ? ನಿನ್ನ ಇಷ್ಟು ಸಣ್ಣ ಕೈಯ ಹಿಡಿ ಹೀರ್ಕದೆ ಹೀಗಲಾದ ನಾವು ಸಿಗುವುದು ಹೇಗೋ? ಕೈಯಿಂದಲ್ಲ, ಮಾತಿನಿಂದ. ಅದು ಹೇಗೆ? ಹಕ್ಕುಳ್ಳವರಾಗಿ ಸೊಕ್ಕಿನಿಂದ ಆಡಿದಿರಲ್ಲ, ನಾವು ಕೊಡ್ತೇವೆ ಎನ್ನುವ ಹಾಗೆ. ಕೊಡುವುದೇ ಕೊಡುವುದಕ್ಕೆ ಏನುಂಟು? ನಿನಗೆ ಏನು ಬೇಕು? ತಲೆ ಉಂಟೇನು? ಕಣ್ಣುಟ್ಟೇನು ಈಗ? ಇದ್ದದರ ವ್ಯವಹಾರ. ಆಗ ತಲೆ ಇದ್ದ ಕಾರಣವೇ ಕೊಡ್ತೇವೆ ಅಂತ ಹೇಳಿದ್ದು. ಎಂತದಾದೀತು? ನಿಮ್ಮ ತಲೆಗಳನ್ನೇ ತಲೆ! ತಲೆ! ಹೋಯ್ತಪ್ಪ! ಹೋಯ್ತಪ್ಪ! ಏನು ಮಾಡುವುದೆಮ್ಮ ಪ್ರಾಣವಾಗಿಡಿದು ಜನದಲ್ಲಿ ವಂಚಿಸುವುದು ಸಾನುರಾಗದಲ್ಲಿ ಮನದಿರ ಎನ್ನುವುದಲು ತಾನೆ ಮುಳು
ನನ್ನಲ್ಲಿ ಒಂದೇ ತಲೆ ಇರುವುದಲ್ವೇ? ಅವನನ್ನು ಸೇರುವಾಗ ಎರಡು ಆಗುತ್ತದೆ. ಅವನಲ್ಲಿ ತಲೆ ಇಲ್ಲದ ಕಾರಣ ಅಲ್ವಾ ನಮ್ಮ ತಲೆ ಕೇಳಿದ್ದು? ತಮ್ಮ, ನಾವು ಮಾತು ಕೊಟ್ಟ ಬಳಿಕ ನಿಜವಿರಲು ಬೇಕು. ಹೌದು, ತಪ್ಪಿಸುವ ಹಾಗಿಲ್ಲ. ನಿಜ. ಅಷ್ಟು ಸಣ್ಣ ತಲೆಯಲ್ಲಿ ಇಷ್ಟು ಯೋಚನೆ ಹೊಳೆಯುತ್ತದೆ ಅಂತ ಆದ್ರೆ ಇಷ್ಟು ದೊಡ್ಡ ಮಂಡೆಯಲ್ಲಿ ಏನಿರ್ಲಿಕ್ಕಿಲ್ಲ. ಈ ಮಂಡೆಯಲ್ಲಿ ನಮಗೆ ಬದುಕಲಿಕ್ಕೆ ನೋಡುವ. ಇದೆಲ್ಲ ಬೇಕಾ ನಮ್ಮ ಬದುಕು? ಅಗತ್ಯ ಇಲ್ಲ. ಕೊಡುವುದೇ ಆದರೆ ಒಂದು ಕಾಣುತ್ತಿರುವ ಅಂಬುದಿಯಲ್ಲಿ ಒಂದೇ ಒಂದು ಬಿಂದು ನಮ್ಮನ್ನು ಸೋಕದ ಹಾಗೆ ಪ್ರಾಣ ತೆಗಿ. ನೀರಿಲ್ಲದಲ್ಲೇ ನಮ್ಮ ತಲೆಗಡಿ ನೆಲೆಯರಿಯದೆ ಮರುಳತನದ ಮಾತುಗಳಿವು ಎಲ್ಲವನ್ನೂ ನೀವು ಅರ್ಥ ಮಾಡಿಕೊಳ್ಳುವುದಕ್ಕಾಗದು ಸುಜ್ಞಾನವನ್ನಿತ್ತಿದ್ದೆ. ಶ್ರೀರಾಮ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದಾರಿ ರಮಣಾಯ ಶ್ರೀರಾಮ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀಹರಿ ಜಯ 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 ಓ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ಲೋಚನ. ನಿನ್ನದಾದಂತಹ ಈ ಸ್ವರೂಪವನ್ನು ಕಂಡಾಗಲೇ ಭಯಭೀತರಾದವರು ನಾವು. ಆದಿಯಲ್ಲಿ ಬರೇ ಸಣ್ಣವನಾಗಿ ಕಂಡುಕೊಂಡೆ. ನಿನ್ನದಾದಂತಹ ನಗುವನ್ನು ಕಂಡಾಗಲೇ ಪೀಡಿಸಿದ್ದಿದೆ, ನೋಯಿಸಿದ್ದಿದೆ. ಆದರೆ ಇವಾಗ ಹಾಗಲ್ಲ. ವಿಶ್ವಂ ವಿಷ್ಣು ವಶತ್ಕಾರೋ ಭೂತ ಭವ್ಯ ಭವತ್ಪ್ರಭು. ಘೋರತರವಾದಂತಹ ಅಪರಾಧವನ್ನು ಮಾಡಿದ ಅಪರಾಧಿ ಪ್ರಜ್ಞೆ ನಮ್ಮನ್ನು ಕಾಡುತ್ತಾ ಇದೆ. ಕಲ್ಮಶವೊಂದು ಜಲನಿಧಿಗೆ ಬಿದ್ದಾಗ ನೀರಿನಲ್ಲಿ ಕರಗಿ ಹೋಗುತ್ತದೆ. ಆದರೆ ಹಾಗಾಗಲಿಲ್ಲ. ನಿನ್ನಲ್ಲಿರಬಹುದಂತಹ ತಾಮಸವನ್ನು ಹೊರಗೆಡಗಿದಾಗಲೇ ನಾವು ಹುಟ್ಟಿಕೊಂಡವು. ವಿಶೇಷವಾದಂತಹ ರೂಪವೋ, ಇನ್ನೇನು ಬೇಕಾದಂತಹ ಶಕ್ತಿಯೋ, ಮತ್ತೇನು ಬಣ್ಣವನ್ನು ಕೊಟ್ಟೆ ನೀನು. ಈ ಶಕ್ತಿಯನ್ನು ಮಾತ್ರ ಯಾಕೆ ಕೊಡಲಿಲ್ಲ ನಮಗೆ ಅರ್ಥವಾದದಿಲ್ಲ. ಈ ಕಾಲಕ್ಕೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇವೆ ನಿನ್ನ ಅನುಗ್ರಹ ದ್ವಾರ. ಕರುಣಾ ಸಿಂಧು ವಿದ್ಯೆಯ ನಿನ್ನಿಂದಲೇ ತಿಳಿದ ಬಿಂದುಗಳು ನಾವು. ಒಂದಾಗಬೇಕು ಅಂತಾದ್ರೆ ಕರುಣೆಯನ್ನು ತೋರಿ ನಮ್ಮನ್ನು ಉದ್ಧರಿಸಬೇಕು, ಕಾಪಾಡಲಾಗದೆ ಮೆಚ್ಚಿದ್ದೇನೆ. ಓ ತಂದೆಯೇ, ಮೃತ್ಯುಂಜಯನಿಗೆ ಮಿತ್ರ, ನಿತ್ಯ ನುತಿಸುವ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ. ಮಕ್ಕಳೋಪಾದಿಯಲ್ಲಿ ತಿಳಿಯದೆ ನಿನ್ನನ್ನು ಕಂಡಾಗಲೇ ಬೈದೆವು, ಬಡಿದೆವು, ಭಂಗಿಸಿದೆವು. ನಾವು ಮಾಡಿದ ಸರ್ವಾಪರಾಧವನ್ನು ಮನ್ನಿಸಿ ಹೆಸರೇ ಇಲ್ಲದೆ ಬದುಕಿದಂತಹ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕರುಣಿಸು, ಅನುಗ್ರಹಿಸು ತಂದೆ, ಅನುಗ್ರಹಿಸು. ಮಧುರದ ಗಾಂಧಿಯ ನಿನಗ ಮಧು ಎಂದೆನು ಮದವೇ ಗಡೆನ ಗಗಯನಾದ ನೀನೆ ಕೈಡಬನಿರುವುದಲಿಯೇ ಮುದವ್ಯೋ ನಿಮ್ಮಿಷ್ಟದಂತೆ ನಡೆದುವೆ ಶರಣಾಗತರಾದಂತ ನಿಮ್ಮ ಮೇಲೆ ಕರುಣೆ ಉಳ್ಳವನಾಗಿ ಮದುರೆಯ ಕಾಂತಿಯಿಂದ ಒಪ್ಪುವನಿಗೆ ಮಧು ಎಂದು ಕಠಿಣಗಾದವನಿಗೆ ಕೈಟವನೆಂಬ ಹೆಸರನ್ನಿಟ್ಟಿದ್ದು. ಜಂಗೆಯಲ್ಲೇ ನಿಮ್ಮನ್ನಿರಿಸುವ ಮೂಲಕವಾಗಿ ಜಲಸ್ಪರ್ಶನವಾಗದ ಹಾಗೆ ನಿಮ್ಮನ್ನು ಸಂಹರಿಸಿ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ಧನ್ಯರಾದೆವು. ನಿಮ್ಮ ಮೇಧಸ್ಸನ್ನು ಜಲಧಿಯಲ್ಲಿ ತುಂಬಿ ಧರೆಯನ್ನು ಜಯಿಸಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸು. ಸರಿ. ನಿಮ್ಮ ಭಯಕ್ಕೊಳಗಂತ ಬೊಮ್ಮನನ್ನು ಹೊರಬರಿ ಸೃಷ್ಟಿಯ ಕಾರ್ಯಕ್ಕಾಗಿ ನಿಯಮವನ್ನು ಮಾಡಿ ಕಳುಹುತ್ತೇನೆ. ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲುಗೊಂಡಾಗ್ತದೆ ಎನ್ನುವುದನ್ನ ನಿಮ್ಮ ಕೀರ್ತಿ ಹೆಚ್ಚುತ್ತದೆ. ಬನ್ನಿ ಏರಿಕೊಳ್ಳಿ. ನಾರಾಯಣ ಗೋವಿಂದ ಗೋವಿಂದ ಕೇಶವ
ಇಲ್ಲಿಗೆ ಅಧಿಕಾರಿಣಿಯಾಗಿ ಮೆರೆಯುತ್ತಾ ಇರುವವರು ನನ್ನ ತಾಯಿ ದಿತಿದೇವಿ, ದೈತ್ಯ ಕುಲದ ಮಾತೇನೆ ನೆಗಳತೆಯನ್ನು ಹೊಂದಿದವರು. ಅವರ ಪ್ರೀತಿಯ ಸುಪುತ್ರಿಯಾಗಿ ಮಾಲಿನಿ ಎನ್ನುವಂಥ ನಾಮಧೇಯದಿಂದ ಈ ಭೂಮಿಯ ಬೆಳಕನ್ನು ಕಂಡವಳು ನಾನು. ಬಾಲ್ಯದಲ್ಲಿಯೇ ವಿದ್ಯಾಭ್ಯಾಸಗಳನ್ನು ಮಾಡುವುದಕ್ಕಾಗಿ ಗುರುಮಠವನ್ನು ಸೇರಿಕೊಂಡವಳು. ಆ ವಿದ್ಯಾಭ್ಯಾಸಗಳನ್ನು ಮುಗಿಸಿಕೊಂಡು ಅರಮನೆಗೆ ಬರುವಂತಹ ಸಂದರ್ಭ ಯಾಕೋ ಏನೋ ನನ್ನ ತಾಯಿಯವರು ಶೋಕಾಗರವನ್ನು ಸೇರಿಕೊಂಡಿದ್ದು ಬಹಳಷ್ಟು ದುಃಖಿಸ್ತಾ ಇದ್ರು, ಕಣ್ಣೀರು ಸುರಿಸ್ತಾ ಇದ್ರು. ಅವರ ಬಳಿಗೆ ಹೋಗಿ ಅವರನ್ನು ವಿಚಾರ ಮಾಡಿ ಅವರ ಕಣ್ಣೀರಿನ ಕಥೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಹಿರಿಯ ಭಾಗಿಗಳಾದಂತಹ ನಾವು ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯಬೇಕಿತ್ತು. ತಂಗಿಯ ಮಕ್ಕಳು ಆ ದೇವತೆಗಳು ಅಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಅದನ್ನು ಕೇಳುವುದಕ್ಕೆ ಹೋದಂತ ಮಕ್ಕಳ ಸರ್ವನಾಶ ಮಾಡಿಬಿಟ್ರು ಅನ್ನುವ ಹಾಗೆ ಕಣ್ಣೀರು ಸುರಿಸ್ತಾ ಇತ್ತು. ಪುತ್ರ ಶೋಕ ನಿರಂತರ ಅಲ್ಲಿ. ಆ ಹೊತ್ತಿನಲ್ಲಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಕಳೆದು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲವಮ್ಮ, ಮುಂದೇನು ಮಾಡಬೇಕು ಅನ್ನುವ ಹಾಗೆ ಯೋಚನೆ ಮಾಡಬೇಕು, ಯೋಜನೆಯನ್ನು ಕೈಗೊಳ್ಳಬೇಕು ಅನ್ನುವ ಹಾಗೆ. ನನ್ನಿಂದ ಏನು ಉಪಕಾರ ಆಗಬೇಕು, ದೈತ್ಯ ಕುಲವನ್ನು ಬೆಳಗುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನುವ ಹಾಗೆ ಅಮ್ಮನಿಗೆ ಹೇಳಿದೆ. ಆ ಹೊತ್ತಿನಲ್ಲಿ ಅಮ್ಮ ನನಗೊಂದು ಆಶೀರ್ವಾದ ಮಾಡಿ ಕಾರ್ಯವನ್ನು ಎಸಗುವುದಕ್ಕೆ ಹೇಳಿದ್ರು. ನೇರವಾಗಿ ಕಾನನಕ್ಕೆ ಹೋಗಬೇಕು, ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಒಲಿದು ಬಂದಂತಹ ಸಂದರ್ಭ ಧುರಧೀರನಾಗಿರುವಂತಹ ಮಗನನ್ನು ಪಡೆಯುವಂತಹ ವರವನ್ನು ಕೇಳಿಕೊಂಡು ಬಾ ಅನ್ನುವ ಹಾಗೆ ನನಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು. ಅವರ ಆಶೀರ್ವಾದವು ಆಜ್ಞೆಯು ಅದನ್ನು ಶಿರದಲ್ಲಿ ಧರಿಸಿಕೊಂಡು ನೇರವಾಗಿ ಬಂದು ನಿಂತಹ ಸ್ಥಳವೇ ಇದು ಘೋರಾರಣ್ಯ. ಪ್ರಶಾಂತವಾದಂತಹ ವಾತಾವರಣ, ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಇದು ಎನಿಸಿಕೊಂಡಿದೆ. ಹಾಗಾದ್ರೆ ತಪಸ್ಸಲ್ಲಿ ತೊಡಗಿಕೊಳ್ಳುವುದೇ ಸ್ವಾಮಿ, ಯೋಚನೆ ಮಾಡಬೇಕಾಗ್ತದೆ. ಚೆಲ್ಲುವಿಕೆ ಯೌವನದಿಂದ ಕಂಗೊಳಿಸ್ತಾ ಇದೆ, ಇದು ಕೃತಕ ಸೌಂದರ್ಯ. ಹಾಗೆ ಹುಟ್ಟಿನಿಂದಲೇ ಪಡೆದುಕೊಂಡಂತಹ ಈ ಸಂಪತ್ತು ಸೌಂದರ್ಯವತಿಯಾಗಿ ನಾನು ಕಂಗೊಳಿಸ್ತಾ ಇದ್ದೆ. ಈ ರೀತಿಯಾಗಿ ಇದ್ದು ತಪಸ್ಸನ್ನು ಆಚರಿಸಿದೆ ಎಂದಾದರೆ ಇಳೆಯ ಕಾಮಕರಿಯನ್ನನ್ನು ಮೋಹಿಸದೆ ಉಳಿಯಲಾರದು. ಅಷ್ಟೇ ಅಲ್ಲ, ಆ ಜನ್ಮ ಶತ್ರುಗಳಾದಂತಹ ದೇವತೆಗಳು ನನ್ನ ತಪಸ್ಸನ್ನು ಭಂಗಗೊಳಿಸುವುದಕ್ಕೆ ಸಾಧ್ಯವು. ಯಾರಿಗೂ ತಿಳಿದ ರೀತಿಯಲ್ಲಿ ನಾನು ತಪಸ್ಸು ಮಾಡಬೇಕಲ್ಲ, ಯಾವ ರೀತಿ ಯೋಚನೆ ಮಾಡಬೇಕಂತ ಅಗತ್ಯ ಇಲ್ಲ ಸ್ವಾಮಿ. ಅನಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು ನಾವು. ಯಾವ ಹೊತ್ತಿನಲ್ಲಿ ಯಾವ ರೂಪವನ್ನು ಧರಿಸುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಯಾವ ರೂಪ ಆದಿತ್ತು, ದೂರದಲ್ಲಿ ಕಾಣುತ್ತಾ ಇದೆ ಮಹಿಷಿಗಳ ಹಿಂಡು. ಆದ್ದರಿಂದ ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸದೆ ಯಾವುದೇ ಅಡಚಣೆ ಬರುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಯಾಕೆ ತಡ, ಇದೋ ಮಹಿಷಿ ರೂಪ. ಶುಭಾಶಕ ಮುನಿ ನಾನು. ಅದೆಷ್ಟೋ ಕಾಲಗಳಿಂದ ತಪಸ್ಸಿನಲ್ಲಿ ನಿರತನಾಗಿದ್ದೆ. ಆದರೆ ಇಂದು ನನ್ನ ತಪೋಭಂಗವಾಯಿತು. ಯಾಕೆ ಹೀಗೆ ಆಯಿತು ಎಂಬುದನ್ನು ನನ್ನ ಜ್ಞಾನದೃಷ್ಟಿಯಿಂದ ನೋಡಿದೆ ಅಂತಾದರೆ ಏನು ಆಶ್ಚರ್ಯವನ್ನು ನಾನು ಕಾಣುತ್ತಿದ್ದೇನೆ. ದ್ವಿತೀಯ ಸುತೆಯಾದಂತ ಮಾಲಿನಿ ತನ್ನ ನಿಜ ರೂಪವನ್ನು ಮರೆಸಿ ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಇದು ಹೇಗಾಯಿತು ಮಲ್ಲಿರ?
ಸರಿಯಾದ ಶಿಕ್ಷೆ ಆಗಲೇಬೇಕು. ದುರಾಧೀರನಾದಂತಹ ಮಗನನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದ ಮೈಸೂರು ಬಾಣು ಧರಿಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಆದ್ದರಿಂದ ಮುನಿ ಶುಭಾಶಕನ ಶಾಪ ಏಕೆಯ ಬದಲದಲ್ಲಿ ಉತ್ತಲಿ. ನಾನು ಕೊಟ್ಟಂತಹ ಶಾಪವನ್ನು 3 ಮೂರ್ತಿಗಳಿಂದಲೂ ಪರಿಹರಿಸಲು ಸಾಧ್ಯ. ಮನ ಎಲ್ಲ ಕೆಟ್ಟು ಹೋಯ್ತು. ತಪಸ್ಸು ಮುಂದುವರಿಯಬೇಕು, ಲೋಕ ಕಲ್ಯಾಣವಾಗಬೇಕು. ಅದಕ್ಕೋಸ್ಕರ ಉತ್ತಮವಾದ ಸ್ಥಳವನ್ನು ಹುಡುಕುತ್ತಾ ಮುಂದುವರಿಯುತ್ತೇನೆ. ಏನಿದು ಏನಿದು ಘನದರದವು ಮಾನಿನಿ ಮಣಿಯನಿ ಕಾಲಿ ಗೆದ್ದವು ಗಲಿ ಬೀಳು ಸದಿರವನು ಮಾನಿವೆನೆಂದರೆ ತಂದು ಕಮಲದವು. ಮಗಳೇ ಮಾಲಿನಿ, ನಿನ್ನ ನಿಶ್ಚಲವಾದಂತ ಭಕ್ತಿಗೆ ಒಲಿದಿದ್ದೇನೆ. ಏನು ಬೇಕು ಮಗಳೇ ಕೇಳಿಕೋ, ಅನುಗ್ರಹಿಸುತ್ತೇನೆ. ತಂದೆ ಕರುಣಾಸಾಗರ ದೇವ ಪರಮೇಂದ್ರಿ ಕೇಳಬೇಕು. ಹರುಷದುಂದಲೇ ಮನದಿರಬರ ಪುಣ್ಯ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೀನಿ. ಬೇಸಾಗಲಿ ಮಗಳೇ ನೀನು. ತಂದೆ, ನನ್ನ ಮೇಲೆ ಕರುಣೆ ಇಟ್ಟು ಕೃಪಾ ಕಟಾಕ್ಷದಿಂದ ಉಳಿದು ಬಂದಿರೋ ತಂದೆ, ಹೌದಮ್ಮ. ಧನ್ಯಳಾದೆ. ಈ ರೀತಿ ತಪಸ್ಸನ್ನು ಮಾಡುವುದಕ್ಕೆ ಬಲವಾದಂತಹ ಕಾರಣ ಇದೆ. ಏನಮ್ಮ? ದೈತ್ಯ ಕುಲದಲ್ಲಿ ಗಂಡು ಮಕ್ಕಳಂತ ಯಾರೂ ಇಲ್ಲ ತಂದೆ. ನಾನೊಬ್ಬಳಿ ಮಗಳು ಮಾಲಿನಿ. ಒಳ್ಳೆ ಸುಪುತ್ರಿ. ಗಂಡು ಸಂತಾನವನ್ನು ಪಡೆಯುವ ಉದ್ದೇಶದಿಂದಲೇ ನಾನು ತಪಸ್ಸಲ್ಲಿ ತೊಡಗಿಕೊಂಡವು. ಸಂತೋಷವಾಯಿತು. ನಾನು ಮದುವೆಯಾದ ಬಳಿಕ ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಗಂಡು ಆಗಬೇಕು, ಸಮರ ಸಮರ್ಥನಾಗಿ ಮೆರೆಯಬೇಕು, 3 ಲೋಕಗಳಲ್ಲಿ ಕೀರ್ತಿಶಾಲಿ ಆಗಬೇಕೆನ್ನುವಂತ ಆಸೆ ಕೋರಿಕೆಯನ್ನು ಈಡೇರಿಸಿಕೊಡಿ ತಂದೆ. ಮಾಲಿನಿ, ಕುಲೋದ್ಧಾರಕನಾದಂತ ಮಗನೋರ್ವನನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ನಿನ್ನದು. ಸತ್ಯ. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಕೋಣ ಮಗ ನಿನ್ನ ಉದರದಲ್ಲಿ ಜನಿಸುವಂತ ವರವನ್ನು ಇಕೋ ನಿನಗೆ ಅನುಗ್ರಹಿಸಿದ್ದೇನೆ. ಶಿವ 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 ಎಂತ ನುಡಿಯನ್ನು ಆಡಿಬಿಟ್ರಿ ತಂದೆ. ಏನಾಯ್ತು? ನನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣವೇ. ಏನು ಪ್ರಯೋಜನ ಉಂಟು ಹೇಳಿ? ನನಗೆ ಕೋಣ ಮಗ ಬೇಡ ಬೇಡ. ಮಾಲಿನಿಯೇ ಮುರುಗದಿರು ಮುನಿವರ ನೊರೆದ ವಚನವು ತಪ್ಪದರಿಯದು ತರಳಮದಿರು ಜನಿದಿರು ನಿನ್ನುದರದಲ್ಲಿ ಮುಂದೆ ಈ ಜಗದಿ ನನ್ನ ಕೀರ್ತಿಯಿಂದಲೇ ಮರೆಯ ಇದು ವಿಧಿಯ ಮಾತು ಎನ್ನುತ್ತ ಸಂತೈಸಿದನು ಮಾನಿನಿಯ ಮರುಗದಿರು. ಮಾಲಿನಿ, ತಂದೆ, ಕಣ್ಣೀರನ್ನು ಸುರಿಸಬೇಡ. ಇಂತಹ ಒಂದು ವಿದ್ಯಮಾನ ಇವತ್ತು ನಿನ್ನ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು ಅಂತಾದರೆ ಕಾರಣ ಪ್ರತ್ಯೇಕವಿದೆ. ಏನದು? ತಪೋನಿರತವಾದಂತಹ ಸಂದರ್ಭದಲ್ಲಿ ಹತ್ತಿರದಲ್ಲೇ ಸ್ಪಾರ್ಶಕ ಮುನಿಯೋರ್ವರು ತಪಸ್ಸನ್ನು ಆಚರಿಸುತ್ತಾ ಇದ್ದರು. ಅವರ ತಪಸ್ಸು ಭಂಗವಾಗಿ ಹೋಯಿತು. ಇದಕ್ಕೆ ನೀನೇ ಕಾರಣರು ಎನ್ನುವುದನ್ನು ತಿಳಿದಂತಹ ಮುನಿವರ ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಬಿಟ್ಟಿದ್ದಾರೆ. ವಿಶೇಷಾಪ ಇದು. ಹೌದಮ್ಮ. ಇದಕ್ಕೆ ಪರಿಹಾರ ಇಲ್ಲವೇ ತಂದೆ? ಆ ಕಾಲದಲ್ಲಿ ಮುನಿವರ ಮತ್ತೊಂದು ವಚನವನ್ನು ಹೇಳಿದವರಿದ್ದಾರೆ. ಏನದು? ನಾನು ಕೊಟ್ಟಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೇ ಪರಿಹಾರವೇ ಸಿಗದೆ ಹೋಗಲಿ ಎನ್ನುವ ಹಾಗೆ. ಮತ್ತೆ ನಾನೇನಮ್ಮ ಮಾಡಲಿ? ಶಿವ ಶಿವ, ನಾನು ಅರಮನೆಗೆ ಹೇಗೆ ಹೋಗ್ಲಿ? ಅಮ್ಮನಿಗೆ ಏನಂತ ಉತ್ತರ ಕೊಡ್ಲಿ
ತಂದೆ ನನ್ನ ಜೀವನ ವ್ಯರ್ಥವಾಗಿ ಹೋಯಿತಲ್ಲ. ಇದಕ್ಕಾಗಿ ದುಃಖಿಸಬೇಡ ಮಗಳೇ. ನಿನ್ನ ಮಗ ಕೋಣನಾದರೂ ಅವನ ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಪ್ರವೀಣನೆಂದೆನಿಸಿಕೊಳ್ಳುತ್ತಾನೆ. ಹೌದೇ? 3 ಲೋಕದಲ್ಲಿ ಅದ್ವೈತವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರರತ್ನನಾಗುತ್ತಾನೆ. ಇದು ಸಾಲದ ಮಗಳೇ. ಸಿದ್ರೆ ಸಾಕು. ಹೋಗಿ ಬಾ, ಶುಭವಾಗಲಿ ನಿನಗೆ. ಸಂತೋಷ. ಬ್ರಹ್ಮದೇವರಾಡಿದ ಮಾತು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿ. ಈ ಆನಂದದ ವಿಚಾರವನ್ನು ಅಮ್ಮನಿಗೆ ತಿಳಿಸಬೇಕಲ್ಲ. ಅರಮನೆಗೆ ನಡೆಯುತ್ತೇನೆ. ಮರುಗುತ್ತಿರ ತನ್ಮನದಲ್ಲಿ ಜಯನಮ್ಮ ಪರಮೇಶ್ವರಿನೇ ಕಾಪಾಡು. ಸಪ್ತ ಸಾಗರದಿಂದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಬಂದ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತಹ ಕಾಮನ ಬಿಡಿನ ಹಾಕಿ ಶೋಭಾಯಮಾನವಾಗಿ ರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮ ಈ ಶೋಣಿತ ಮಗಳಾದ ಮರಣಿಯನ್ನು ಕಾರಣಕ್ಕೆ ಕಳುಹಿದ್ದೇನೆ. ಬ್ರಹ್ಮದೇವರಿಗೂ ತಪಸ್ಸನ್ನು ಆಚರಿಸು. ತಪಸ್ಸಿನ ಮುಖೇನವಾಗಿ 3 ಲೋಕ ಜಯಿಸುವಂತಹ, 3 ಲೋಕದಲ್ಲಿ ವಿಪುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನು ಪಡೆ ಎನ್ನುವ ಹಾಗೆ ಈ ಸಮಯಕ್ಕೆ ನನ್ನ ಆಸೆಯನ್ನು ಚಾಚು ತಪ್ಪದೆ ಈಡೇರಿಸಿದ್ದಾನೆ. ಈ ಸಂದರ್ಭಕ್ಕಾಗುವಾಗ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬ ಆತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯ ಜೀವನ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮವನ್ನಿತ್ತಿದ್ದಾಳೆ. ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನ ನಡೆಸಿಕೊಂಡು ಬಂದೇನು ಸತ್ಯ. ಆದರೆ ಏನು ಮಾಡೋಣ ಹೇಳಿ, ಸ್ವರ್ಗಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳೋದಕ್ಕೆ ಯಾರಿದ್ದಾರೆ? ಎದ್ದೇಳು ಮಗನೇ, ನಿಮ್ಮನ್ನು ಸರಿಯಾಗಿ ನೋಡುತ್ತೇನೆ. ಏನಿದು ವಿಚಿತ್ರ! ನಿಮ್ಮ ಸ್ವರವೇ ಕುಂದಿ ಹೋಗಿದೆ. ಯಾವತ್ತೂ ಇದ್ದಂತಹ ಉತ್ಸಾಹ ಇವತ್ತು ನಿಮ್ಮಲ್ಲಿಲ್ಲ. ಮಧುವನದಲ್ಲಿದ್ದಂತಹದನ್ನು ಇಲ್ಲಿಗೆ ಕಳುಹಿಸಿ ಮಾಲಿನಿಯ ಜೊತೆಗೆ ಮದುವೆ ಮಾಡಿಸಿದವರು. ಆದರೆ ಸಂತೋಷ ನಿಮ್ಮ ಮುಖದಲ್ಲಿಲ್ಲ. ಮಗನಾದಂತಹ ಮಹಿಷ ಎದುರಿಗೆ ಆಟವಾಡುತ್ತಾ ಇದ್ದರೂ ಕೂಡ ಆ ಸಂತೋಷವನ್ನು ಕಾಣುತ್ತಾ ನೀವೇ ಸಂತೋಷದಲ್ಲಿರಬೇಕಿತ್ತು. ಈ ದುಃಖ ಯಾಕೆ? ಯಾರಿಂದ ದುಃಖ? ಯಾಕೆ ಹೀಗಾಗಿದೆ? ನನ್ನಲ್ಲಿ ಹೇಳಿ ಮಗನೇ. ನನ್ನ ಕಣ್ಣಿನ ಗತಿಯನ್ನು ಏನೆಂದು ಬಿತ್ತರಿಸಲಿ? ಯಾವ ವಿಚಾರ? ಸ್ವರ್ಗ ಲೋಕವನ್ನು ಪಡೆಯಬೇಕು, ಸ್ವರ್ಗ ಲೋಕದ ಅಧಿಕಾರವನ್ನು ಸ್ಥಾಪಿಸಬೇಕೆನ್ನುವ ಹಾಗೆ ಅದೆಷ್ಟು ಹೊಂಗಡಿಸು ಕಂಡವಳು. ಆಗಲಿ, ಯಾವುದು ಕೈಗಳು ಇಲ್ಲ. ಯಾಕೆ? 4 ಲೋಕದ ಅಧಿಕಾರವನ್ನು ಪಡೆಯಲು ಹೋದಂತಹ ನನ್ನ ಮಕ್ಕಳು ಕೊಂದು ಮುಗಿಸಿದ ಈ ಸಮಯಕ್ಕೆ ನನ್ನದೊಂದು ಆಸೆ ಈಡೇರಿಸಿಕೊಡಬೇಕು. ಏನದು? ಸ್ವರ್ಗ ಲೋಕದ ಅಧಿಕಾರ ಸಿಗಬೇಕು. ಅಷ್ಟು ಮಾತ್ರವಲ್ಲ, ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ.
ಕೇಳಿದೆ ಇಡಬೇಡ ಚಿಂತೆಯೋ ವಿದ್ಯುನ್ಮಾಲಿ ನಿಮ್ಮ ಅಳಿಯ ನಾನಿರುವಾಗ ಚಿಂತೆಯನ್ನು ಬಿಟ್ಟು ಬಿಡಿ ಆಶೀರ್ವಾದ ಮಾಡಿ ಕಳುಹಿಕೊಡಿ ಜಯಶೀಲನಾಗಿ ಸೋಲಿಸಿಬಿಟ್ಟೆ. ಸುರಾವಿಷ್ಠಾರ ನನ್ನ ಪಾಲಿಗಾಗಿದೆ. ತಡ ಯಾತಕ್ಕೆ? ಸ್ವರ್ಗದ ಪೀಠದಲ್ಲಿ ನಾನು ಕುಳಿತವ, ಸ್ವಸಾಮರ್ಥ್ಯದಿಂದ ಗೆದ್ದವ. ಇಷ್ಟರ ತನಕ ಯಾರು ಎದುರು ಬಂದವರು ಇರಲಿಲ್ಲ. ನೀನು ಒಮ್ಮಿನೊಮ್ಮೆಲೆ ಮೇಲೇರಿ ಬಂದೆ, ರೆಕ್ಕೆಗಳಿಂದ ಬಡಿದೆ, ಸಮರಕ್ಕೆ ಕಳೆದೆ. ಯಾರು ಇಂದ್ರಾದಿ ಸುಮನಸರನ್ನು ಓಡಿಸಿದ್ದೀಯ? ಓಡಿಸಿದ್ದೇನೆ. ಈ ಕಾಲಕ್ಕೆ ನಿನ್ನೆದುರು ನಿಂತವ ಸಾಮಾನ್ಯನಲ್ಲ. ಯಾರು ನೀನು? ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ ಪಿಂಗಲ. ನೀನು ಒಂದು ಅರ್ಥ ಮಾಡಿಕೊಳ್ಳಬೇಕಿತ್ತು. ಸುರಗತ್ತುಗೆಯನ್ನು ಏರಿದವಲ್ವಾ? ಇಷ್ಟರ ತನಕ ಎಷ್ಟು ಮಂದಿಯನ್ನು ಗೆದ್ದಿರಬಹುದು, ಎಂತಹ ವ್ಯಕ್ತಿಗಳನ್ನು ಗೆದ್ದಿರಬಹುದು ಎನ್ನುವುದನ್ನು ನೀನು ಚಿಂತನೆ ಮಾಡಿ ಇಲ್ಲಿಗೆ ಬರಬೇಕಿತ್ತು. ಚಿಂತನೆ ಮಾಡಲಿಲ್ಲ ನೀನು. ನಾನು ವಿದ್ಯುನ್ಮಾಲಿ, ನೀನು ಯಕ್ಷ. ಯಾರಾದರೇನು, ಭವನದೊಳಗೆ ನಿರ್ಲಕ್ಷ್ಯವೇ ಸರಿ. ಆ ಪರಮೇಶ್ವರ ಬಂದರೂ ಕೂಡ ನಿನ್ನನ್ನು ಕೊಲ್ಲದೆ ಬಿಡಬಹುದು.
ಅಮ್ಮ ಹೇಮ ಮಾಲಿನಿ ಇನ್ನು ಅಜ್ಜಿಯ ಸಾರಿ. ಓ ಅಮ್ಮ ಮಾಲಿನಿ ಅಮ್ಮ ಹಾಗೆ ಕರಿಬೇಕು. ಮತ್ತೆ ಹೇಳು ಎಂತದ್ದು ಯಾರು ನೀನು ಎಲ್ಲಿಂದ ಬಂದ? ಇಷ್ಟು ಸಮಯ ಆಗಿ ಇನ್ನೊಂದು ಕೊಡ್ತಾಗಲಿಲ್ವಾ ಅಮ್ಮ? ನಿನ್ನ ಪರಿಚಯ ನನಗೆ ಇಲ್ಲ ಪುಣ್ಯಾತ್ಮ. ಯಾರು ನಿನ್ನಂತ ಅದೇ ಕೇಳ್ತಾ ಇರೋದು? ಅಯ್ಯೋ ನಾನು ನೀನು ನಿಮ್ಮ ಗಂಡ ನಾಳೆಗೆ ಬಿಗಿ ಹಿಡಿದು ಮಾತಾಡಿ. ಯಾರಲ್ಲಿ ಮಾತಾಡುದು ನೀನು? ಒಂದು ಸೇರಿಸ್ಲಿಕ್ಕೆ ಬಿಡ್ತೀರಾ? ಎಂತದ್ದು ಸೇರಿಸಿ? ಎಷ್ಟು ಸೇರಿಸುದ? ಇನ್ನು ಕಡಿಮೆ ಆಗುದು ಸೇರಿಸಿ. ಅಕ್ಷರ. ಅಕ್ಷರ. ಗಂಡನ ಜೊತೆಯಲ್ಲಿ ಹೋದ. ಓ ನೀನ ಪುಣ್ಯಾತ್ಮ. ಮತ್ತೆ ಯಾರು? ಬಣ್ಣವೇ ಬದಲಾಗಿ ಹೋಗಿದೆ, ಗುರ್ತ ಸಿಗ್ಲಿಲ್ಲ. ಬೇಸರ ಮಾಡಬೇಡ ಬೈ. ಅಲ್ಲೇ ಹೋಗಿ ಬಂದ. ಏನು ವಿಶೇಷ ಮತ್ತೆ? ಲಾಲಿ ಬೇಕಮ್ಮ. ಎಂತದ್ದು? ಲಾಲಿಸ್ಬೇಕಮ್ಮ. ಮಾಲಿನಿ ಗುಣಮಾಣಿಯೇ ನೀನಲ್ವ ದೂತ? ಏನಾಯ್ತು? ಏನಾಯ್ತು? ನಾನು ನಿಮ್ಮ ಗಂಡನ ಜೊತೆ ಗುರುಪುರಕ್ಕೆ ಹೋದದ್ದು. ಸುರಪುರಕ್ಕೆ ಹೋದವನು ಜಿಗುಜ್ಜೆ ಮಾಡ್ಲಿ ದಿಗ್ವಿಜಯಕ್ಕಾಗಿ. ಅಲ್ಲಿ ಹೋದ ಕೂಡಲೇ ಸುರತ್ಕಲ್ನವರು ಬಂದ್ರಲ್ಲ, ಸುರಲೋಕದವರು ಬಂದ್ರಲ್ಲ. ದೇವತೆ ಅಗ್ನಿ ಬಂದ, ವರುಣ ಬಂದ, ನೀರ್ಪತಿ ನಿರುತಿ ಬಂದ, ಕುಬೇರ ಬಂದ. ಇವರೆಲ್ಲ ಬಂದು ಪೆಟ್ಟು ಮಾಡಿ ಸೋತು ಹೋದ್ರು. ಒಳ್ಳೇದಾಯ್ತು, ಸಂತೋಷ. ಇನ್ ಯಾರು ಬರ್ತಾರಂತ ಹೀಗೆ ನೋಡ್ತಾ ಇರುವಾಗ ಚಿಮಿನಿಪುರ ದೊಡೆಯ, ಶೈಮಿನಿಪುರ ದೊಡೆಯ, ಯಮ ಧರ್ಮರಾಯ, ಯಮ ಧರ್ಮರಾಯ ಅವ ಬಂದ ಒಂದು ಚಂದ ಕಾಣಬೇಕಿತ್ತು ತಾಯಿ. ಹೇಗೆ ಬಂದ? ಕೋಣದ ಮೇಲೆ ಕುಳಿತು ಪಾಯಸ ಹಿಡ್ಕೊಂಡು ಬಂದ. ಅದು ಪಾಶವ. ಹೌದಾ? ಅವನ ಮೇಲೆ ನನಗೊಂದು ಸೇಡು ಇತ್ತಮ್ಮ. ಅದ್ಯಾಕೆ ಕೋಪ? ಬರೇ ಸಣ್ಣ ಪ್ರಾಯದ ನನ್ನ ಅಜ್ಜಿಯ ಜೀವ ಕೊಂಡೋಗಿದ್ದಾನೆ. ಸಣ್ಣ ಪ್ರಾಯದ ಅಜ್ಜಿಯ? ಅಂದ್ರೆ ಎಷ್ಟಾದಿತ್ತು? ಹೆಚ್ಚಾಗ್ಲಿಲ್ಲಮ್ಮ. 98, 99. ಅದು ಸಣ್ಣ ಪ್ರಾಯ. ನಮ್ಮಲ್ಲೆಲ್ಲ ಸಣ್ಣದೇ ಅಲ್ವಾ? ಓ ಹಾಗೆ. ಆ ಸೇಡನ್ನು ತೀರಿಸುವ ಒಂದು ಅವಕಾಶ ಒದಗಿ ಬಂತು. ಕೋಣದ ಕೊಂಬಲು ಹಿಡಿದು ಎಳ್ತದ್ದೆ ತಟ. ಯಮ ದೊಪ್ಪನೆ ಬಿದ್ದ. ಹೌದಾ? 4 ಮೆಟ್ಟಿದ್ದು. ಒಬ್ಬ ಕೋಣ ಗದ್ದೆಗೆ, ಯಮ ಗುಡ್ಡೆಗೆ. ಹೌದಾ? ಬಲಿಷ್ಠ ನೀನು. ಮತ್ತೆ ಇವರೆಲ್ಲ ಎದುರಿಂದ ಬಂದು ಪೆಟ್ಟು ಮಾಡಿದ್ರು. ಆ ಪಾಪಿ ಮಗ ಎದುರು ಬರ್ಲೇ ಇಲ್ವಲ್ಲ. ಯಾವನವನು? ವಾಯು.
ಹಾ ವಾಯುದೇವ ಅವ ಹಿಂದಿನಿಂದ ಬಂದು ಸ್ವರ ಬಿಟ್ಟ. ಅವನಿಗೆ ಅಹಂಕಾರ ಹೆಚ್ಚು. ಹಾ. ಅದು ಕೂಡ ಶಬ್ದರಹಿತ. ಹೌದಲ್ಲ ಸುಯಿಂಕ್ ಅಂತ ಬಿಟ್ಟ. ಆ ಕ್ಷಣ ಪ್ರಯೋಗ ಮಾಡಿದ. ಹಾ, ಮತ್ತೆ ನಮ್ಮವರಿಗೆ ಕೇಳಿಸ್ತ ಅವರು ಸುಮ್ಮನೆ ಬಿಡ್ತಾರೆ. ಓ ಬಿಡುದಿಲ್ಲಪ್ಪ, ಪೂಯಿಂಕ್ ಅಂತ ಬಿಟ್ಟು ಅವರು ಬಾಣ ಪ್ರಯೋಗ ಮಾಡಿದ್ರು. ಹೌದು. ಹಾ. ಇವರ ಸುಯಿಂಕ್ ಭಯಂಕರಲ್ಲಿ ನಮಗೆ ನಿಲ್ಲಿಕ್ಕಾಗ್ಲಿಲ್ಲ. ಹೇಗಾಯ್ತು ಕಾಳಗ? ಶರವನ್ನು ಸಿಂಜನಿಗೆ ಜೋಡಿಸಿ ಬಿಡುವಂತ ರಭಸ. ಕೊನೆಗೆ ನಮ್ಮ ಒಡೆಯರಿಗೆ ಸೀಟು ಜೋರ್ ಬಂತು. ಸಿಟ್ಟು ಬಂತು. ಅದೇ ಮಲದ ಕಾಲನ್ನೆತ್ತಿ ತಿರುಗಿಸಿ ಹೀಗೆ ಒದ್ದದ್ದೇ ಒದ್ದದ್ದು. ಹಾ. ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಹೋದ. ಈಗ ವಾಯುದೇವನು ಸೋತು ಓಡಿದ. ಹೋದ ಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಕ್ಕಾಗಲಿಲ್ಲ. ಯಾಕೆ? ಅಷ್ಟು ಧೂಳಬ್ಬಿಸಿಕೊಂಡು ಹೋಗಿದ್ದ. ಓ, ಹಾಗೆ. ಕೊನೆಗೆ ಬಂದವನೇ ಹಾ, ಯಾರು? ಸುರ್ಪಾಲ. ಸುರಪಾಲ. ಹಾ. ಅವ ಬಂದ ಒಂದು ಟಿವಿ ನೋಡ್ಬೇಕಿತ್ತು. ಹೇಗೆ ಬಂದ? ಅವ 56ರಲ್ಲಿ ಬಂದದ್ದು. ಐರಾವತವನ್ನು ಏರಿಕೊಂಡು ಬರುವವನು. ಹಾ, ಅವನ ವಾಹನದ್ದು ಐರಾವತ. ಐರಾವತ. ಅದಕ್ಕೆ 1000. ಅದು ಸೊಂಡಿಲುಗಳು. ಮತ್ತೆಂತ? ಅದೇ ಹೇಳಿದ್ದು. ಬಂದವನ ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಹಾ. ಪರಿಣಾಮ ಅವನಿಗೂ ಗೆಲ್ಲಿಕ್ಕಾಗ್ಲಿಲ್ಲ. ಹಾ. ಅವನು ಸೋತು ಹೋಗಿಬಿಟ್ಟ. ನೀನು ಅಳುವುದಕ್ಕೆ ನಿಲ್ಲಿಸು. ದೇವೇಂದ್ರ ಸೋತಿದ್ದಾನೆ, ನಮಗೆ ಗೆಲುವಾಗಿದೆ, ಸಂತೋಷದ ವಿಚಾರ. ಹೌದು. ನಗು ಬೇಕಲ್ವಾ? ನಗು ನಗು. ಇನ್ಯಾರಿಗೆ ಪಾಠ ಮಾಡೋದು? ಅದು ಒಂದು ನಗುವ. ಮತ್ತೇನಾಯ್ತು? ಅವ ಸೋತು ಹೋದ ಕೂಡಲೇ ನಮ್ಮ ಒಡೆಯರು ಹಾ. ಏನು ಏನು ಹುಡುಕುದೇನು? ಮಸಾಲೆಯಲ್ಲಿ ಅದು ಹಾಗೆಲ್ಲ ಕುಳಿತುಕೊಳ್ಳುವುದು. ಸಿಂಹಾಸನ. ಅದು ಕಂಡದ್ದೇ ತಡ. ಹಾ. ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರ. ಸಿಂಹವಿಷ್ಟರಾದ್ರು. ಅವಾಗ ಹೇಳಿದೆವು ಏನಂತ? ಈ ಸಲ ಆದ್ರೂ ನಮಗೆ ರಂಜಾನ್ ಆಗಬೇಕು. ಮನರಂಜನೆ ಆಗಬೇಕು. ಅದೇ ಸಾಂಕ್ರಾಮಿಕ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ. ಚಾಂಚುಚಿಕ್ಕ. ನಿನಗೆ ಬರ್ಲಿಕ್ಕಿಲ್ಲ ಪುಣ್ಯಾತ್ಮ. ನನಗೆ ಅದು ಹುಚ್ಚು. ಏನು ಬರುವುದಿಲ್ಲ ನಿನಗೆ? ಉಚ್ಚಾರ ಸರಿ ಬರುವುದಿಲ್ಲ. ಹಾಗಾದ್ರೆ ಮಾತಾಡಬೇಡದು. ನೋಡುವಾಗ ವ್ಯವಸ್ಥೆ ಅಲ್ಲೇ ಇತ್ತು ತಾಯಿ. ಏನು? ಸ್ವರ್ಗದಲ್ಲಿ ಆಫೀಸರ್, ಅಪ್ಸರ ಸ್ತ್ರೀಯರಿದ್ರು. ದಂಬೆ, ರಂಬೆ, ಉಮಾಶ್ರೀ, ಊರ್ವಶಿ, ಮೀನಕ್ಕ, ಮೇನಕೆ, ಆ ಬಳಿಕ ಪಿಶಾಚಿ, ಕೃತಾಚಿ, ತೆಲ್ತಮೆ, ತಿಲೋತ್ತಮೆ, ಮತ್ತೊಬ್ಳು ಅಲಮೂಸು. ಏನು? ಅಲಮೂಸು, ಅಲಂಬುಸೆ. ಇನ್ನು ಕೊನೆಗೆ ಒಬ್ಳು ಬಂದ್ಲು ತಾಯಿ. ಯಾರವಳು? ಹರಿವಾಣ ಹಿಡ್ಕೊಂಡು ಅದರಲ್ಲಿ ನೃತ್ಯ ಮಾಡ್ಲಿಕ್ಕೆ. ಹರಿವಣ ನೃತ್ಯವೂ ಇತ್ತು. ಬಹಳ ರೂಪವತಿ. ಅವಳ ಪರಿಚಯ ಕೇಳಿದ್ಯಾ? ಹೆಸರೇನಂತೆ? ಹೆಸರು ಮಾತ್ರ ಕೇಳಿದ್ದಮ್ಮ, ಮತ್ತೆ ನನಗೆ ಅಗತ್ಯ ಇಲ್ಲ. ಏನ್ ಹೆಸರು? ಅದಕ್ಕೆ ನಾಚುತ್ತವಳು ಹೇಳಿದ್ದು. ಏನಂತ? ನನ್ನ ಹೆಸರು ಪುಂಡಿಗಸಿ. ಎಂತದದು? ಹೌದಾ? ಹಾಗೆಲ್ಲದು ಮತ್ತೆ? ಪುಂಜಿಗස්සಲೆ. ನನಗೆ ತಲೆಗೆ ಬಡಿತೇನೆ ಈಗ. ಅದೇ ಆದ ಕಾರಣ ಒಂದು ಕ್ಷಮೆ ಉಂಟು ನಿನಗೆ. ನೋಡುವಾಗ ಅಲ್ಲಿ ವ್ಯವಸ್ಥೆ ಎಲ್ಲ ಇತ್ತಮ್ಮ. ಹೇಗೆ? ಭಾಗವತರು ಗಟ್ಟಿ. ಹ, ನಮ್ಮ ಭಾಗವತರ. ಹೌದು, ಚಿತ್ರಮುಳಿಸೀನ ಚಿತ್ರಸೇನ. ವ್ಯವಸ್ಥೆ ಮಾಡಿದ ನಿಮ್ಮ ಗಂಡ ಶೆಟ್ಟಿಗ. ಶಕ್ತಿಗಾರರು. ಶಕ್ತಿಗಾರ. ಹೌದು, ಭಾಗವತರು ಗಟ್ಟಿ. ಹೌದು, ಶ್ರೇಷ್ಠರು. ಆ ಬಳಿಕ ಚರ್ಮುರಿ ನಾರಾಯಣದ್ದು ವೀಣೆ, ತುಂಬುರ ನಾರದರದ್ದು ವೀಣೆ. ಇವಳು ನಾಟ್ಯ ಎಲ್ಲ ಕಂಡು ಸಂತೋಷ ಆಗಿ ಭಾಗವತರ ಹತ್ರ ಹೇಳಿದೆ. ಏನಂತ? ಇನ್ನು ಇಲ್ಲಿ ಎಷ್ಟು ದಿನ ಇದ್ರು 1 ವಾರದ. ಹೌದು, ಇನ್ನು ಅವಧಿ ಕಡಿಮೆ. ಆ ಬಳಿಕ ಅಲ್ಲಿಗೆ ಬರ್ಲಿಕ್ಕೆ ಆಗ್ತದೆ. ಆಗುದಿಲ್ಲ. ಒಂದು 200 ಇದ್ರೆ ಕೊಡಿ, ಊರಿಗೆ ಹೋದ ಕೂಡಲೇ ತಿರುಗಿಸಿ ಕೊಡ್ತೇನೆ ಅಂತ. ನಿನ್ನಲ್ಲಿ ಇರ್ಲಿಲ್ವಾ? ಇಲ್ಲ, ಅವಸರದಲ್ಲಿ ಹೋದಲ್ವಾ. ಓ, ಹಾಗೆ. ಕೊಟ್ರ? ಕೊಟ್ಟದ್ದೆಂತದ್ದು ಆ ಹಾಡಿನಲ್ಲೇ ತಿಳಿಸಿದ್ದು. ಹೇಗೆ? ಬಾಂಬೆ ಬಾಂಬೆ ಎಲ್ಲ ತಿಕ್ಕೊತ್ತೈ. ಓ, ಹಾಗೆ. ಇವರೆಲ್ಲ ನಾವು ಇಷ್ಟೆಲ್ಲ ಸಂತೋಷವನ್ನು ಅನುಭವಿಸ್ತಾ ಇರಬೇಕಿದ್ರೆ ಒಮ್ಮೆಲೆ ನಿಶಬ್ದ. ಯಾಕೆ? ಯಾಕೆ ಏನು ಅಂತ ನೋಡ್ತೇನೆ. ಹಾರಾಡಿಕೊಂಡು ರಿಕ್ಷಾ. ಓ, ಹಾರಾಡಿಕೊಂಡು ಬಂದವನು ಯಕ್ಷ. ಬಂದವನೇ ಎದುರು ಬಂದು ನಿಂತು ಹೇಳಿದ, ಏನಂತ? ಇನ್ನು ಯಾರ್ದು ಏನು ನಡೀಲಿಕ್ಕಿಲ್ಲ, ಇಂದು ನನ್ನದೇ ಹವ, ನಾನೇ ಯಶ್. ನನ್ನದೇ, ನಾನು ಯಕ್ಷ. ಪಿಂಗಲಾಕ್ಷ. ದೂರದಲ್ಲಿ ನಿಂತು ಸನ್ನೆಯಿಂದ ಕರೆದ. ನಮ್ಮ ಒಡೆಯರು ಹೋಗ್ಲಿಲ್ಲ. ಹತ್ತಿರಕ್ಕೆ ಬಂದ. ಬಲದ ರೆಕ್ಕೆಯನ್ನು ಅರಳಿಸಿ ತಿರುಗಿಸಿ ಬಲದ ಕೆಂಡೆಗೆ ಹೊಂದಿಡು. ಓ ದೇವರು, ಏನಾಯ್ತು ನನ್ನ ಗಂಡನಿಗೆ? ಏನಾಗ್ಲಿಲ್ಲ. ಏನಾಗ್ಲಿಲ್ಲ. ಕುಳಿತವರು ಎದ್ದು ನಿಂತರು. ಅವನನ್ನೇ ದುರುಗುಟ್ಟಿ ನೋಡಿದ್ರು. ಡಾಗ ಡಾಗ. ಭಯಗೊಂಡ್ರ? ಅಲ್ಲ, ನಡುಗಿದ್ದು ಯಾಕೆ? ಹಾಗೆಲ್ಲ ಗಡ 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 ನಡುಗುವುದಕ್ಕೆ ಆರಂಭ ಮಾಡಿದ್ರು. ನಡುಗುತ್ತ ಹಾಗೆ ಕುಳಿತರು. ಕುಳಿತುಕೊಂಡದ್ದು ಯಾಕೆ? ಯಾಕೋ ನಾನಾ ರೀತಿಯ ಯುದ್ಧ ವಿದ್ಯೆಯನ್ನೆಲ್ಲ ತಿಳ್ಕೊಂಡವರು. ಹೌದೌದು. ಕುಳಿತು ಏನಾದ್ರೂ ಮಾಡಬಹುದು. ಯುದ್ಧ ಮಾಡುವುದು. ಅದೇ ಏನು ಮಾಡುವ ಲಕ್ಷಣ ಕಾಣಲಿಲ್ಲ. ಇಷ್ಟಾಗುವಾಗ ಯಕ್ಷ ಎಡದ ರೆಕ್ಕೆಯನ್ನು ಅರಳಿಸಿ ತಿರುಗಿಸಿ ಎಡದ ಗೆಂಡಿಗೆ. ದೇವರೇ, ನನ್ನ ಗಂಡನಿಗೆ ಆಗಲಿಲ್ಲಮ್ಮ, ನೀವು ಯಾಕೆ ಬೊಬ್ಬೇಡಿಯುದು? ಏನಾಗ್ಲಿಲ್ಲಲ್ಲ. ಕುಳಿತವರು ಉದ್ದಕ್ಕೆ ಮಲಗಿದ್ದು. ಮಲಗಿದ್ದ? ಯಾಕೆ ಮಲಗಿದ್ದು? ಹೋಗಿ ನೋಡ್ಬೇಕಿತ್ತು ನೀನು. ಯಾಕೋ ಏನು? ನನಗೆ ಸಂಶಯದ ಮೇಲೆ ಅನುಮಾನ. ಅದು ಎರಡು ಒಂದೇ ಪುಣ್ಯಾತ್ಮ. ಹತ್ತಿರಕ್ಕೆ ಹೋಗಿ ಹೀಗೆ ಇಣುಕಿ ನೋಡ್ತೇನೆ. ಅಮ್ಮ, ಎಂತದು? ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿದ್ದು.
ನಾಲಗೆ ಹ? ಹೊರಗೆ ಚಾಚಿ ಹ. ರಕ್ತ ಕಾರಿ ಹ. ಸಟೇ ಶಿವ ಶಿವ ನೀ ಮಾಡಿದೆಯೋ ಈ ಬಲಿಯನ್ನ ಜತೆಯಾಗಲು ಶಿವನೇ ಶಿವನೇ ಕ್ಷಿತಿಯೋ ನಿನ್ನ ಮಗನಿ ಏನಾಗಿ ಜೀವಿಸದಂತೆ ಜಾತೆಯನ ಆರೋಡನೆನಲಿ ಶಿವ 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 ಅದೇ ನೀ ಮಾಡಿದೆಯೋ ಶಿವ 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 ಎಂತ ಕರ್ಣ ಕಠೋರವಾದಂತಹ ನುಡಿಗಳನ್ನು ನಾನು ಕೇಳುತ್ತಾ ಇದ್ದೇನೆ. ಇಂತಹ ದುರ್ವಾರ್ತೆಯನ್ನು ಕೇಳುವುದಕ್ಕಿಂತ ನನ್ನ ಕಿವಿ ಕಿವಿಡಾಗಬಾರದಿತ್ತೆ, ನನಗೆ ಸಾವು ಬರಬಾರದಿತ್ತೆ. ಶಿವನೇ, ನನ್ನ ಪತಿದೇವರು ಮಡಿದು ಹೋದ್ರಲ್ಲ, ದೇವತೆಗಳನ್ನು ಸೋಲಿಸಿ ಆ ಸ್ವರ್ಗಲೋಕದ ಪೀಠವನ್ನು ಏರ್ತಾರೆ, ಸಂತೋಷದ ವಿಚಾರವನ್ನೇ ತಂದುಕೊಡ್ತಾರೆ ಅನ್ನುವ ಹಾಗೆ ಭಾವಿಸಿದ್ರೆ ನನ್ನ ಕನಸೆಲ್ಲ ನುಚ್ಚುನೂರಾಗಿ ಹೋಯಿತಲ್ಲ. ಪತಿಯೇ, ನೀ ಮಡಿದು ಹೋದೆಯ. ಸಾಮಾನ್ಯ ದೇವತೆಗಳನ್ನು ಗೆದ್ದಂತಹ ನಿನಗೆ ಯಕ್ಷನೆಂದು ಗೆಲ್ಲುವುದಕ್ಕೆ ಅಸಾಧ್ಯವಾಗಿ ಹೋಯಿತೆ. ಆ ಯಕ್ಷನ ಮುಂದೆ ಬಲವೆಲ್ಲ ಕುಂದಿ ಹೋಯಿತೆ. ನನ್ನನ್ನು ಬಿಟ್ಟು ದೂರ ಹೋದೆಯಲ್ಲ, ನನಯಕ್ಕಾಗಿ ಆದೇನಲ್ಲ. ಶಿವನೇ, ನನಗಿನ್ನು ಯಾರಿದ್ದಾರೆ? ವಲ್ಲಭ, ನನಗಿನ್ನು ಯಾರಿದ್ದಾರೆ? ನೀನಿಲ್ಲದ ಬದುಕು ನನಗೆ ಬೇಡ. ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ಅದು ಭಾವೀನು ಸುಮ್ಮನೆ ಸತ್ತವರು ಜೀವಿ ಬರೀ ಸಮರ ಸಮರ್ಥನಾಗಿದ ತವಳ ಮಹಿಷಾಸುರಗಿ ಹದ ನಗರ ಬಿಂದುರಿಸಿ ಸಮರದ ಮಾಕವನು ಅಬ್ದಿಯಲ್ಲಿ ಹೊಡೆಯುವುದರಲ್ಲಿ ಕಳೆದವ ಹಮಗನು ಛೇ, ನಾನು ಸಾಯುವುದೇ? ನಾನು ಯಾಕೆ ಸಾಯಬೇಕು? ನಾನು ಯಾಕೆ ಅಳಬೇಕು? ಅರ್ಥ ಉಂಟು ಹೇಳುವುದಕ್ಕೆ? ಅಳುತ್ತಾ ಕುಳಿತುಕೊಂಡ್ರೆ ಸತ್ತವರು ಎದ್ದು ಬರುವುದಕ್ಕೆ ಸಾಧ್ಯ ಉಂಟೆ? ಜೀವಿಸುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಸಾಧ್ಯವಿಲ್ಲ. ಸತ್ತಂತ ನನ್ನ ಗಂಡನ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡುವುದೇ ನನ್ನ ಕರ್ತವ್ಯ, ನನ್ನ ಕರ್ತವ್ಯ. ಆದ್ರೆ ನನ್ನ ಗಂಡನ ಮರಣಕ್ಕೆ ಕಾರಣವಾದವರು ಯಾರು? ಆ ದೇವತೆಗಳು. ನನ್ನ ಹಳೆಯ ಕುಂಕುಮವನ್ನೇ ಒರೆಸಿ ಬಿಟ್ರಲ್ಲ ಶಿವನೇ, ಕೊರಳ ಮಾಂಗಲ್ಯವನ್ನೇ ಕಡಿದು ಹಾಕಿದ್ರಲ್ಲ, ವಿಧವೆ ಎನ್ನುವಂತ ಪಟ್ಟವನ್ನು ಕಟ್ಟಿ ಈಗ ನಗುಡ್ತಾ ಇದ್ದಾರೆ, ಆಸೆ ಮಾಡ್ತಾ ಇದ್ದಾರೆ. ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ತಂದೊಡ್ಡಿದ್ರಲ್ಲ ದೇವತೆಗಳೇ, ನಿಮ್ಮ ಕಣ್ಣಲ್ಲಿಯೂ ಕಣ್ಣೀರನ್ನು ಭರಿಸದೇ ಇದ್ರೆ ನನ್ನ ಹೆಸರು ಮಾಲಿನಿಯಲ್ಲ, ಮಾಲಿನಿಯಲ್ಲ. ಅಂದ್ರೆ ನಾನು ಯಾಕೆ ಮಾತಾಡುದು? ನನಗೆ ಯಾರಿದ್ದಾರೆ? ಯಾರು ಕೇಳಿಸ್ತಾರೆ ನನ್ನ ಮಾತನ್ನು? ಯಾರು ಯಾರು ಯಾಕೆ? ನನ್ನ ಮಗನಿದ್ದಾನೆ ಮಹಿಷ, ತುರ ಪರಾಕ್ರಮಿಯಾಗಿ ಬೆಳೆಯುತ್ತಾ ಇದ್ದಾನೆ. ಈ ವಿಚಾರವನ್ನು ಆತನಿಗೆ ತಿಳಿಸಿ ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಿಸ್ತೇನೆ. ಕರೆಸ್ತೇನೆ ಮಗನನ್ನು, ಕರೆಸ್ತೇನೆ. ಮಗನೇ ಮಹಿಷ, ಬಾ ಕಂದ, ಬಾ ಕಂದ, ಬಾ.
Ah!
ನಿನ್ನ ಪವಿತ್ರ ಪಾದಗಳಿಗೆ ಮಹಿಷಾಸುರನ ದಾಸೋಂಗ ರಾಜಾಂಗಣದಲ್ಲಿ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ?
ಈಶ ಕಂದ ಕುಮಾರ ಮಗನೇ ಕಂದ ಎಂತಹ ನುಡಿಯನ್ನಾಡಿಬಿಟ್ಟೆ ಅಮ್ಮ. ಹಾ. ನೀನಾಡಿದ ವಚನವನ್ನು ಆಲಿಸಿದೆ ತಡ ಹಾ. ಒಮ್ಮಿಂದ ಮೇಲೆ ಎಲ್ಲಿ ಇತ್ತು ಗೊತ್ತಾಗಲಿಲ್ಲ. ಹಾ. ಹೊರ ಸಿಡಿಲು ಬಡಿದ ಹಾಗೆ ಹಾ. ನನ್ನ ತಲೆಗೆ ಬಡಿತಮ್ಮ. ಹೌದೇ ಅಮ್ಮ ಕಂದ ಒಮ್ಮೆಲೆ ನಾನು ಮೂರ್ಛೆ ಹೋದೆ. ಹಾ. ಎದ್ದು ನೋಡ್ತೇನೆ ನೀವು ಕಣ್ಣೀರು ಸುರಿಸುತ್ತಾ ಇದ್ದೀರಿ. ಹಾ. ಅಮ್ಮ ಕಂದ ನನ್ನ ಅಪ್ಪ ಇವತ್ತು ಸ್ವರ್ಗಕ್ಕೆ ಹೋದರಮ್ಮ. ನಿಜ ನಿಮ್ಮ ಗಂಡ ಇನ್ನು ನಿಮ್ಮನ್ನು ಕಾಣುವುದಕ್ಕೆ ಬರುವುದಿಲ್ಲ. ನಿನ್ನ ತಂದೆ ಇನ್ನಿಲ್ಲ ಕಂದ ಇದ್ದವರ ಪರಿಸ್ಥಿತಿ ಏನು? ಹಾ. ಇದ್ದವರದ್ದು ಬಿಟ್ಟು ನನ್ನದು ನಿನ್ನದು ಪರಿಸ್ಥಿತಿ ಏನು? ನಮ್ಗೆ ಯಾರು ಗತಿ ಇಲ್ಲ ಕಂದ ಯಾರು ಗತಿ ಇಲ್ಲ ಅಂತ ಎರಡು ಕೈಯನ್ನು ತಲೆಗೆ ಬಡಿಯಿಲ್ಲ. ಮಿಂಚು ಹೋದಂತಹ ಹಂಗಾರೆಗಳಿಗೆ ಸಿಂಧಿಗೆ ಪ್ರಯೋಜನ ಇಲ್ಲ. ಸಾಧನೆ ಮಾಡುವುದಕ್ಕಾಗಿ ಹುಟ್ಟಿದಂತಹ ಮಹಿಷ ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಬರುವಂತಹ ಶಕ್ತಿ ನನಗಿದೆ. ತಂದೆಯನ್ನು ಕೊಂದ ದೇವತೆ ಯಾರು? ನಿನ್ನ ತಂದೆಯಲ್ಲಿ ಕೊಂದ ಯಕ್ಷ ಯಕ್ಷ ಪಾಪಿ ಮಗ ಯಕ್ಷ ಪಾಪಿ ಮಗ ಯಕ್ಷ. ಹಾ. ಯಕ್ಷನಿಗೆ ಇಕ್ಷನು ಲಕ್ಷಗಳಿಗೆ ಹಾ. ಇಂದ ನೀವು ಯುದ್ಧದಲ್ಲಿ ಆ ಯಕ್ಷನನ್ನು ಕೊಂದು ಹಾ. ಮುಂದುವರಿದು ಬರುವಾಗ ಹಾ. ಮುಕ್ಕನ್ನು ಬೆಳೆದು ನಿಲ್ಲಿಸಿದ್ರೆ ಉತ್ತರ ಏನು ಗೊತ್ತಾ? ಏನು? ಅವನಿಗೆ ಮೂರನೇ ಕಣ್ಣಲ್ಲಿ ಬೆವರ ಜಲವನ್ನು ಸುರಿಸಿದ ಮಾತ್ರವಲ್ಲ, ಹಾ. ಅಂಗೈಯಲ್ಲಿ ಹಾ. ಅಪ್ಪಚ್ಚಿ ಮಾಡಿ ಬಾರದಿದ್ರೆ ನಿನ್ನ ಮಗನಾಗಲ್ಲ. ತನಯ ಮಾಡಿದ ನುಡಿಗೆ ಮನದಿ ಹರುಷವನ ತನಯ ಮಾಡಿದ ನುಡಿಗೆ ಮನದಿ ಹರುಷವನ ನುಡಿದಳು ಸಂತೋಷವಾಯಿತು ಯಾರ ನುಡಿ ಕೇಳಿ ನಿನ್ನ ನುಡಿ ಕೇಳಿ ನಿನಗೆ ಅನಿಮಿದರ ಗೆಲ್ಲಬಹುದು ಸಮರದಿ ನಿನಗೆ ಅದು ಯಾಕಮ್ಮ ಈಗ ಕೊನೆಗೆ ಆಗುವ ನೀನು ಹೇಳುದು ಗಣ ಅಲ್ಲ ಅಂತ. ಹೊಲ ಜನ ಬರುವ ಯಾರು ಯಾರು ಹೊಲ ಜನ ಬರುವ ಜಗಲಿ ಏನು ಉದ್ದೇಶ? ಅನವರದ ಸುಮನವರ ಬಗ್ನದಿ ಯಾರು ಯಾರು ಬರುವುದು? ಹೊಲ ಜನ ಬರುವ ಯಾಕೆ? ಜಗಲಿ ಅನವರದ ಸುಮನವರ ಬಗ್ನದಿ ಅದಕ್ಕೆ ನಾನೇನು ಮಾಡಲಿ? ನಿನಗೆ ಬೇಡುವೆನೊಂದು ಏನಮ್ಮ ಹೇಳು ಹೇಳು. ನಿನಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ವರಗಳ ಯಾರಲ್ಲಿ ಎಷ್ಟು ಬರೀಬೇಕಮ್ಮ? ವಿಧಿಯಲ್ಲಿ ಪಡೆದು ವರಗಳು ಇನ್ನೊಮ್ಮೆ ಹೇಳುತ್ತಾರೆ. ತನಯ ನಾಡಿದ ನುಡಿಗೆ ಮನದಿ ಹರುಷವನ ನುಡಿದಳು ಸಂತೋಷವಾಯಿತು ಬಾಲಲಾರಿದ ನುಡಿಗೆ ಬಾಲಲಾರಿದ ನುಡಿಗೆ ಮಾಲಿನಿ ಮನದಿ ಹರುಷವನ ನುಡಿದಳು ಮಗನೇ ಏನಮ್ಮ? ಮಗನೇ ಮಗನೇ
ಸಾಧ್ಯ. ಹೌದಲ್ಲ ಹೌದು. ಕೋಪ ಬಂದಿದೆ ಹಾ. ಆದ್ದರಿಂದಲೇ ಆ ಹಗೆಗಳನ್ನು ಸದೆ ಬಡಿಯುತ್ತೇನೆ ಅನ್ನುವ ಹಾಗೆ ಮುಂದುವರಿತಾ ಇದೆ. ಹೌದಮ್ಮ ಕಂದ ಏನು ತಾಯಿ? ಸ್ವಲ್ಪ ಜಾಗೃತರಾಗಿರಬೇಕು. ಯಾಕೆ ತಾಯಿ? ಒಟ್ಟು ಮುಂದುವರಿಯುವುದಲ್ಲ. ಏನು ತಡೆದು ನಿಲ್ಲಿಸಿದ್ದು? ಭುಜದಂಡೆಯ ಮೇಲೆ ಸಾಮರ್ಥ್ಯ ಇದೆ. ಹಾ. ದೇವತೆಗಳನ್ನು ಒಂದು ಕ್ಷಣದಲ್ಲಿ ಬಗ್ಗು ಬಡಿಯಬಹುದು. ಹಾ. ಆದರೆ ಏನಮ್ಮ? ಕೇವಲ ದೈವ ಬಲ ಇದ್ರೆ ಸಾಲದು, ಮತ್ತೆ? ದೇಹ ಬಲ ಇದ್ರೆ ಸಾಲದು, ಹಾ. ದೈವ ಬಲವೂ ಬೇಕು ಕಂದ. ಅದಕ್ಕನಿಯಮ್ಮ ಹಾಗೆ ಹಾಡಿದ್ದು. ಹಾ. ನನಯ ನೋಡಿದ ನುಡಿಗೆ ಮಾಲಿನಿ. ಮನದಿ ಹರುಷವನಾತು ನುಡಿದಳು. ಹೌದಪ್ಪ. ಅನಿಮಿಷರ ಗೆಲ್ಲಬಹುದು ಹಾ. ಸಮರದಿ ಹೀಗಾಗಿ ಘನವಲ್ಲ. ಹೌದು. ಅಮ್ಮ, ಯಾಕಮ್ಮ ಘನವಲ್ಲ? ಸಂತೋಷವಾಯಿತು ಏನು? ಕಂದ. ಆದ್ದರಿಂದ ಹಾ. ನೀನೊಂದು ಕೆಲಸ ಮಾಡಬೇಕು ಕಂದ. ಏನಮ್ಮ ಏನು? ನೇರವಾಗಿ ಕಾನನಕ್ಕೆ ಹೋಗಬೇಕು. ಹೋಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಬೇಕು. ಮಾಡಿ ಒಲಿದು ಬಂದಂತಹ ಸಂದರ್ಭ ಹಾ. ಬೇಕಾದಂತಹ ವರಗಳನ್ನು ಕೇಳಿ ಪಡೆದುಕೊಂಡು ಬಂದ್ರೆ ಹಾ. ಮತ್ತೆ ನಿನಗೆ ಯಾರು ಗಣ್ಯರಲ್ಲ. ನಿನಗೆ ಅಷ್ಟು ಕೆಲಸ ಮಾಡಿದ್ರೆ ಸಂತೋಷ. ನನಗೆ ಸಂತೋಷ. ಹಾಗೆ ಒಟ್ಟು ಹೋಗುವುದೆಯಾ? ಏನು? ಈಗ ಬರಿಗೈಯಲ್ಲಿ ಹೋಗಕೂಡದು ಕನ್ನ. ಪತ್ತದ ಕತ್ತಿದ ನೀನು ಹಿಡಿದುಕೊಂಡು ಅಮ್ಮ, ಏನು ಇದು ನನ್ನ ರಕ್ಷಣೆ. ನಿನ್ನ ರಕ್ಷಣೆಗಾಗಿ ನೋಡ್ತಾಯಿ ಏನು? ಕೇದಲು ಭಯ ಶೃಂಗಗಳಿಗೆ ಕೇವಲ ನೋಡುವುದರ ಪ್ರದರ್ಶನಕ್ಕಿದ್ದಲ್ಲ. ಅಲ್ಲ. ಸಮಯ ಹೋದ್ರೆ ಹೋಗಲಿ ಅಮ್ಮ. ಹಾ. ನಮಗೆ ಬೇಕಾದದ್ದು ಕಾರ್ಯ ಸಾಧನೆ. ಹೌದೌದು. ಹೋಗಿ ಆ ದೇವತೆಗಳಲ್ಲಿ ಯುದ್ಧವನ್ನು ಮಾಡುವುದಕ್ಕೆ ಹಾ. ಇದನ್ನು ಗೋಡಿದ್ರೆ ಸಾಲ. ಸಾಕು. ಹಾ. ಆದ್ರೆ ಬರಿಗೈಯಲ್ಲಿ ಹೋಗಕೂಡದಲ್ವಾ ನೀನು? ಆದ್ದರಿಂದ ಕೊಟ್ಟದ್ದು. ನೀನು ಒಂದು ಮುತ್ತು, ಒಂದು ಆಲಿಂಗನ, ಒಂದು ಆಶೀರ್ವಾದ ಮಾಡಿ ಕಳಿಸಿದ್ರು. ಹಾ. ಅಮ್ಮ, ಏನು ಕನ್ನ? ಕೊಡುವುದೆಲ್ಲ ಕೊಟ್ಟಾಯ್ತು. ಹೌದು. ಇನ್ನು ನೀನು ಹರಸಬೇಕಾದ ಹಾ, ಆಶೀರ್ವಾದ. ಭಯಕರಗಳನ್ನು ಮೇಲೆ ಎತ್ತಿ ಅನುಗ್ರಹಿಸಮ್ಮ. ಆದಿತ್ತು ಕಂದ. ನಿನ್ನ ಭುಜದಂಡೆಯ ಮೇಲೆ ಜಯಸಿರಿಯು ಅನವರತವರು ಆರಾಧಿಸ್ತಾ ಇರಲಿ. ಹೋಗಿ ಬಾ. ಮನದಿಗೆ ಮಣಿದು ನಾದ ಮಹಿಳನು ವಿಧಾನವ ಸಭೆಯಿಮೆನೆನುವುದು. ಆ
ನಮ್ಮಲ್ಲಿರುವ ನಾಯಕತ್ವದ ಕೊರತೆ. ಹಾಗಿರುವಾಗ ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ದೊಂತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಸನೆಂಬ ಹುಟ್ಟಿದ್ದಾನೆ. ವೀರಾಧಿವೀರ ಬ್ರಹ್ಮದೇವನಿಂದ ವರಗಳನ್ನು ಪಡೆದನಂತೆ. ನಾವು ಅವನ ಪಕ್ಷವನ್ನು ಸೇರಿದ್ರೆ ಸುರಪ ಮುಖ್ಯರ ಬಗ್ಗೆ ತಡ ಮಾಡುವುದಲ್ಲ, ನೇರವಾಗಿ ಎಲ್ಲರೂ ಹತ್ತಿರಕ್ಕೆ ಬನ್ನಿ. ಎಲ್ಲರಿಗೂ ಪ್ರತಿ ನಮಸ್ಕಾರ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರ ಮಂದಿಯಲ್ಲಿ ನಿಜ. ಅಯ್ಯೋ, ಗಣತಂತ್ರ ದೈತ್ಯರ ಗಡನ್ನು ವೀಕ್ಷಿಸುತ್ತಾ ಇದ್ದೇವೆ. ಯಾರು ನೀವು? ಎಲ್ಲಿಂದ ಬಂದು? ನನ್ನ ಹಿತವಂತರಿ ಅಲ್ಲ ಹಿತವಂತರಿ ನೋಡು ಹೇಳು. ಮಾಲಿನಿ
ಯಾರ್ಯಾರು? ನಿನ್ನ ಬಂಧು ಬಾಂಧವರು, ಬಂಧು ಬಾಂಧವ, ಜಾತಿ ಮಕ್ಕಳು. ಜಾತಿ ಮಕ್ಕಳು. ನಿಮ್ಮ ಹೆಸರು? ನನ್ನ ಹೆಸರು ಶಂಕ, ದುರ್ಗ, ಬಿಡಲ, ಚಾಮರ, ಚಿಕ್ಷುರ ಎಲ್ಲ ನಾವೇ ಅಯ್ಯ, ನಾವೇ ಅಯ್ಯ. ಎಲ್ಲಿದ್ದವರಯ್ಯ? ಅಯ್ಯ, ಈ ಹಿಂದೆ ಇದೆ ಶೋಣಿತಪುರ ನಾಡಿಕೊಂಡು ಬರ್ತಾ ಇರುವ ಸಂದರ್ಭ. ಸ್ವರ್ಗವನ್ನು ಪಡಿಬೇಕು ಎನ್ನುವಂತ ಉದ್ದೇಶದಿಂದ ದಂಡೆತ್ತಿ ಹೋಗಿ ಇಂದ್ರಾದಿ ಸುಮ್ಮನೆ ಪಡೆದು ಸುರಲೋಕವನ್ನು ವಶಪಡಿಸಿಕೊಂಡೆವಯ್ಯೋ. ಏನಾಯ್ತು ಮುಂದೆ? ಆ ಕಪಟಿಯಾದ ಇಂದ್ರ ಹರಿಯಲ್ಲಿ ದೂರಿದ್ದ, ಮತ್ತೆ ಹರಿ ಚಕ್ರವನ್ನು ಕಳೆದ. ಚಕ್ರ ತಿರುಗುತ್ತಾ ಬಂದು ನಮ್ಮ ಅಂಗಾಂಗಗಳ ಕತ್ತರಿಸಿ ಹಾಕಿದ್ದ. ನಿಮ್ಮ ಪರಿಸ್ಥಿತಿ? ಅದರಿಂದ ನಾವು ಗಿರಿಕಾನಕ್ಕೆ ಓಡಿದೆವಯ್ಯ. ಏನಾಯ್ತು? ಆಗ ಒಂದು ವರ್ತಮಾನ. ಹೇಗೆ? ಜೋಡಿದವರದಲ್ಲಿ ಮಾಲಿಗೆ ಮಗನಾಗಿ ವಯಸ್ಸಿನಂತೆ ವೀರಾಧಿವೀರನಂತೆ ಬ್ರಹ್ಮದೇವನಿಂದ ಅಜಯತ್ವಾದ ವರಗಳನ್ನು ಪಡೆದೆಂಬ ವಿಚಾರನ್ನು ಕೇಳಿ ಓಡಿ ಬಂದೆವಯ್ಯ. ಏನಾಗಬೇಕು? ಮಹಿಷಾಸುರ, ಈ ಹಿಂದೆ ನಿನ್ನಾಗ್ಯನಾದ ವಿದ್ಯುನ್ಮಾಲಿಯನ್ನು ಯಕ್ಷಣ ಮೂಲಕ ಇಂದ್ರ ಕೊಲ್ಲಿಸಿದ್ದ. ನಿನ್ನ ಅಪ್ಪನ ಕೊಲ್ಲಿಸಿದ್ದ. ಹಾಗೆಂದುಕೊಳ್ಳಬಹುದು. ಅನೇಕವಿದೆ ಯಾರಲ್ಲಿ ನಾನು ಅಲ್ಲಿದ್ದೆ. ಎಲ್ಲಿ ದ್ವಾರದಲ್ಲಿ ದ್ವಾರದಲ್ಲಿ ಸೇವೆ ಮಾಡುತ್ತಿದ್ದವು.
ಏನು ಅವಸರವಾಗಿ ಸೇವೆ ಬಂದೆ? ಮಾಡುವಂತ ಹೊತ್ತಿನಲ್ಲಿ ಸ್ವಲ್ಪ ಗಡಿಬಿಡಿ ಆಗ್ತಾ ಇದೆ. ಏನಾಯ್ತು? ಮೇಲೆ ಕೆಳಗೆ ಆಗ್ತಾ ಉಂಟು. ಏನು ಏನಂತ ಗೊತ್ತಾಗ್ಲಿಲ್ಲ. ಹಿಂಗೆ ಒಂದೇ ಬಾರಿಗೆ ಒಟ್ಟು ನುಗ್ಗಿ ಬೊಬ್ಬೆ ಇಡ್ತಾ ಇದ್ದಾರೆ. ಯಾರದು? ಯಾರಿಗೆ ಗೊತ್ತು? ಮತ್ತೆ ನೀನ್ ಯಾಕಿರುದು? ಅಲ್ಲ, ಒಟ್ಟು ಇವ್ರು ಬೊಬ್ಬೆ ಇಡೋದು ಕೇಳಿದ್ದೆ ಮಾತ್ರ ನಾನು. ಜನ ಯಾರಂತ ನೋಡಿ ಜನ ಯಾರದು ನೋಡ್ಲಿಲ್ಲ. ಮತ್ತೆ ಹಿಂದೆ ತಿರುಗಿ ನೋಡ್ತಾ ಇದ್ದೇನೆ, ಏ. ಎಲ್ಲ ಹಳೇ ಮುಖ, ಹೊಸತ್ತು ಯಾವುದಿಲ್ಲ. ಯಾರು? ಸಂಕ, ಜಾಗಟೆ, ಬಿಡಾರ, ಚಿಪ್ಸು. ಶಂಕ ಜಾಗಟ ಪೂಜೆಗಲ್ವೇನು? ಯಾವುದು? ಅದಲ್ಲ, ಅಂಗಾಂಗವನ್ನು ಕಳ್ಕೊಂಡವರು ಶಂಕ ದುರ್ಗಾದಿಗಳು ಇವಾಗ ಬಂದಿದ್ದಾರೆ. ಮಳಿ ಬಂದಿದ್ದಾನ ಮತ್ತೆ ಅಪ್ಪವರ ಸೊಕ್ಕೆ ಒಂದು ಬಿಸಿಯಾಗಿ ಮಾತಾಡಿದೆಲ್ಲ ನೀವು ಕೇಳಬೇಕಿತ್ತು. ಏನ್ ಹೇಳಿ? ಅಲ್ಲವರೇ ಕಟ್ಟವಳೆ, ನಾಚಿ ಕಟ್ಟವಳೆ, ಮಾಡಿ ಬಿಟ್ಟವಳೆ, ಮರಿದು ಮಾಡಿದ್ರೆ 1000 ಹೋಳಾಗ್ಬೇಕು ತಾನೆ. ನಿಮ್ಗೆ ಯಾಕೆ ವಿಷಯ ಆಗುದು? ಮತ್ತೆ ಬೈಯುವುದಾರೀಗ? ಅಲ್ಲ, ಅಲ್ಲಿ ನಿಮ್ಮದೇ ಇಲ್ಲ. ಬಂದವರೀಗ ಹೌದು. ಏನ್ ಹೇಳಿ? ಅಷ್ಟು ಜೋರು ಮಾಡಿದ್ದೆ ತಾನ. ಏ. ಒಬ್ಬ ಹೇಳಿದ, ಏನ್? ನಾವೇನು ಸಾಮಾನ್ಯದವರನ್ನು ನಾವಾಗಿ ಬಂದದಲ್ಲ. ಮುಂದೆ ನೋಡ್ತೇವೆ. ಮುಂದೆ ನೋಡಿದ್ರೆ ಮುಂದೆ ನೋಡ್ತಾ ಇದ್ರೆ ಒಂದು ಕೋಣ, ಹೋಳವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಅದು ಕೂಡ ನಮ್ಮಲ್ಲಿ ಕೋಣವನ್ನು ಕಟ್ಟಿಕೊಂಡು ಬಂದ. ಯಾಕೆ? ಯಾಕೆಂತ ಕೇಳುವುದು ಅವನ ಅಪ್ಪ ಮೆನಿಗೆ ಬಂದ ಹೇಳ್ತಾರೆ. ಯಾರು? ಅದು ವಿದ್ಯುತ್ ಮಂಡಳಿ ಅವರು. ಎಂತದ? ವಿದ್ಯುತ್ ಮಂಡಳಿ ಅವರು. ಓಹೋ, ವಿದ್ಯುನ್ಮಾಲಿ.
ಗಜವನ್ನು ಏರಿ ನನ್ನೊಡನೆ ಯುದ್ಧವನ್ನು ಮಾಡುವುದಕ್ಕೆ ಮುಂದಾದೆ. ಸಾಮಾನ್ಯದವನೆಂದು ಭಾವಿಸುವೆ. ಮಹಿಷನ ಮಾಲಿನಿಯ ಜಾತ ಮಹಿಷದಾನವನೆಂಬುದಾಗಿ ನನ್ನನ್ನು ಕರೆಯುತ್ತಾ ಇದ್ದಾರೆ. ನನ್ನ ತಂದೆಯಾದಂತಹ ವಿದ್ಯುನ್ಮಾಲಿಯನ್ನು ಯಕ್ಷನ ಮುಖೇನ ಕೊಂದು ಮುಗಿಸಿದಂತಹ ಧೂರ್ತ ಶಂಕದುರ್ಗರಿಗಾದ ಅನ್ಯಾಯ ಸ್ವರ್ಗದ ಬಿಟ್ಟೆಯಲ್ಲ ಬಿಟ್ಟುಕೊಟ್ಟು ತ್ರಿಮೂರ್ತಿಗಳನ್ನು ಅರ್ಚಿಸಿದ ಫಲವಾಗಿ ಭಕ್ತಿಯಿಂದ ಮಾಡಿಸಿದ್ದಾರೆ. ಇಲ್ಲಿರುವ ವಸ್ತುವಾಗಲಿ ಸಂಪತ್ತಾಗಲಿ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲು. ಇದನ್ನು ಬಯಸಿ ಬಂದಿದ್ದ ನಿನ್ನ ಬಿಟ್ಟು ಕಳಿಸಿದ್ದೇನೆ ಶೈಮಿನಿಗೆ. ನೀನು ಮುಂದುವರಿದ್ರೆ ನೀನಾಗುವುದಾದ ದೆಸೆಗಡಿಸಿದ್ದೇನೆ. ಅಷ್ಟೇ ಅಲ್ಲ, 14 ಲೋಕದ ಪೀಠವಾದಂತಹ ಸ್ವರ್ಗದ ಪೀಠ
ಪೀಠವನ್ನು ಏರಿದ್ದೇನೆ. ಡಂಗುರ ಸಾರುವುದಕ್ಕಾಗಿ ದೂತನನ್ನು ಕಳುಹಿಸಿಕೊಟ್ಟ ಸ್ವರ್ಗ ಮರ್ತ್ಯ ಪಾತಾಳ ಅರ್ಪಣ ತರ್ಪಣ ನೀವು ಭೂಲೋಕದಲ್ಲಿ ಸ್ವಲ್ಪ ತಿರುಗಾಟ ಮಾಡಿ. ಯಾರು ಯಾಗ ಯಜ್ಞಾದಿಗಳನ್ನು ಮಾಡಿ ಹವಿಸರ್ಪಿಸ್ತಾರೋ ದೇವತೆಗಳಿಗೆ ಅವರ ಜುಟ್ಟನ್ನು ಹಿಡಿತಾನೆ ಕತ್ತರಿ ಪಂಚ ಮಹಾಪಾತಕಗಳನ್ನು ಮಾಡ್ತಾವೆ. ಯಾರಾದ್ರೂ ನಿಮ್ಮಲ್ಲಿ ಕೇಳುವುದಕ್ಕೆ ಬಂದ್ರೆ ಅವರ ಸೊಂಟಕ್ಕೆ ನನ್ನ ಹೆಸರು ಹೇಳಿ ಅಲ್ಲಿಗೆ ಬಿಡ್ತಾರೆ ಅಲ್ಲ. ಅದ್ಯಾರು ಎದ್ದು ಓಡ್ತಾ ಇರುವುದು ಅವರಿಗಾದ್ರೂ ನನ್ನ ಕಟ್ಟ ಆಜ್ಞೆ. ಇನ್ನು ಮುಂದೆ ಸಮಯಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರಬೇಕು. ಇಲ್ಲದಿದ್ರೆ ಕಠಿಣ ಸಾಧ್ಯ. ನಮ್ಗೀಗ ಬೇಕಾದದ್ದು ಪಡೆಯೋಣಲ್ವೋ? ಹೋಗು. ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಾಕರ್ತರಾದ ಎಕ್ಕಾರು ದುರ್ಗಾನಗರದ 10 ಸಮಸ್ತರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳು. ಅದೇ ರೀತಿ 10ರ ಸಂಭ್ರಮವನ್ನು ಆಚರಿಸ್ತಾ ಇರುವಂಥವರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ಶ್ರೀನಿವಾಸ ಕಲ್ಯಾಣ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಬಂದು ನೆರೆದಿರುವಂಥ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂಪತ್ತನ್ನಿತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರೆದಕ್ಕೆ ಅನುಮತಿಯನ್ನು ಬೇಡುತ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲಿಗೆ. ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಾಧವನಿಗಿದೆ. ನಾವೆಲ್ಲರೂ ರಕ್ತಗಳ ಗಮಿಸೋಣ. ಏನು ಮಾಡು ನಡಿದ ಭವ ಸುರರ ನೊಡಗುಂಡು ನಡೆದಂದು ವೈಕುಂಠನು ಕಾಣದಿರಲು ಹರಿಯು ಕಾಣುವುದಿಲ್ಲವಲ್ಲ, ಕಾಣುತ್ತಾ ಇಲ್ಲವಲ್ಲ. ಅಲ್ಲಿಗೆ ಬಳಿಕ ಕೈಲಾಸ ಕೈ ತರಲಾಗ ನಿಲಯಗಳು ಪುರ ಹಲನು ಇಲ್ಲದಿದೆ ಪುರಹಾರವಿಲ್ಲವಲ್ಲ. ತಿರುಗಿದ ಶರೀರರುಡಿ ತುಹಿನಾದ್ರಿಯಲಿ ಹರಿಹರ ನದಿಯ
ಎನಿಸಿಕೊಂಡಾಗಲೇ ಅಂಬರವಾಣಿಯನ್ನ ಆಲಿಸಿದೆ. ಕೀನಾದ್ರಿಯ ತಪ್ಪಲಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಗುರುಡರ ಬಗ್ಗೆ ಈರುವರು ಯೋಚಿಸ್ತಾ ಇದ್ದಾರಂತೆ. ಅಲ್ಲಿಗೆ ನಾವೆಲ್ಲರೂ ನಿಗ್ರಹಕ್ಕಾಗಿ ನನ್ನಲ್ಲಿ ಆಯ್ಕೆಯಾದಂತಹ ಬ್ರಹ್ಮ ದೇವತೆಗಳು ನಮ್ಮೆಲ್ಲರ ತೇಜಸ್ಸನ್ನೇ ಹೊರಗಡೆಯಿದೆ.
ಸರ್ವಶಕ್ತಿ ಸಮನ್ವಿತ ಭಯವ್ಯಹಸ್ರಾಯಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಮಹೇಶ್ವರ ಮಾತೆ ಇಂದ್ರಾದಿ ಸುಮನಸರಿ ಜಗನ್ಮಾತೆ ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತಲಾಲಿಸು ಕೂಳ ಮಹಿಷ ವಿಧಾನ ನಿತ್ಯ ಪರಬಲಾಲಿ ಸುರಪಾದನವ ದೆಸೆಗೆಡಿಸಿದನು ನಾರಾಯಣ ಮಾಲಿನಿಯ ಮಗನಾದ ಮಹಿಷನಾಮಕನು ಅಜನನ್ನು ಬಜ್ಜಿ ವರ ಬಲವನ್ನು ಸಂಗ್ರಹಿಸಿಕೊಂಡ ನಮ್ಮ ಅದರಿಂದಲೇ ಪಾತಾಳವನ್ನು ಆಕ್ರಮಿಸಿ ವಶಪಡಿಸಿಕೊಂಡ ಭೂತಳದ ಮೇಲೂ ತನ್ನ ಕೆಟ್ಟ ಅಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೇಕೊಂದೇರಿ ಸುರಪ ಮುಖ್ಯಾಮರನ್ನು ದೆಸೆಗೆಡಿಸಿ ಇವರಿಗೊದಗಿದ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾದುದಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಕುಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷನ ಟುಳಿಯಿಂದ ತತ್ತರಿಸುತ್ತಿದೆಯಮ್ಮ. ಮಹಿಷ ಭೀತಿಯೇ ಮಕ್ಕಳೇ. ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ. ಸೂರ್ಯಚಂದ್ರಮರ ಸಂಚಾರಕ್ಕೆ ತಡೆಯನಿದ್ದಾನೆ. ಬಿಡಿರಿ ಭೀತಿಯ ಕಿರಿದು ದಿನದೊಳಗೆ ಕುಳಮಹೇಶ್ವರನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಕದುರ್ಗರೇ ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಭೀಕರಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸಿದ ತರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ, ನಿರ್ಭೀತರಾಗಿ, ಭಯಗೊಳ್ಳದಿರಿ. ವಿಶ್ವಕರ್ಮನು
ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಅಜಮವಸರಪ ಮುಖ್ಯಾಮರರೇ, ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಮ್ಮರ ಪಥದಲ್ಲಿ ತಾನೊಂದಾಗಿ ನಾರ್ಯಾಕಾರವನ್ನಂತೂ ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಿಳಿದು ಬಂದು ಅಭಾಯ ವಚನವನ್ನಿತ್ತಾಗ ನಾವೆಲ್ಲ ಅವನ ತುಷ್ಟಿಯನ್ನು ಹೊಂದಿದವರು. ಅನುಗ್ರಹದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರ್ಯರೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರಣಿಯನ್ನು ಸೇರಿಕೊಂಡು ಕೂಡಲೇ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣವಾಗದೆ ಕರದ ಚಕ್ರವು ಅಮ್ಮ ಇದು ಚಕ್ರ ತ್ರಿಶೂಲವನ್ನು ಸಹ ಕನಕ ಗರ್ಭನು ಬ್ರಹ್ಮದಂಡವನಿದ್ದು ಪದಕೆರಗೆ ವಿನಯದಿಂದಲೇ ಸುರಭ ಕುಲಿಶವ ಅನಿಮಿಗಳು ಶಕ್ತಿ ಆಯುಧಗಳು ಮಣಿದು ಮಾತೆಯ ಪದದೊಳಿರಿಸುತ್ತ ನುಡಿದಿದರು ಭಯದೇ ಇಂದ್ರಾದಿ ದೇವತೆಗಳೇ, ಭಕ್ತಿಯಿಂದಲೇ ಶ್ರೀದೇವಿಯ ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾಮಾತೆ. ಪರಾಕ್ರಮವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನನ್ನು ಕಳುಹಿ ಕೊಟ್ಟನಲ್ಲ. ಶುಭ ವೇಳೆಯಲ್ಲಿ ಲೋಕಗಂಟಕನಾಗಿ ಬೆರೆಯುವಂತಹ ದುರುಳ ಮಹೇಶ್ವರನ ಪೂಜೆಗಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ.
ಏನಿದು ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಬಾರಿ ಬಾರಿಯ ಉದ್ಬೋಧಗಳನ್ನು ಕಾಣಿಗೆ ಗೋಚರಿಸುತ್ತಾ ಇದೆ. ಆಕಾಶದಿಂದ ಕೆಂಡದ ಮಳೆ ಸುರಿಯುತ್ತಾ ಇದೆ. ಒಬ್ಬಳಾಕೆ ನಾರಿ ಯುದ್ಧವನ್ನು ಮಾಡುವುದಕ್ಕಾಗಿ ಈ ಕಡೆಗೆ ಸರಿ ಬರ್ತಾ ಇದ್ದಾಳೆ. ಆಯುಧವನ್ನು ಧರಿಸಿದ್ದೇನೆ, ರಥವನ್ನು ಏರಿ ಆ ಕಡೆಗೆ ನಡೆಯುತ್ತ ನೋಡುವ. ಏನು ಸರಿಯಾಗಿ ನಿನ್ನನ್ನು ಗಮನಿಸಿದ್ರೆ ಒಂದಲ್ಲೋ ಎರಡಲ್ಲೋ ಅಷ್ಟಭುಜೆ ತಡೆಗೆ ಸರಿಯನ್ನು ಏರಿಕೊಂಡು ದಿಟ್ಟತನದಿಂದ ನನ್ನ ಮುಂದೆ ದೊರಕುವಂತೆಯಲ್ಲೋ ನೋಡಿ ಹೀಗಂತಹ ಶಂಕರು ಸರಳಿ ಯಾಕೆ ಬಂದ ಈ ಸೋಡಿತಾಪುರಕ್ಕೆ ಬಂದೆ ನಿನಗೂ ನನಗೂ ಏನು ದ್ವೇಷ
ಬಂದಿದ್ದೇನೆ. ಏನು? ವಿಧಿಯಿಂದ ವರವನ್ನು ಪಡೆದೆಯ? ನಿಜ. ಗೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯ? ಸರಿ. ಋಷಿ ಮುನಿಗಳನ್ನು ಬೀರಿಸಿದೆ. ಹೌದು. ದೇವತೆಗಳನ್ನೇ ಸ್ಥಾನವಾಗಿಸಿದೆಯ? ಹಾ. ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಏನು? ಅಥವಾ ನಿನ್ನನ್ನು ತಡೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೆ. ಏನು ಉದ್ದೇಶ ಗೊತ್ತಾಗಲಿಲ್ಲ. ಒಂದು ವಾಸ ಇದರ ಕಾಲಿಗೆ ಇಲ್ಲ ಇದೆ. ಕೊಂದೇನು. ಸುರರನ್ನು ಪಡೆಯುವುದು ನನ್ನನ್ನು ಪಡೆಯುವುದು ನಿನ್ನಿಂದ ಸಾಧ್ಯವೇ ಇಲ್ಲ. ಏನು ಕೂಡದೆ 3 ಲೋಕವನ್ನು ಗೆದ್ದಂತಹ ಮಹೇಶ ಇರಲಿ. ಸಾಮಾನ್ಯ ನಾರಿ ನೀನು ಕೈಯಲ್ಲಿರುವ ಆಯುಧವನ್ನು ಕೆಳಗಿಳಿಸು. ಕೆಳಗಿಳಿಸು. ದೇಶವನ್ನು ಕಾಡಿಗೆ ನನ್ನನ್ನು ನನ್ನನ್ನೇನು ಸಾಮಾನ್ಯ ಹಾಲಿನ ಹಾಗೆ ಬಾರಿಸಿಕೊಂಡು ಅಯ್ಯೋ ನಿಜೆ ಅಷ್ಟಭುಜೆ ಸಿಂಹವಾಹಿನಿ ಹೌದಾ? ನಮ್ಮೃತ
ದುರುಳ ಮಹಿಷನ ಋಣವನ್ನು ಕೊಂಡಾಡಿ ವಿಜಯವುದು ನಮ್ಮ ಪಾಲಿಗೆ ದೊರಕಿದಂತಾಯಿತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗ ಮಗನೇ, ನಾಕವನ್ನೇರಿಕೊ ದಾನವರಿಂದ ಕಷ್ಟವೊಂದನೇನು ಮಾಡಲಮ್ಮ. ತುಹಿನಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಮತ್ತೆ ಸೋನಿತ ಮನ್ನಣವನ ಆಶೀರ್ವಾದವನ ನಿಜ
ಶುಂಭಾದಿಶುಂಭ ಅಂತ ಕರೀತೇವೆ. ನಾವೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧಾನಿ ಶುಂಭ ಶಂಕರ ಕಾಪಾಡು ತಂದೆ ಕಾಪಾಡು. ಅನುಜ ನಿಶುಂಭ ಅಗ್ರಜ ನವ ಬ್ರಹ್ಮರಲ್ಲಿ ಒಬ್ಬರಾದ ಕಶ್ಯಪ ಬ್ರಹ್ಮರು. ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ತನುದೇವಿಗೆ ನಾವಿರುವರು ಮಕ್ಕಳು ಜನಿಸಿಕೊಂಡಿವು. ನಿಜ. ಶುಂಭ ನಿಶುಂಭ ಬಾಲ್ಯದಲ್ಲಿ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ನಿಜ. ವರ್ತಮಾನ ಕಾಲದಲ್ಲಿ ಅನುಜಾತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಗಣಪರ ಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸುತ್ತಾ ಬಂದವರು ತಮ್ಮ. ಆದರೆ ನಾವುಗಳು ಮಾಡಿದಂತ ಸಾಧನೆಯಾದರೂ ಅಜೇಯವಾದ ವರಗಳನ್ನು ಪಡೆದವರು ನಾವಿದ್ದೇವೆ. ಅಷ್ಟು ಮಾತ್ರವಲ್ಲ, 2 ಲೋಕವನ್ನು ನಮ್ಮದಾಗಿಸಿದ್ದೇವೆ. ಮುಂದೇನು ತಮ್ಮ ಇನ್ನೊಂದು 4 ಲೋಕ ಇದೆ. ನಡೆಯುವ
ಎರಡು ರೊಕ್ಕ ಕೊಡು ನನ್ನದಾಗಿದೆ, ಉಳಿದದ್ದು ನಾಲ್ಕಲ್ಲ ಕೊಡುವ ಅಧಿಕಾರ. ಎಲ್ಲರನ್ನು ಶ್ರೀಹರಿಯ ದಯದ ಒದಿಸಿದ್ದಾರೆ. ಈಗ ನಿಲ್ಲಿಸಿದವರು ಮೂರೋಲೋಕಧೀಶನಿಗೆ, ಧನುಕುಮಾರಕನಿಗೆ, ಶುಂಭದೇವರಿಗೆ ಜಯವಾಗಲಿ, ಶುಭವಾಗಲಿ, ಮುಖಕ್ಕೆ ಮಂಗಲವಾಗಲಿ. ತಮ್ಮ ಅಣ್ಣ, ನಮ್ಮೆಲ್ಲರ ಕಾಲವನ್ನು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ ಅವರನ್ನು ಕೂಡ ಎಲ್ಲರೂ ಪೀಠ ಬಿಟ್ಟು ಹೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸೋತು ಹೊಡ್ತಾ ಇದ್ದಾರೆ. ಹೌದು. ಸೋತು ಹೊಡೆದಂತ ದೇವತೆಗಳು ಯಾವುದಕ್ಕೂ ನಂಬುವುದಕ್ಕಾಗುವುದಿಲ್ಲ. ಯಾಕೆ ಬಲ್ಲಯ್ಯ, ಇಂದ್ರ ಮಹಾವಂಚಕ ಯಾವ ಸಂದರ್ಭದಲ್ಲೂ ಕೂಡ ಏನು ಮಾಡಿ ಅದಕ್ಕಾಗಿ ನಮ್ಮವರನ್ನು ಕೈ ಕೊಟ್ಟಿದ್ದೇನೆ. ದೇವತೆಗಳೆಲ್ಲ ಇರಲಿ, ಅವರನ್ನು ತಂದು ನನ್ನ ಕಾಲಬುಡಕ್ಕೆ ತಂದೊಪ್ಪಿಸಿ ಎಂಬುದಾಗಿ 14 ಲೋಕದ ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ ನಾನು ಹೇಳಿದಂತೆ ನಡೆಯಬೇಕು. ಅನುಜ ಯುದ್ಧ ಮಾಡಿದ ಆಯಾಸ ನಮಗೆ ವಿಶ್ರಾಂತಿ ಆಗತ್ತೆ. ಪಾಲಿಸುವ ಮಾತೆಯ ರಾಜರಾಜೇ ಸಾರೋಜವು ಸಾರೋಜವು ಭಕ್ತಿ ರಾಜನ ಭಕ್ತಿಯಿಂದಲೇ ಉದಿಸಿದನು ಮಾಯೆಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ಕುದಿಬುದಾದಕ್ಕೆ ಜೋಗದಲ್ಲಿ ಸುರಪದವಿಗೆ ತರ ಕಟ್ಟ ಬದಗಿದು ಇದರ ಬೇಡನೆಂದ ದೈತ್ಯರಿಯ ಸುರಪಾಲ, ನಾನೇ ಉಳಿದಿದ್ದಂತಹ ನಾಲ್ಕಲೋಕದಲ್ಲಿ ಸುರಸಂದೋಹದೊಂದಿಗೆ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದಂತಹ ನೀನು ಕಂದಿದಾನನದಿಂದ ತುಹಿನಗಿರಿಯ ಪ್ರಾಜ್ಯವನ್ನೇ ಸೇರಿಕೊಂಡೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ. ಏನಾಯಿತು? ದುಳದಾತ ಶುಂಭನ ಬ್ರಹ್ಮನಿಂದಲೇ ಅನುಗ್ರಹಿತನಾಗಿ ಲೋಕದ ಮೇಲೆ ಅಭಿಯೋಗವನ್ನು ಕೈದು ನಮ್ಮ ನುಸುರದಲ್ಲಿ ಸೋಲಿಸಿದರು ತಾಯಿ.
ಸರಿ. ಅವರು ಪಡೆದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅನಾಚಾರ ಕಲ್ಪಿಸಿಕೊಂಡು ಲೋಕಗಂಟಕರಾಗಿ ಬೆರೆಯುತ್ತಾ ಇದ್ದಾರೆ. ಇವಳರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ನೀನೇ ರಕ್ಷಿಸಬೇಕಮ್ಮ. ಕರುಣಿಸುತ್ತಲ ಭಯವನ್ನು ನುಡಿದಳು. ಪುರಪಾಲ ಅಮ್ಮ, ಇದು ಸಮಯದಿ ತಲೆದ ದೈತ್ಯರ ನರವಿಯನು ಪೊರೆಯುವೆನು ನಿಮ್ಮನು ಮರೆಯ ವರಬಲದಿಂದ ಕೊಬ್ಬಿ ಮೆರೆಯುತ್ತಿರುವಂತಹ ಶುಂಭ ನಿಶುಂಭದಾನವರಿಂದ ಕಂಗೆಟ್ಟೆಯ ಹೌದಮ್ಮ. ಭಯಪಡದಿರು ಭಯಪಡದಿರು. ಕಿರಿದು ದಿನದೊಳಗೆ ಉಳ್ಳ ಸಂತತಿಯನ್ನೆಲ್ಲ ತರೆದುಕೊಡುತ್ತೇನೆ. ಅಲ್ಲಿವರೆಗೆ ನಾವೆಲ್ಲಿರುತ್ತೇವೆ? ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ಈ ತುಹಿನಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿ. ಜಯ ಜಯ. ಕ್ಷಣದೊಳಗೆ ಸರಿ ಸರಿ. ಮೋಹದ ಬಲೆಗೆ ಸಿಲುಕಿದೆ ದಂಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ದೈತ್ಯ ವೃಂದವನ್ನು ಮೂರಿಸಿ ಸರಿ ಸರಿ. ದಾರಿಗೆ ದೈತ್ಯ ವೃಂದವನ್ನು ಮೂರಿಸಿ ದಾರಿಗೆ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಯಾವ ರೂಪ? ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಎಲ್ಲಿ? ನಿನ್ನಳು ನಲಿವಾಗದ ಭವನದೊಳಂದು ನಿನ್ನಳು ಮೆರೆವಾಗದ ಭವನದೊಳಂದು ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿನ್ನಳು ಮೆರೆವಾಗದ ಭವನದೊಳಂದು ಎಂದು ಯೋಚಿಸಿ ಮಾಮಾಯೆ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ನುಡಿದಂತೆ ನಡೆಯಬೇಕಾದದ್ದು ಲೋಕಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದೆನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟುರುಹಬಲ್ಲೆ. ಆದರೆ ಹಾಗಾಗಕೂಡದು. ಶ್ರೀದೇವಿ ಲೀಲೆ ಏನೆನ್ನುವುದನ್ನು ಪ್ರತಿಯೊಬ್ಬರೂ ಅರ್ಥವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಭರಿಸಬೇಕು. ಹೇಗೆ ಭರಿಸಲಿ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪುರುಷರೆಲ್ಲರೂ ಕೂಡ ಹೆಣ್ಣು ಹೊನ್ನು ಮಣ್ಣು
ಈ 3ಕ್ಕೆ ಬಲೆ ಬೀಳಲೇಬೇಕು. 3 ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆಯಾಗಲಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹ ಪರವಶವಾಗಲೇಬೇಕು. ಅದಕ್ಕಾಗಿಯೇ ಮೋಹದ ಬಲೆಯೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ರುಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ, ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನಶುಂಬಿತವಾದಂತಹ ಕದಂಬ ವೃಕ್ಷಗಳು. ಹಾಗಾದರೆ ಇದಲ್ಲವೇ ಕದಂಬವನ? ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ ವನವನ್ನೇನೋ ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ, ಸಂಕಲ್ಪಿಸಿದ್ದೇನಲ್ಲ. ಆಗಸದಿಂದಲೇ ಇಳಿದು ಬಂತಲ್ಲ ಕಾಂಚನ ಬೀಳಾಲೆ, ಇನ್ನೇಕೆ ಸಾವಕಾಶ ಏರಿಕೊಳ್ಳುತ್ತೇನೆ ಹೊನ್ನ ಬೀಳಾಲೆ.
ಕ್ರೋಧವಶಾದೇವಿಯವರ ಗರ್ಭಂಬುದಿಯನ್ನು ಪಾವನಗೊಳಿಸುತ್ತಾ ಪುತ್ರರತ್ತರು ನಾವು ಇದು ಚಂಡಮುಂಡರು ಎಲ್ಲವೆಲ್ಲ ಕಾರಣ ಪ್ರವೇಶ ಬ್ರಹ್ಮದೇವರ ಕುರಿತು ತಪಸ್ಸು ಆಮೇಲೆ ಇಚ್ಛಿಸಿದಲ್ಲಿಗೆ ಹೋಗುವಂತ ಮನೋವೇಗ ಅಖಂಡವಾದಂತ ಬ್ರಹ್ಮಚರ್ಯ ತಮ್ಮ ಅಣ್ಣ ಬರೆದಂತಹ ಬ್ರಹ್ಮ ಕೊಟ್ಟಿದ್ದೇನೆ ಗದದಂಡ ಸಾಮಾನ್ಯ ಮಾತುದ ಹೇಳು ದೈವ ಗದೆ ಪದಮಂದಿನ ಬಿತ್ತಿದ್ದಾನೆ ಏನು ಪ್ರಯೋಜನ ಬದಲ ಸ್ವಾಧೀನ ಏರಿದ ಮುನಾಕ ಅಲ್ಲಿ ಸುಮ್ಮನ ಆಳ್ವಿಕೆ ಹೋರಾಟವು ಸಮರಕ್ಕೆ ನಾರುದ ಬಂದ ಸಂದಿರುವ ಸಗಿದ ಆ ಬಳಿಕ ಕೊಟ್ಟಿದ್ದೆ ಲೋಕಲೋಕಗಳ ಸಂಚಾರ ಆಮೇಲೆ ದೇವತೆಗಳು ಕಾಣದಂತೆ ಯಾರು ಕಾಣುವುದಿಲ್ಲ ಅರ್ಪಣ ತರ್ಪಣ ಶುಂಭೋರ್ಪಣ ಜಯ ಘೋಷಣೆ ನಮ್ಮ ಒಡೆಯನಿಗೆ ತಿರುಗಾಟ ಮಾಡಿದ ಪರಿಣಾಮ ಹಸಿವೆ ತ್ರಿಷ ಭರಿಸ್ತಾ ಇದೆ ಅದಕ್ಕೆ ಪರಿಹಾರ ಆಗಬೇಕಲ್ಲೋ ಹೇಗೆ ಕದಮಾವನ ಪ್ರವೇಶ ಮೃಗಬೇಟೆ Thank you.
ಏನು ಮಾಡಿದ್ರು? ಏ, ತಮ್ಮ, ತಲೆ ಮಾಂಸದ ರುಚಿ ಹೇಗೆ? ಎದುರಿದ್ದವರಿಗೆ ಗೊತ್ತು, ಅವರಿಗಂತೂ ಗೊತ್ತಿರ್ಲಿಕ್ಕಿಲ್ಲ. ಅದು ಸ್ವಲ್ಪ ಗೊತ್ತು. ಅದು ನಾನು ಹೇಗೆ ರುಚಿ ಏನು ಸಹ ಏನು ರುಚಿ ಇವತ್ತಿಗೆ ಮುಗೀತದ? ಎಲ್ಲರಿಗೂ ಒಟ್ಟಿದ್ರೆ ಎಲ್ಲರಿಗೆ ಎಲ್ಲರಿಗೊಂಡು ತಗುವ ಶ್ರಮವನ್ನು ಆಗಿದ್ದು ಬೇಡ, ಅವರು ಹಿಂದೆ ಹೋಗ್ತಾರೆ. ನಾವು ಮುಂದೆ ಹೋಗ್ಬೇಕು. ಬರಲು ಬರಲು ಕರಂಬವನ ನೆನೆಗೆ ಅವ್ರು ಹೇಳಿದ ಮೇಲೆ ಇಲ್ಲಿಗೆ ನಿಲ್ಲಿಸುವ ಮತ್ತೆ ಇವನಿಗೆ ಆಗುದಿಲ್ಲ, ಬೇಟ ಆಗ್ಲಿಲ್ಲ ನಿಲ್ಲುದಲ್ಲಿಗೆ ಅಣ್ಣ. ಏನಾಯ್ತಣ್ಣ ನಿನ್ಗೆ? ಎಂತದ್ದು ಬೇಟ, ಎಂತದ್ದು ಬೇಟ? ಭರ್ಜರಿ ಬೇಟೆ, ವೇಗವಾದಂತಹ ಬೇಟೆ. ನಮ್ಮ ಬೇಟೆಗೆ ಯಾವ ತಡೆ ಆದ್ರೂ ನಿಲ್ಲಿಸುವುದಿಲ್ಲ ನಾವು. ಒಟ್ಟಿಗೆ ಹೋದೆ, ಪ್ರತ್ಯೇಕವಾಗಿ ಹೋಗಿದ್ದೇವೆ. ನಾನೊಂದು ತೀರ, ನಾನು ಮತ್ತೊಂದು ತೀರ. ಎದುರಾದಂತಹ ಪ್ರಾಣಿಗಳ ತಲೆಯನ್ನು ಹಿಡಿದು ಆಮೇಲೆ ಅದರ ಕುತ್ತಿಗೆಯನ್ನು ಕಡಿದು ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ ಪ್ರತ್ಯೇಕವಾಗಿಸಿದ್ದೇವೆ. ಮಾಂಸ ಎಂತದ್ದು ತಮ್ಮ? ಅಣ್ಣ, ಒಬ್ಬ ಇಷ್ಟಿಷ್ಟು ದೊಡ್ಡ ತುಂಡು ಅಲ್ಲ ಗಾತ್ರ ದೊಡ್ಡದ್ದೆಯಾ? ಹೌದು, ಇಷ್ಟು ದೊಡ್ಡ ತಿನ್ನೋದಕ್ಕಾಯ್ತಾ? ಇದು ಒಂದು ಕೈಯಲ್ಲಿ ಆಗ್ತದ? ಆಗ್ಲಿಕ್ಕಿಲ್ಲ. ಎರಡೂ ಕೈಯಲ್ಲಿ ಹೀಗೆ ಹಿಡಿದೆ, ಒತ್ತಲಿಲ್ಲ ಗಟ್ಟಿಯಾಗಿ. ಅದ್ಯಾಕೆ ಗೊತ್ತಲಿಲ್ಲ? ಮಾಂಸ ಮುದ್ದೆ ಆಗಬಾರ್ದು. ಹಾಗ ಅದು ಆಯಾಸ ಇಲ್ಲದೆ ತಿನ್ಬೇಕು. ಏನು ಮಾಡಿದಿ? ಎರಡೂ ಕೈಯಲ್ಲಿ ಹಿಡಿದು ಅಲ್ಲಿಗೆ ತಾಗಿಸದೆ ಬಾಯೊಳಗೆ ಹಾಕಿ ಗೂಳು. ಅದೆಂತದ ಸ್ವರ? ರುಚಿಯೇ ಬೇರೆ. ಅದು ಯಾಕೆ ಹಲ್ಲು ತಾಗದಾಗೆ ನುಂಗಿದ್ದು? ಅದು ಎರಡೂ ಕೈಯಲ್ಲಿ ಹಿಡಿದಾಗ ಅದರ ರುಚಿಯೇ ಬೇರೆ. ಹೌದಾ? ಅದು ರುಚಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅದೌದು. ಅಣ್ಣ, ಕೇವಲ ತಿಂದ್ರೆ ಸಾಕಾಗ್ತದ? ಕುಡಿಬೇಕಲ್ಲ, ಸ್ವಲ್ಪ ಆದ್ರೂ ಕುಡಿಲೇಬೇಕು. ಇವ್ರು ಕುಡಿದದ್ದಾಗ್ತದ? ನಮಗೆ ಇಲ್ಲಿ ಸಿಕ್ಕುವುದನ್ನು ನಾವು ಕುಡಿತೇವ? ನಾವು ಕುಡಿಯುವುದೇ ಬೇರೆ. ಬಿಸಿ ಬಿಸಿ ರಕ್ತ, ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಕ್ತ ಕಟ್ಟ 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 ಕಟ್ಟ. ಆಯ್ತಾ? ಮನೆಗೆ ಉಳಿತಲ್ಲ ಎಲುಬು. ಏನು ಮಾಡಿದ್ಯಾ? ಅಟ್ಟ ಕುಟ್ಟು 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 ಪಟ್ಟ ಪಟ್ಟ ಚಟ್ಟ ಚಟ್ಟ. ನಿಲ್ಲಿಸು. ಏನು ಅದು ಎಂತದ್ದು ಸ್ವರ? ಅದು ದಪ್ಪ ಪ್ರಾಣಿಯದ್ದು ಮೂಳೆ ಗಟ್ಟಿ ಇರ್ತದೆ. ಯಾವ ಪ್ರಾಣಿ? ಅದು ಬೇಟಾಡಿ. ಆಗ ಕಡಿಯುವಾಗ ಕಷ್ಟ ಆಗ್ತದೆ. ಆಮೇಲೆ ಹೇಳುದು ಕೆಲವೆಲ್ಲ ಸಪೂರದ ಪ್ರಾಣಿ ಇರ್ತದೆ. ಸಪುರದ್ದು ಆ ಹಲವು. ಪ್ರಾಣಿಯದ್ದು ಮೆದು ಇರ್ತದೆ. ಹೌದಾ? ಆಗ ಕಡಿಯುವಾಗ ಶಬ್ದ. ಮತ್ತೆ ಸಣ್ಣದ್ದು ಅದು ಬೇಡ. ಅದು ಯಾಕೆ ಬೇಡ? ಈಗ ಸಣ್ಣ ಪ್ರಾಣಿ ಏನು ರುಚಿ ಇಲ್ಲ. ಅದೇನು? ಅದು ತಿನ್ನುವಾರದೆಲ್ಲ ಬೇಕಾದದ್ದು ಮನೆಯಲ್ಲಿ ಮಾಡಿದ್ದು ಯಾವುದು ಯಾವುದು ತಿನ್ಲಿಕ್ಕಿಲ್ಲ. ತಿನ್ಲಿಕ್ಕಿಲ್ಲ. ಹಾಗಾಗಿ ಇನ್ನು 4-5 ವರ್ಷ ಕಳಿಲಿ, ಅಲ್ಲ 6 ವರ್ಷ ಕಳಿಲಿ. ಅಲ್ಲ, ನಾವು ಮತ್ತೊಮ್ಮೆ ಇಲ್ಲಿಗೆ ಬರ್ತೇವಲ್ಲ. ಇಲ್ಲಿಗೆ ನಾವು ಬರ್ತಾ ಇರ್ತೇವೆ ಹೆಚ್ಚಾಗಿ. ನಾವು ಜೊತೆಯಲ್ಲಿ ಬರ್ತೇವೆ, ಪ್ರತ್ಯೇಕ ಅದು ಬರ್ತೇವೆ. ಹೇಳುವುದಕ್ಕಾಗುದಿಲ್ಲ. ಆಗ ಬಂದಂತ ಸಂದರ್ಭ ಆ ಪ್ರಾಣಿ ದೊಡ್ಡದಾಗ್ತದೆ, ಎಲುಬು ಮೂಳೆ ಬೆಳೀತದೆ. ಏನಣ್ಣ ಇದು ಸರಿಯಾದ ಪರಿಣಾಮ ದೇಹಕ್ಕೆ ಆಯಾತುಂಟಾಗಿ ಧಾರಾಕಾರವಾಗಿ ಬೇರು ನಿನ್ನ ಒಪ್ಪದೆ ನಡೀತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಅಗತ್ಯವಾಗಿವೆ. ಎತ್ತರವಾಗಿ ಕಾಣ್ತಾ ಇದೆ ತುಹಿನಾದ್ರಿ. ನೋಡಿ ಮಾತ್ರ ಯಾವಾಗಲೂ ಹಾಗೆ ತೆಳುವಾದ ಕೇಳುವುದಿಲ್ಲ. ನಲವಿನಿವು ಉಯ್ಯಾಲೆ ಎಲಿತ ಇನ್ನವರು ಉಯ್ಯಾಲೆ ತಂದ್ರೆ ಹಾಕುವುದಕ್ಕೆ ಕುಳಿತು 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 ದೇವಿಯು ಮಾಡುತ್ತೀಯೋ ಗಾಯನವ ಸಾಧಿಸುತ್ತ ಯಾವ ದೇವಿ ಅಂತ ಗೊತ್ತಾಯ್ತೇನೋ
ತುಹಿನಾದ್ರಿಯನ್ನು ಯಾರಿ ಆಮೇಲೆ ಗಾಳಿಗೆ ತನುವನ್ನೊಡ್ಡಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ ಏನಾಯ್ತಣ್ಣ? ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ. ಗಾಯನವ ಮಾತಾಡುದು ಅಲ್ಲ ಮಾತಾಡುದಲ್ಲ ಅಲ್ವಾ? ಅಲ್ಲ, ಇದು ಗಾಯನ. ಗಾಯನವ? ಹೌದೌದು. ಹಾಡುವುದು ಯಾರು? ಗೊತ್ತಾಯ್ತು. ಯಾರಿದ್ದಾರೆ? ಹೆಣ್ಮಕ್ಕಳು. ಅಣ್ಣ, ಹೆಣ್ಣು ಮಕ್ಕಳು ಹಾಡ್ತಾರ? ಪ್ರಪಂಚದಲ್ಲಿ ದೇವರು ಯಾರಿಗೆ ಕಡಿಮೆ ಮಾಡಿದ್ರು? ಹೆಣ್ಮಕ್ಕಳಿಗೆ ಹುಟ್ಟುತ್ತಲೇ ಸೌಂದರ್ಯ, ಸ್ವರ ಎರಡು ಒಟ್ಟೊಟ್ಟಿಗೆ ಕೊಟ್ಟಿದ್ದಾನೆ. ಕೊಟ್ಟದೆಲ್ಲ ಹೆಚ್ಚಾಯ್ತು ಬಿಟ್ರೆ ಕಡಿಮೆ ಯಾವ್ದ್ರಲ್ಲಿ ಆಗ್ಲಿಲ್ಲ. ರೂಪ ನಾವು ಆಗಾಗ ನಾವು ಚಂಡಮುಂಡ್ರು ತಿರುಗಾಟ ನೋಡುವಾಗ ಹೆಣ್ಮಕ್ಳು ನೋಡುವ ಕ್ರಮ ಇಲ್ಲ. ಆದ್ರೆ ಸ್ವಲ್ಪ ನೋಡಿ ಅನುಭವ. ಎಲ್ಲಿಯಾದ್ರೂ ಕಣ್ತಪ್ಪಿ ನೋಡಿ ಆಯ್ತು ಅಂತೇಳಿ ಆದ್ರೆ ಸೌಂದರ್ಯ ಗೊತ್ತಾಗಿದೆ, ಸ್ವರ ಗೊತ್ತಾಗ್ಲಿಕ್ಕೆ ಅದ್ಯಾಕ ಕೇಳ್ಬೇಕು. ಅವರ ಗಂಡದ್ರಲ್ಲಿ ಕೇಳಿ, ಹೆಂಡತಿಯ ಸ್ವರ ಅದು ಮದುವೆ ಆದವರಿಗೆ ಮಾತ್ರ ಅನುಭವ. ನಮಗಂತ ಅನುಭವ ನಮಗೆ ಗೊತ್ತಿಲ್ಲ. ಹೇಳಿದ್ರೆ ಬದಲಾವಣೆ ಆಗಿದೆ. ಅದೇ ಮೊದಲ
ಎಲ್ಲ ಹಿರಿಯವರಿಗೆ ತಮ್ಮ ಮಕ್ಕಳಿಗೆ ಕಲಿಸಬೇಕೆನ್ನುವ ಆಸೆ ಇರಲಿಲ್ಲ. ಮತ್ತೇನು ಮಾಡುವುದು? ಪ್ರಾಯ ಬರ್ತಾ ಇದ್ದಾಗೆ ಕುತ್ತಿಗೆಗೊಂದು ಕಟ್ಟಿದ್ರು, ಗಂಡನ ಮನೆಗೆ ಕಳಿಸಿದ್ರು. ಏನು ಮಾಡುವ, ಜವಾಬ್ದಾರಿ ಬಿಡುವುದಕ್ಕಾಗುವುದಿಲ್ಲ. ಏನು ಈಗ ಜವಾಬ್ದಾರಿ ಇಲ್ಲ? ಈಗ ಏನಾಗಿದೆ? ಆದ್ರೆ ಈಗ ಬದಲಾವಣೆ ಆಗಿದೆ. ಯಾಕಣ್ಣ? ತಾಯಿಯಂದ್ರಿಗೆ ಕಲಿಸಬೇಕಂತ ಆಸೆ ಉಂಟು, ಆದ್ರೆ ಮಕ್ಕಳಿಗೆ ಕಲಿಯುವ ಮನಸ್ಸಿಲ್ಲ. ಯಾಕಣ್ಣ ಇಲ್ಲ? ಮನಸ್ಸಿದ್ರೂ ಕೂಡ ಇವರೇ ಇಲ್ಲದ ಹಾಗೆ ಮಾಡಿದ್ದಾರೆ. ಅದು ಯಾಕೆಂತ ಬೇಕಲ್ಲ? ಇವರು ಸಣ್ಣವರಿರುವಾಗ ಅಳುವಾಗ ಹಠ ಮಾಡುವಾಗ ಎಲ್ಲಿಗಾದ್ರೂ ಹೋಗುವಾಗ ಕೈಯಲ್ಲಿ ಕೊಟ್ರಲ್ಲ, ಆಯ್ತಲ್ಲ, ಉಪಯೋಗ ಇಲ್ಲ. ಅದು ಕೈಯಲ್ಲಿ ಬಂದ್ರೆ ಕಲಿಯುವುದಕ್ಕೆ ಸಾಧ್ಯ ಆದೀತ? ಯಾರಿಗಾರ ಪೆಟ್ಟಿಗೆ ಇವರಿಗೆ ಸುಲಭ ಆಯ್ತಂತ ಇವರು ಕೊಟ್ಟರು. ಈಗ ಏನಾಗಿದೆ? ಈಗೇನಾಗಿದೆ? ಅವರಿಗೆ ಅದನ್ನು ಬಿಡುವುದಕ್ಕೆ ಮನಸ್ಸಿದ್ರು ಕೂಡ ಅದು ಅವರನ್ನು ಬಿಡುವುದಿಲ್ಲ. ಅಷ್ಟರ ಮಟ್ಟಿಗೆ ಬಂದಿದೆ. ಅಣ್ಣ, ಕೇವಲ ಮಕ್ಕಳು ಮಾತ್ರವಾ? ಕೆಲವರು ಅಲ್ಲ, ದೊಡ್ಡವರು. ಈಗ ದೊಡ್ಡವರೇ ಅಭ್ಯಾಸ ಮಾಡಿದ್ದು ಮಕ್ಕಳಿಗೆ ಮತ್ತೆ? ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನುವ. ಹಾ. ಆದ್ರೆ ಇಲ್ಲಿ ಬದಲಾವಣೆ ಆಗ್ಬಹುದು, ಅಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಂದ್ರಲ್ಲಿ ಮೇಲುಲೋಕ, ಅಲ್ಲಿ ಯಾರ? ದೇವಲೋಕ ಅಲ್ಲ, ಇದು ಸತ್ಯಲೋಕ. ಅಲ್ಲಿ ಬ್ರಹ್ಮನ ರಾಣಿ ಪಣಿವೇಣಿ ಕಲ್ಯಾಣಿ ವೀಣೆಯ ಪಿಡಿದಿರ್ಪ ವಾಣಿ ತೆರದಲ್ಲಿ ಕಾನನ ದೆಡೆಗಾಗಿ ಬಂದು ಓಹೋ ಸಾನು ರಾಗದಲ್ಲಿಂತು ಕಾನ ಪಾಡುವಳು. ಈ ಸ್ವರ ಅವರದ್ದೇ. ಸ್ವಲ್ಪ ಸುಮ್ಮನಿರ. ಅದ್ಯಾಕೆ? ಯಾರಣ್ಣ ಇದು ಬಂದದ್ದು? ವಾಣಿ. ಅಂದ ಎಂತ? ಯಾವ ಅಂದ ಇದ್ರು ಕೂಡ ಬರುವುದಕ್ಕೆ ಬ್ರಹ್ಮ ಬಿಡಬೇಡುವ? ಏನು ಅವಳಿಗೆ ಒಂದು ದಿವಸ ಬಿಡ್ಲಿಕ್ಕೆ ಅವಳ ಗಂಡ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ. 84 ಲಕ್ಷ. ಭೂಲೋಕದಲ್ಲಿದ್ದವರು ವರ್ಷಕ್ಕೆ ಒಂದು ಸೃಷ್ಟಿ ಮಾಡುವುದು ಕಷ್ಟದಲ್ಲಿ, ಅದು ನಮಗೆ ಹೆಚ್ಚಾಯ್ತು ಅಂತಾಳೆ. ಉಳಿದವರು ನಾಕಾರು ಮಾಡಕ್ಕೆ ಇವರ ಕಣ್ಣು ಒತ್ತುತ್ತದೆ. ಈಗ ಹೆಂಡತಿ ಇಲ್ಲದೆ ಹೋದ್ರೆ ಸೃಷ್ಟಿ ಆದೀತ? ಹೆಂಡತಿ ಇಲ್ಲದಿದ್ರೆ ಗಂಡ ಮಣ್ಣಂಗಟ್ಟಿ. ಯಾಕೆಂದ್ರೆ ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ ವಾಣಿ ಮುಖ್ಯವಾಗಿ ಇರಲೇಬೇಕು. ಹೆಂಡತಿ ಇಲ್ಲದ್ರೆ ಆಗ್ಲಿಕ್ಕಿಲ್ಲ. ಹಾಗಂತ ಕೇಳುವಂತಹ ಸ್ವರ ಇದೆಲ್ಲ ಹೆಂಗಸರದ್ದ? ಮತ್ತೆ ಹೆಂಗಸರು ಇಷ್ಟು ಹೊತ್ತಿಗೆ ಹಾಡ್ತಾರ? ಮತ್ತೆ ಇಷ್ಟು ಹೊತ್ತಿಗೆ ಹಾಡಬೇಕು ಅಂತ ಇದ್ರೆ ಗಂಡಸರೇ ಆಗಬೇಕು. ಗಂಡಸರೆಲ್ಲ ಊದುದಕ್ಕಾದಿತ್ತು, ಅಣ್ಣ ವ್ಯವಸ್ಥೆ ಮಾಡಿದ. ಈಗ ಅವರು ಇದ್ದಾರ? 10 ಜನ ಸೇರಿ ವ್ಯವಸ್ಥೆ ಮಾಡು ಅಣ್ಣ. ಈಗ ಯಾರಾದ್ರೂ ಇದ್ದಾರಾ? ಯಾರು ಕಾಣುದಿಲ್ಲ. ಯಾಕೆ ಹೇಳು? ಯಾರು? ಇದು ಭೂಲೋಕದ ವಿಚಾರ ಅಲ್ವಾ? ಇದು ದೇವಲೋಕದ. ಅವನ ದೇವೇಂದ್ರನ ಸುದ್ದಿ ತೆಗೆದ್ರೆ ಜಾಗ್ರತೆ. ಅಲ್ಲ, ಅವ ಮೊದಲೇ ಹೆದರಿ. ಯಾಕೆ ಹೇಳು? ನಮ್ಮ ಸ್ವರ ಕೇಳಿದಾಗ ಓಡಿದವ ಇನ್ನೂ ಬರಲಿಲ್ಲ. ಯಾರ ಪುಣ್ಯ? ಅವನ ಸಭೆಯಲ್ಲಿ ಪ್ರತ್ಯೇಕವಾದಂತಹ ವ್ಯಕ್ತಿ ಇದ್ದಾನೆ. ಅದಾರು? ಕುದುರೆ ಮುಖವುಳ್ಳಂತಹ ತುಂಬುರ. ಸಂಭಾಜಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗೆ ಜಂಬಾರಿ ಮೂಗಿನ ಮೇಲೆ ಬರಲಿಲ್ಲ. ಹಾಗೆ ಗಾಯನ ಕೇಳಿ ಆಶ್ಚರ್ಯ. ಹಾಗಿದ್ರೆ ಬರ್ಲಿಕ್ಕಿಲ್ಲ. ಇಲ್ಲ. ಮತ್ತೊಬ್ಬ ಇದ್ದಾನೆ. ಅದಾರು? ನಾರದ ನೀರದವನವೇ ಶಾರದ. ಅಣ್ಣ, ಅಣ್ಣ ಇಲ್ಲಿಗೆ ಬಾ. ನೀನೆಂತದ್ದು ಬೈದದ್ದ? ನಿನ್ನ ಕರ್ಮ ನೀನು. ಅವ್ರಿಗೆ ಗೊತ್ತಾಗ್ದಿರ ಅವ್ರು ಎದ್ದು ಬಂದು ಬಳಸಿ. ನೀನು ಮತ್ತೇನು ಅಂತ ಹೇಳಿ? ನಾನು ಹೇಳಿದ್ದೇನು? ದೇವರಿಸಿ. ಓಹೋ, ನಿನಗೆ ಅವಸರದಲ್ಲಿ ಕೇಳಿ. ಭಾಗವತೋತ್ತಮ 3 ಮುಕ್ಕಾಲುಗಳಿಗೆ 3 ಲೋಕ ಸಂಚಾರ ಮಾಡು ಮಗನೇ. ಇದಲ್ಲ ಶಾಪ. ನಮಗೆ ಶಾಪ ಸಿಕ್ಕಿದ್ಯಾ? ಇಲ್ಲಪ್ಪ. ಇವತ್ತಿದ್ದಲ್ಲಿ ನಾಳೆ ಇರ್ತೇವೆ. ನಾಳೆ ಇಲ್ಲ. ನಾಳೆ ಇದ್ದಲ್ಲಿ ನಾಡಿದಿರ್ತೇವ. ಹೇಳುವುದಕ್ಕಾಗುದಿಲ್ಲ, ಆದ್ರೆ ಬರ್ಲಿಕ್ಕಿಲ್ಲ. ಇನ್ನು ಬಿಡು, ಸ್ವಲ್ಪ ಹೊತ್ತು ಬಿಟ್ಟು ಯಾರು ಇರುವುದಿಲ್ಲ. ಹಾಗಿದ್ರೆ ಅವನ ಇವಳು ಕಾಲದ ಮಧ್ಯದಲ್ಲಿ ಸುಮ್ಮನೆ ಚರ್ಚೆ ಮಾಡುದು. ಕೇಳಿಸ್ತಾ ಇದೆಯಲ್ಲ? ಸಲ ಬಿಡಿದು ಪರಿಚಯದ ಜಾಗ ಇರ್ಬೋದು, ಹಿಡಿಯುವಾಗ ಆಚೆ ಮಾಡ್ಕೊಳ್ಬೇಕು. ಗಡಿ ಬಿಡಿ ಮಾಡುದು. ಸಲ ಬಿಡಿದು ಹಿಡಿಯುವಾಗ ಸಲ ಬಿಡಿದು ಸಲ ಬಿಡಿದು ಈಗ ಹಿಡಿ ಗಟ್ಟಿ ಮಾಡ್ತಿದ್ದೆ. ಇನ್ನು ಬಿಡಬಾರ್ದು. ಸಲ ಬಿಡಿದು ನಡೆದರಲು ಅದು ಹೇಳಿ ಎಂತ ಕೌತುಕವೆಂದು ಒಟ್ಟಿಗೆ ಕೌತುಕವೆಂದು ಪರಿಮಳ ಬಿಡಿದು ಮುಂಬರೇ ಚತುರ್ಭುಜೆ ಚಂದ್ರಕಳಾವತಂತೆ ಕುಜೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷು ಪಾಶಂ ಕುಜ ಪುಟ್ಟ ಬಾಣ ಹತ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಾ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ
ಅದೇ ಅಲ್ಲ, ಆದ್ರೆ ಇದು ಅಚ್ಚರಿ. ಅವ್ರು ಹೇಳಿದ್ದು ಬೇರೆ. ಅಚ್ಚರಿ 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 ಸರಿ. ಅಚ್ಚರಿಯಿಂದ ಶೋಧಿಸಿ ಸ್ವರ್ಣದು ದೇವಿಯದು ಅದಿಲ್ವಾ? ಅದೇನು ಹೀಗಾದ ಈ ರೀತಿ ಉತ್ಕಾರ ಬರೋದಕ್ಕೆ ಕಾರಣ ಉಂಟು. ಯಾಕಣ್ಣ ನಮ್ಮ ಕಣ್ಣಿಗೆ ಕಣ್ಣಂತ ಬೆಳಕನ್ನು ಅನುಸರಿಸಿ ಬಂದ್ರೆ ಕದಂಬ ವರದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣಬಳು ಕೂತಿದ್ದಾಳೆ, ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ತೊಟ್ಟಿಲನ್ನು ತೂಗ್ತಾ ಇದ್ದಾಳೆ. ಅರರಿಗೆ ಇನ್ನಿವೇಳಂತ ಬಿಟ್ಟಗಾರೆ. ಓಹೋ ನೋಡಿ
ಅದೆಂತದ್ದು? ಮರಣ ಕೂರ್ಗಳೆ ಎಂತ ಹೇಳು ನೀರೆ ಶರದಿಂದು ವದನೆ ಹರಿಣ ನೇತ್ರ ಆಮೇಲೆ? ಕಲ್ವ ತರುಣಿ ಮಣಿ ಮಲಗಾತೆ ಅಂತ ಸೌಂದರ್ಯ ಜಾತ ಹೆಣ್ಣಿನ ಖಂಡಿತಮ್ಮ ಖಂಡಿತಮ್ಮ ಖಂಡಿ ಅಣ್ಣ ವಾ ಇಲ್ಲಿಗೆ ಬಂದ ಮೇಲೆ ನೀನು ಒಬ್ಬನೇ ಕಂಡ್ರೆ ಸಾಕು. ನೀ ನೋಡ್ಬೇಕಾ ಮತ್ತೆ ಕೊಡು ಕೈ ನೋಡು ನೋಡು ಕಣ್ಣಾರೆ ಕುಳಿತಿಯಳು ಅಲ್ಲಿ ಕಿರಿತಾ ಬಾಯ್ ಬಿಡುತ್ತಾ ಕುಳಿತಿಯಳು ಆಯ್ತು ಮುಗೀತದು ಅಣ್ಣ ಹಾಗೆ ಹೆಚ್ಚು ಹಾಗೆ ಮುಗ್ದದ್ದು. ಅವ್ರಿಗೆ ಹೇಳಿಲಿಕ್ಕೆ ಆಗ್ತದೆ ನಮ್ಮ ಹತ್ರ ಆಗುದಿಲ್ಲ ಅಣ್ಣ ಇದು ಸೆಳೆತ. ಹೌದು. ಯಾಕೆ ಹೇಳು? ಯಾಕೆ? ನಾವು ಲೋಕಲೋಕವನ್ನು ಸಂಚಾರ ಮಾಡಿದ್ದೇವೆ. ಇಲ್ಲಿಗೆ ಬಂದ್ರೆ ಸೆಳೆತ ಈ ಜಾಗಕ್ಕೆ ಬಂದಾಗ ಸೆಳೆತ ಆಗದಿರ್ತದ ಯಾಕೆ ಹೇಳು? ಮೊದಲಿದ್ದಲ್ಲ ನಾವು ತಿರುಗಾಟ ಮಾಡಿದ್ದು ಕಡಿಮೆಯ ಮತ್ತೆ? ಸಂಚಾರ ಮಾಡಿದ್ರು ಕೂಡ ಅದೆಷ್ಟು ಹೆಣ್ಣು ಮಕ್ಕಳನ್ನು ಕಂಡಿದ್ರು. ಅಕ್ಕಾಲಲ್ಲಿ ತಿರುಗಾಟ ಮಾಡಿ ಇಂತಹ ಬದಲಾವಣೆ ಆಗಲಿಲ್ಲ ಈ ಜಾಗದಲ್ಲಿ ತಿರುಗಾಟ ಅಣ್ಣ. ಯಾಕೆ ಹೇಳು? ಯಾಕೆ? ನಾವು ಅಷ್ಟು ತಿರುಗಾಟ ಮಾಡಿದ್ದೇವೆ, ಮತ್ತೆ? ಬದಲಾವಣೆ ಅಂತೂ ಆಗಲೇ ಇಲ್ಲ. ಖಂಡಿತ ಇಲ್ಲ. ಆದ್ರೆ ಈಕೆಯನ್ನು ಕಂಡಾಗ ಬರುವಂತಹ ಹಬ್ಗಾರವನ್ನು ಅರರ ಯಾರು ಇವಳು ಮಂಜುಳ ಗಾತ್ರೆ ತ್ರೈಭುವನ ಮೋಹಿನಿ ಸಾರಸನೆ ಮುಖವನ್ನು ಕಂಡಾಗ ಪೂರ್ಣ ಚಂದ್ರನ ಬಿಂಬಕ್ಕೆ ಹೊರತಲ್ಲ ತಿಳುವ ಮಾಂದಿನಿ ಯಾವುದಲ್ಲ ಅಲ್ಲ ಎಂತದ? ನೀ ಹೇಳಿದ್ದು ಇದು ಆಶ್ಚರ್ಯವಾದದ್ದು. ಹಾಗೆ ಈಕೆಯನ್ನು ಕಂಡ ಬಳಿಕ ಮನದಲ್ಲಿ ಮೂಡುವಂತಹ ಪ್ರಶ್ನೆ ಒಂದೇ, ಯಾರಿವಳು ಯಾರಿವಳು? ಇಲ್ಲಿ ಯಾಕೆ ಹೋಯ್ ಇಲ್ಲಿ ಯಾಕೆ ಬಂದಿ ಹಡು ಅಣ್ಣ ಯಾರಲ್ಲಿ? ನಾವು ಪ್ರಶ್ನೆ ಯಾರಲ್ಲಿ ಪ್ರಶ್ನೆ ಮೂಡಿದ್ದು ಮಾತ್ರ ಅಲ್ಲ, ಉತ್ತರವು ನನ್ನಲ್ಲೇ ಉಂಟು. ಹೇಳಿ ನೋಡುವ. ಪ್ರಶ್ನೆಯು ನನ್ನದ್ದೇ, ಉತ್ತರವು ನನ್ನದೇ. ಹೇಳ್ತೇನೆ. ಈಕೆ ಒಂದ ರಮೆ, ಇಲ್ಲದೆ ಹೋದ್ರೆ ಉಮೆ. ರಮೆ ಉಮೇರ ಮಾತಾಡು ನೀನು. ಮತ್ತೆ? ಸುಮಶನ ನರ್ತಾಂಗಿ ರತಿಯೇ ಭಾರತೀಯೋ? ರಮಣಿಯು ಮಿಗಿಸಿ ಮೆರೆವಳಲ್ಲ ಆ ಕಮಲದ ಸೃಜಿಸಿದ ಶಿವಬಲ್ಲ ಶಂಕರವಲ್ಲ, ಹೋಗ್ತೇನೆ ಕೈಲಾಸ. ವಿಶ್ವನಾಥವಲ್ಲ. ವಿಶ್ವನಾಥನು ಅಣ್ಣ. ತಂದೆಯಾದರೆ ಓ ಅಣ್ಣ ತಾಯಿಯಲ್ಲವೇ ಮುಂದೆ ಬಾ ಮುಂದೆ ಬಾ. ಯಾರು ಕೈಲಾಸ ಕೊಟ್ಟ ನಿನ್ನದು ಭಜನೆ ಇಲ್ಲಿಂದಲೇ ಪ್ರಾರಂಭವ? ಅಲ್ಲ ದೇವರಲ್ಲಿ ಹೋಗುವಾಗ ಭಜನೆ ಮಾಡಿದ್ರೆ ಅನುಗ್ರಹ ಮಾಡಿ ಅಗತ್ಯ ಉಂಟಾ ಅಣ್ಣ ಈಗ ಹೋಗಿ ಹೋಗಿ? ದೇವರಲ್ಲಿ ವಿಚಾರ ಮಂಡಿಸಿ ಇವಳು ಯಾರು ನೀನು ಅಲ್ಲಿಗೆ ಹೋದ್ರೆ ವ್ಯರ್ಥ ಆಗುದು ನಮಗೆ. ಅದ್ಯಾಕೆ? ನೀನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವವರೆಗೆ ಈ ಹೆಣ್ಣು ಇಲ್ಲೇ ಇರ್ತಾಳ. ಓ ನಾನು ವಿಳಾಸ ಕೇಳುವ ಅವಸರದಲ್ಲಿ ಇವಳ ಮುಖ ನೋಡಿದ್ದೇನೆ. ಸರಿಯಾಗಿ ನೋಡು. ಅವಳು ಆಗಿಂದ ಆಲೋಚನೆ ಮಾಡ್ತಾ ಇದ್ದಾಳೆ. ಯಾವುದನ್ನು? ಎಷ್ಟೊತ್ತಿಗೆ ಮುಗಿತದೆ ಹೋಗುದು ಅಂತ. ಛೇ, ಅಲ್ಲ ಮುಗಿಸುವುದಕ್ಕೆ ನಾವು ಬಿಡುವುದು ಬೇಡ. ಅದೌದು. ಇವತ್ತು ಸಿಕ್ಕಿದಂತಹ ಅವಕಾಶ ನಾಳೆ ಬೇಕು ಅಂತ ಹೇಳಿದ್ರು ಸಿಕ್ಕುವುದೇ ಇಲ್ಲ. ಹೇಗೆ? ಸಿಕ್ಕಿದಾಳೆ, ಹಾ. ಹೆಸರು, ಹಾ. ವಿಳಾಸ. ಹೋಗು ಮಗನೇ ಸಾಹಿತ್ಯ ಹೋಗು ಮಗನೇ ಸತ್ತು ಮಣ್ಣು ತಿಂತೆ ಹೋಗು ಅಣ್ಣ ತಮ್ಮ ನಿನಗೆ ಇಷ್ಟು ಬೇಗ ಬೇಡವಾಗಿ ಹೋದ್ನ? ಯಾರು ಹೇಳಿದ್ದು? ಅಲ್ಲ ಇದು ಮುಗೀತು ಅಂತ ಹೇಳಿದಕ್ಕೆ ತಮ್ಮ ಸಾಯ್ಲಿ ಅಂತಲೇ ಬಿಟ್ಟದ್ದ? ನಮ್ಮ ತಿರುಗಾಟ ಇನ್ನೂ ಒಟ್ಟಿಗೆ ಇರ್ಲಿ ಅಂತ ನಾನು ಆಲೋಚನೆ ಮಾಡಿ ಅಣ್ಣ ಈಗ ವಿಳಾಸ ಕೇಳಿದ್ರೆ ಯಾರಾದ್ರೂ ಸಾಯ್ತಾರ ಅಣ್ಣ? ಈಗ ಕೆಲವು ಕಂಬ ಇರ್ಬೋದು ನಮ್ಮಲ್ಲಿ. ಅಲ್ಲ ಅದು ಕಂಬ ಇರುವುದು ಮಾತ್ರವಾ? ಅಲ್ಲ ಪ್ರಯೋಜನಕ್ಕೆ ಬೀಳ್ಬೇಡ. ಯಾಕೆ ಹೇಳಿಕೆ? ಯಾಕೆ? ಈಗ ಇವಳನ್ನು ಬಯಸಿದ್ರೆ ಮದುವೆ ಆದವರು ಮದುವೆ ಆಗಬಹುದು, ಸಣ್ಣ ಮಕ್ಕಳು ಮದುವೆ ಆಗಬಹುದು. ಅಲ್ಲ ಮಕ್ಕಳಿಗೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಬೇಕು. ಅಲ್ಲ ಆಗ್ತದೆ, ಅವಳಿಗೆ ಆಗ್ತದೆ. ನಮಗೆ ಯಾಕೆ ಆಗುದಿಲ್ಲ? ಅವಳಿಗೆ ಆಗ್ತದೆ, ನಮಗೆ ಯಾಕೆ ಆಗುದಿಲ್ಲ? ನಾವು ಅಖಂಡ ಬ್ರಹ್ಮಚಾರಿಗಳು. ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಕೊಟ್ಟ ವರ. ಸತ್ತ ಮೇಲೆ ಸುಖ ಬೇಕಾ? ದೇವರಾಣೆ ಬೇಡಣ್ಣ. ಹೆಣ್ಣು ಇಷ್ಟು ಚಂದ ಇದ್ದಾಳಿದ್ರೆ ನಮ್ಗೆ ವರನೇ ಬೇಕು. ಆದ್ರೆ ವರವನ್ನು ಕೊಟ್ಟಾಗಿದೆ. ಇವತ್ತು ನಾಳೆ ನಾಡಿದ್ದು ಪ್ರತಿನಿತ್ಯ ನೋಡ್ಬೇಕು. ಹೇಳುವ ನಿರ್ವಾಹ ಮಾಡುತ್ತಾ ಕದಂಬಾವನವನ್ನು ಸೇರಿಕೊಂಡಂತಹ ಸಂದರ್ಭ ಕದಂಬಾವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಡಿದು ಹೆಣ್ಣಬಳು ಕೂತುಕೊಂಡಿದ್ದಾಳೆ. ಲೋಕಮೂರನ್ನು ಮೋಹಗೊಳಿಸುವಂತಹ ಸೌಂದರ್ಯ ಅವಳಿಗಿದೆ. ಮೂರು ಲೋಕದ ವಿಕ್ರಮಿಯಾದಂತಹ ತಾವು ಹಕ್ಕಿಯನ್ನು ಮದುವೆ ಆಗಬೇಕು. ಶುಂಭನ ಮನದಿ ಜನ ಹದಿಗೆ ನಿಲುಕುತ್ತ ವನಜನೇಂದ್ರಯ ವರಿದದಿರೇನೆಂದನು ಧ್ವನಿ ಚೈದಿ ಯಾರಲ್ಲಿ ವೈದ್ಯರು ಅಣ್ಣನಿಗೆ ಎದೆನೋವು ಕಾಣಿಸಿಕೊಂಡು ತಮ್ಮಂದಿರೇ, ಏನಾದ್ರೂ ನಮ್ಮಲ್ಲಿ ಹೇಳಿ. ನೀವು ಹೇಳಿದಂತ ಮಾತನ್ನು ಕೇಳಿದ ಮನಸ್ಸಿನಲ್ಲಿ ಏನೋ ಬೇಕು ಬೇಕು ಆಮೇಲೆ ಒಟ್ಟಿಗೆ ತಕೊಳ್ಳುವ. ಎಂತದ್ದು? ಅಲ್ಲ, ನಿಮಗೆ ಈಗಲೇ ಬೇಕಾ? ಹಾಗೇನಿಲ್ಲ ತಮ್ಮಂದಿರೇ, ಮನಸ್ಸಿಗೆ ಶರಾವತಿಗೆ ಬಲಿಯಾದೆ ನಾನು. ಮನುಜನ ದಯವರಿಸುವೆ. ಹೆಣ್ಣನ್ನು ಕರ್ತರ್ತೇವೆ ಬನ್ನಿ ಬನ್ನಿ, ಅವಸರ ಮಾಡಬೇಡಿ. ಹೇಳಿದಂತ ವಿಷಯದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿಕೊಂಡೆ. ನೀವು ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದವ ಕರ್ಕೊಂಡು ಹೋಗಿ. ಕೇಳಯ್ಯ ಸುಗ್ರೀವ ಬೇಡುವುದಿಲ್ಲ ಸಚಿವ ಜಾಲವಲ್ಲೊಂದು ವಾರ್ತೆಯಳು ಕೇಳಿದರೆ ಮೇಲ ಕಡಪವನೊಳಗೆ ಉಯ್ಯಾಲೆಯ ಸತಿ ಬೇರೆ ಬಾಳಂತೆ ಕದಂಬಾವನದಲ್ಲಿ ಅತಿ ಚೆಲುವೆಯಾದ ನಾರಿ ಓರ್ವರು ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ನಮ್ಮವರು ನನ್ನ ಬಳಿಗೆ ಬಂದು ಹೇಳಿದಂತ ಮಾತು. ಈ ವಿಷಯ ಕೇಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ಹೋಗಿ ಆದಷ್ಟು ಬೇಗ ಕರೆತ ಶುಂಭರಾಜ್. ಶುಂಭನು ಶುಂಭನ ಮೆರವ ಕದಂಬವನ
ವಶಪಡಿಸ್ತಾ ಇದ್ದಾರೆ. ಘನತರವಾದಂತಹ ಹೊಣೆಗಾರಿಕೆಯನ್ನು ಬಲು ದೋಷದಿಂದಲೇ ಹೆಗಲ ಮೇಲೆ ಹೊತ್ತು ನೇರವಾಗಿ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿದ್ದೇನೆ. ಏನಿದು ಅದ್ಭುತ, ಏನಿದು ವಿಚಿತ್ರ, ಏನಿದು ವಿಸ್ಮಯ! ಇಲ್ಲಿಯ ವಿದ್ಯಮಾನಗಳೆಲ್ಲ ಬದಲಾಗಿ ಹೋಗಿದೆಯಲ್ಲ. ಪರಸ್ಪರ ಬದ್ಧ ವೈರಿಗಳಾದಂತಹ ಪ್ರಾಣಿ ಪಕ್ಷಿ ಜಾತಿಗಳೆಲ್ಲ ಅನ್ಯೋನ್ಯ ಭಾವದಿಂದ ಮೆರೆದಾಡ್ತಾ ಉಂಟು. ಇಂಥ ವಿದ್ಯಮಾನ ಸೃಷ್ಟಿಯಾಗಬೇಕು ಅಂತಿದ್ರೆ ಕಾರಣ ಏನು? ಬಹುಶಃ ಶುಂಭ ಹೇಳಿದ ಕಾರಣ ಇರಬೇಕು. ಬೆಳಕಿನ ಪಥವನ್ನು ಅನಿಸುತ್ತೋ ಮುಂದೆ ಸಾಕ್ತೇನೆ, ಹಂಬಲಿಸಿದನು ಶಿವ 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 ಸ್ಮರಣ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು. ಅಯ್ಯೋ ಶುಂಭ ಕೆಟ್ಟನಲ್ಲ, ತಿಳಿದು ನೋಡಲಿಗೆ ಮಾನಿನಿಯೇ ಸಿಕ್ಕುವಳೆದ ನಮಗೆ ಸಿಕ್ಕಲು ದಕ್ಕುವಳೆ ಈಕೆ ದಕ್ಕುವಳೆ ತ್ರಿಜಗವನ್ನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತ್ತಿರ ಮಾತೆ ಜಗನ್ಮಾತೆ ಹಂಬಲಿಸಿದನು ಶಿವ 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 ಸೂರ್ಯರ ಪ್ರಭೆ ತೂಗುಯಾಲೆಯಲ್ಲಿ ತುಗುತ್ತಾ ಉಂಟಲ್ಲ. ನಿಜವಾಗಿಯೂ ಈಕೆ ಹೆಣ್ಣೆ? ಖಂಡಿತವಾಗಿಯೂ ಅಲ್ಲ. ಆದಿಯಲ್ಲಿ ಮೂರು ಮೂರ್ತಿಗಳ ಜನ್ಮಕ್ಕೆ ಕಾರಣ ಕತ್ತಳಾದಂತ ಆದಿಮಾಯ ಈಕೆ ಅಲ್ವೇ? ತ್ರಿಜಗವನ್ನೇ ತನ್ನ ಕುಕ್ಷಿಯೊಳಗಿರಿಸಿ ನಿತ್ಯದಿ ಸಲಹುತ್ತಿರುವ ಮಾತೆ. ಅಯ್ಯೋ, ನಮ್ಮದು ಮಕ್ಕಳಾಟಿಕೆ ಆಗಿ ಹೋಯ್ತಲ್ಲ. ತುಂಬ ತಿಳಿದು ಹೀಗೆ ಮಾಡಿದನು, ತಿಳಿಯದೆ ಮಾಡಿದನು, ಅರ್ಥವಾಗುವುದಿಲ್ಲ. ನಾವು ಮಾಡಿದ ಪಾಪ ಕರ್ಮ ನಮಗೆ ತಿರುಗುಬಾಣವಾಗಿದೆ. ಅಯ್ಯೋ, ಶುಂಭನ ಆಜ್ಞೆಯನ್ನು ಪಾಲಿಸಬೇಕಾದುದು ನನ್ನ ಧರ್ಮವಲ್ಲವೇ? ಅದಕ್ಕಾಗಿ ಈಕೆಯನ್ನು ಮಾತನಾಡಿಸಲೇಬೇಕು. ಜನನಿಗೆ ನಿನ್ನ ಬಾಬನು ಕರುಣದೊಳಿತು ಶತುಮತ ಮಲ್ಲಿದು ನಿನಗೆ ಬೇಡುವೆನು ನನು ದೇಶ ಬಯಕೆ ನಿನ್ನ ಪುಣ್ಯ ಪಾದಾರ ವಿದ್ಯೆಗಳಿಗೆ ಶುಂಭನ ಅಮಾತ್ಯ ತೃಣಸಮಾನ ಸುಗ್ರೀವನ ಪ್ರಣಾಮಗಳಮ್ಮ. ಅಮ್ಮ, ನೀನು ಯಾಕಮ್ಮ ಈ ಗೊಂಡಾರಣದಲ್ಲಿ ಒಬ್ಬಳೆ ಇದ್ದಿ? ನಿನಗೆ ಹೆದರಿಕೆ ಇಲ್ವೇನಮ್ಮ? ಅಮ್ಮ, ಶುಂಭ ಏನು ಸಾಮಾನ್ಯನೇ? 3 ಲೋಕವನ್ನು ವಶಪಡಿಸಿಕೊಂಡ, ಬ್ರಹ್ಮನಿಂದ ವರಗಳನ್ನು ಪಡೆದ, ಸುರ ನೆರೋರಗ ಕಿನ್ನರು ಕಿಂಪುರುಷ ವರ್ಗ ಸಿದ್ಧ ಸಾಧ್ಯ ಗರುಡ ಗಂಧರ್ವಾದಿಗಳಲ್ಲ ಅವನ ಆಜ್ಞಾನುವರ್ತಿಗಳು ತಾಯಿ. ಅಮ್ಮ, ಚಂಡ ಮುಂಡರು ಇಲ್ಲಿ ಬೇಟೆಯಾಡಲು ಬಂದರತ್ತೆ. ನಿನ್ನ ಅತಿಶಯವಾದ ಸೌಂದರ್ಯವನ್ನು ನಮ್ಮಡೆಯಲ್ಲಿ ಹೊಗಳಿದಾಗ ಅವ ಮೋಹಗೊಂಡು ನಿನ್ನನ್ನು ಮದುವೆಯಾಗಬೇಕು ಅಂತ ಬಯಸಿ ನನ್ನನ್ನು ಪ್ರೀತಿಯಿಂದ ನಿನ್ನೆಡೆಗಾಗಿ ಅಟ್ಟಿದ್ದಾನಮ್ಮ. ಅದಕ್ಕಾಗಿ ನೀನು ಚಿನ್ನದ ದಂಡಿಗೆ ಬರಬೇಕು. ನನಗೆ ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ, ಈ ಬಗೆಯನ್ನು ಬಗೆಗಳಿಗೆ ತಿಳಿಯಬೇಕು. ಹಾಗಾಗಿ ಇವನ ಮೇಲೆ ಕರುಣಾ ನಿಜೇರಿ ಮಲಗಿರುವ ದಾನವ ಎದ್ದ ರಾಕ್ಷಣದೊಳಗೆ ಚುಂಬಾಕ್ಯನ ಮದದಂತೆ ಬಿಂದು ಗೈದೆ ಮತಿ ಶೂನ್ಯನಾಮ ಮಾತೃತಿ ನೀನರಿವೆ ಎಂದೊಡೆಯಗೆ ಅಮ್ಮ, ನಿನಗೆ ಹಕ್ಕುಂಟು, ಆದ್ರೆ ನಿನ್ನ ನಗೆ ನಮ್ಮ ಪಾಲಿಗೆ ತಗೆ ಆಯ್ತು. ನಿನಗೆ ಆಟ, ನಮಗೆ ಪ್ರಾಣ ಸಂಕಟ. ನೀನು ನಗಾಡಿದ್ರೆ ನಾನು ಸಾಯ್ತೇನಮ್ಮ. ನೀನು ಬದುಕಿಸ್ತಿ, ಆದ್ರೆ ಸಾಯುವಾಗ ವೇದನೆ ಆಯ್ತಮ್ಮ. ಅಮ್ಮ, ಇದರಲ್ಲಿ ನಮ್ಮ ಅಪರಾಧ ಏನು ಇಲ್ಲಮ್ಮ. ನೀನು ಇಹವನಿತೆ ಅಂತ ತಿಳಿದು ಬಂದರೆ ನೀನು ಪರವನಿತೆ ಅನ್ನೋ ಸತ್ಯ ನಮಗೆ ಅರಿವಿಲ್ಲ ತಾಯಿ. ಆದ್ರೆ ಇನ್ನು ಮುಂದೆ ಹೃದಯನಿಗೆ ಏನಾದ್ರು ಹೇಳ್ಬೇಕಮ್ಮ. ಏನು ಹೇಳ
ಪೂಜಿಸುತ್ತಾರೋ ಅವರ ತೊರಳಿಗೆ ಸುಮಾನೇ ನಿಕ್ಕಿ ಮೆರೆಸುತ್ತೇನೆ ಎನ್ನುವ ಹಾಗೆ ಒಂದು ಹೇಳಬೇಕಾದ ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಹೆಚ್ಚೇಕೆ ಶಂಭು ನೆರೆಗಿಳಿದರೂ ಕೂಡ ದುರಕ್ಕಂಜಲಾರೆ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೆ ಕಡೆಗೆ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೂ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಉದುರಿ ಅವನ ತೊರಳಿಗೆ ಪಾಶವಾದೀತು ಅಂತ ಹೇಳು. ನನಗೆ ಮೋಕ್ಷ ಕಾಣಿಸಬೇಕು. ಹುಳು ಕಮಲ
ಬಾಲಿಗೆ ಬಾಲಿ ಜನರು ಭಕ್ತಿ ಭಕ್ತಿ ಪ್ರದಾಯಿನಿ ಮಂತ್ರಮೂರ್ತ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಅಮ್ಮ ಭೀಕರ ಸ್ವರೂಪಿ ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ಮಹಾಕಾಳಿಯ ಇನ್ನು ಮುಂದೆ ಎರಡು ಕೂಡ ಗಳಿಸಲಾರೆ ಮಾಡಿರೋ ಒಳ್ಳೆಯಾಗಿ
ವಿಚಾರವಾಗಿ ಒಳ್ಳೆಯ ವಿಚಾರ. ಈ ಸತ್ಯದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನು. ನೀನು ಮದುವೆ ಆಗುವುದಕ್ಕಾಗಿ ಹೊರಟೆ. ಹೌದು. ಮುಂದೇನು ಕಥನ? ಸಂತಾನಕ್ಕಾಗಿ ಸುಗ್ರೀವನನ್ನು ಕಲಿಸಿಕೊಟ್ಟೆ. ಏನಾಯ್ತು ಸಂಧಾನ? ಸಂತಾನ ಮುರಿಯಿತು, ಸಂಗ್ರಾಮವೇ ಬದ್ಧವಾಯಿತು. ಗುರುವನ್ನು ಬಯಸಿದ್ದಾಳೆ. ನೀನೇನು ಮಾಡಿದೆ? ಧೂಮ್ರಾಕ್ಷಿಯನ್ನು ಕಳುಹಿಸಿ ಯಾಕೆ ಬೇಕಾಗಿ? ಆಕೆಯನ್ನು ಎಳೆತರುವುದಕ್ಕಾಗಿ. ತಮ್ಮಲೆ ಇಲ್ಲ, ಕೆಲವು ಹುಂಕಾರ ಮಾತಾಡಿದ್ರೆ ಧೂಮ್ರಾಕ್ಷನ ಮರಣವಾಯಿತು. ಹೌದು. ಆಮೇಲೆ ಚಂಡ ಮುಂಡೆ ಕಳಿಸಿಕೊಟ್ಟೆ. ಪರಿಣಾಮ ಚಂಡ ಮುಂಡಲಿದ್ರೆ ಪ್ರಭು. ಈಗ ಯಾವ ತೀರ್ಮಾನಕ್ಕೆ ಬಂದೆ? ಸೊಕ್ಕಿನ ಹೆಣ್ಣಿಗೆ ತಕ್ಕ ಉತ್ತರ ನೋಡಬೇಕೆಂಬ ಉದ್ದೇಶದಿಂದ ನಾನು ಬಂದನಲ್ಲ. ಮನೋಗತವಾದಂತ ಅಭಿಪ್ರಾಯದ ಅವಕಾಶ ಇದೆಯೇ? ದಿಕ್ಕು ದಶೆ ಇಲ್ಲದೆ ಬಳಲುತ್ತಿದ್ದ ದಾನವರಿಗೊಂದು ಸರಿಯಾದಂತಹ ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಅವಿರತವಾದಂತಹ ಶ್ರಮಕ್ಕೆ ಸಿದ್ಧನಾದವ ನೀನು. ತ್ರಿವಿಕ್ರಮನ ಸುದರ್ಶನ, ತ್ರಿನೇತ್ರನ ತ್ರಿಶೂಲ, ಬ್ರಹ್ಮನ ಬ್ರಹ್ಮದಂಡ, ದೇವೇಂದ್ರನ ವಜ್ರಾಯುಧವೇ ಕಾಣಿಸಿತು ಎಂದಾದ್ರೆ ಎಲ್ಲವನ್ನು ನಿಪಾತಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಒಬ್ಬ ಮಹನೀಯ ನೀನು. ಆದರೆ ಬಹುವಿಚಿತ್ರವಾದಂತಹ ನಡೆಯನ್ನು ಕಾಣುತ್ತಾ ಇದ್ದೇನೆ. ಸಾಮಾನ್ಯ ಕಾಮನ ಮಾಡಕ್ಕೆ ತನವನ್ನು ತೆತ್ತು ಕಾಮಿನಿಯೊಬ್ಬನ ಬಯಕೆಯಿಂದ ಮುಂದುವರಿತಾ ಇದೆಯಾ ಪ್ರಭು? ಹೆಣ್ಣನ್ನು ಬಯಸಿದರೆ ಅಪರಾಧ ಹೇಳುವಲ್ಲ. ಬೇರೆಯವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಬೇಕಾದಂತಹ ಹೆಣ್ಣವರವಳನ್ನು ಮದುವೆಯಾಗಿ ಬೇಕಾದ ಹಾಗೆ ಸುಖವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ಅವಕಾಶಗಳು ಬೇಕಾದಷ್ಟಿದ್ದರೂ ಕೂಡ ಕಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ವೆಚ್ಚಿಸಿ ಆತನ ಕಾರುಣ್ಯಕ್ಕೆ ಒಳಗಾಗಿ ಹೊರಬಲವನ್ನು ಸಂಪಾದನೆ ಮಾಡಿದವ ನೀನು. ಅದನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಆ ಸಮಯದಲ್ಲಿ ಕಾಮಿನಿಯೊಬ್ಬಳು ಬೇಕು ಅಂತ ಆಗ್ಲಿಲ್ಲ. ಕಾಮನ ಬಾಧೆ ನಿನಗೆ ಇರಲಿಲ್ಲ. ಸಾವಿರ ವರ್ಷಗಳ ಕಾಲ ದೀರ್ಘವಾದಂತಹ ಜೀವನವನ್ನು ನಡೆಸಿಕೊಂಡು ಬಂದವ ನೀನು. ಪ್ರತ್ಯಕ್ಷವಾಗಿ ಹೆಣ್ಣವರನ್ನು ನೋಡಿ ಅವಳ ರೂಪಲಾವಣೆಗೆ ಮನಸ್ಸೋದು ಅವಳನ್ನು ಬಯಸಿದ್ರೆ ಅಪರಾಧ ಅಲ್ಲ. ನೀನು ಬಯಸಿದ್ದು ಯಾರನ್ನು? ನೀನು ಕಾಣದೇ ಇರುವಂತಹ ಹೆಣ್ಣು ನಿನ್ನ ಬಳಿಗೆ ಬರೋದಕ್ಕೆ ಸಾಧ್ಯ ಉಂಟೆ? ದೂರದ ಕದಂಬವನದಲ್ಲಿ ಇದ್ದುಕೊಂಡು ನಿನ್ನ ಮನವನ್ನು ಸೇರಿ ಅರ್ಜಿಸುವುದಕ್ಕೆ ತೊಡಗಿದ್ದಾಳೆ. ಹಾಗಾಗಿ ಅವಳು ಈ ಹಕ್ಕೆ ಬದಿಗೆ ಬರುವವಳಿ ಅಲ್ಲ, ಒಬ್ಬಳಾಕೆ ಪರಮನಿತೆಯಾಗಿರ್ಬೇಕು. ನಾವೆಲ್ಲ ಜಾಗೃತರಾಗೋಣ, ಕದಂಬಾವನವಿರುವಂತಹ ಹೆಣ್ಣಿನ ಬಗ್ಗೆ ಚೆನ್ನಾಗಿ ಅರಿತವನಿದ್ದೇನೆ. ಹಾಗಂತ ಅವಳ ಬಗ್ಗೆ ನಾನು ತಿಳಿದಿದ್ದೇನೆ ಬಲ್ಲೆಯ. ಆಕೆ ಒಬ್ಬರು ಸಾಮಾನ್ಯ ತಾರೋಣಿ. ಆದಿಮಾಯ
ಹೇಗೆ ಮೊದಲ ಕಲಾಪವನ್ನು ಕೈಗಾಣಿಸುವಂತ ಉದ್ದೇಶದಿಂದ ರಥವನ್ನು ಏರಿ ಹೊರಟವ ನೀನು. ಒಬ್ಬಾತ ವ್ಯಕ್ತಿ ದೇಹವನ್ನು ಹೊತ್ತೊಯ್ಯುವಂತ ರಥವನ್ನು ಏರ್ತಾನೆ ಅನ್ನೋದು ಪ್ರಧಾನ ಅಲ್ಲ. ಮತ್ತೆ ಮೊದಲಾಗಿ ನಮ್ಮಲ್ಲಿ ಜೀವನದಲ್ಲಿ ಮನೋರಥ ಏನು ಅನ್ನೋದನ್ನು ಚೆನ್ನಾಗಿ ತಿಳಿಯಬೇಕು. ಕಾಂತಾರದಲ್ಲಿರುವಂತಹ ಹೆಣ್ಣೊಬ್ಬಳು ಸಾಮಾನ್ಯ ಒಬ್ಬಳಕ್ಕೆ ಲೌಕಿಕಳು ಎನ್ನುವ ಹಾಗೆ ತೀರ್ಮಾನಿಸಿದೆಯೇ ಪ್ರಭು. ಆಲೋಚನೆ ಮಾಡು. ಗಂಡದಿಗೆ ಭಟರಿಗೆ ಅದು ಅರಣ್ಯ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು. ಅಂತಹ ಘೋರಾರಣ್ಯದಲ್ಲಿ ಅಂಬರದಿಂದಲೇ ಧರೆಗಳಿದ್ದ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣೊಬ್ಬಳು ಸಂಗೀತ ಸುದ್ದಿಯನ್ನೇ ಹರಿಯಬಿಟ್ಟಿದ್ದಾಳೆ ಎಂದಾದರೆ ಅವಳು ತರುಣಿಯೇ. ಮತ್ತೆ ಯಾರು? ಅವಳು ಆದಿಮಾಯಾದೇವಿ ಇದ್ದಾಳೆ. ಸುಗ್ರೀವನಲ್ಲಿ ಸೂಚ್ಯವಾಗಿ ಹೇಳಿದ್ದಾಳಂತೆ, ನನಗೆ ತಂದೆ ತಾಯಿಗಳು ಇಲ್ಲ, ಬಂಧು ಬಳಗ ಯಾರು ಅಂತಲೇ ಗೊತ್ತಿಲ್ಲ, ಕುಲಗೋತ್ತರ ಅರಿಯುವುದಕ್ಕೆ ನಾನು ಹೋಗ್ಲಿಲ್ಲ. ಏನಿದರ ಅರ್ಥ? ಈ ಲೋಕದ ಸೃಷ್ಟಿಗೆ ಕಾರಣೀಕರ್ತಳು ಆಕೆ. ಲೋಕ ಅಳಿದ ಮೇಲೆ ಉಳಿಯತಕ್ಕವಳು ಜಗನ್ಮಾತೆ ಅನ್ನುವುದನ್ನು ಸೂಚ್ಯವಾಗಿ ಸುಗ್ರೀವನಲ್ಲಿ ಹೇಳಿದ ಹಾಗಾಯ್ತು. ಪ್ರಭು, ಈ ಹೊತ್ತಿನಲ್ಲಿ ಮಾಡಬಾರದಂತ ಅನ್ಯಾಯವನ್ನೆಲ್ಲ ಮಾಡುತ್ತಾ ಇದ್ದೇವೆ. ಧರೆಯಲ್ಲಿ ಧರ್ಮವೇ ಸ್ಥಾಪನೆ ಆಗಬೇಕು, ಅದು ಬಿಟ್ಟು ಅಧರ್ಮವೇ ತಾಂಡ ಮಾಡುತ್ತಾ ಉಂಟು. ಪಾತಾಳ ಭೂಲೋಕ ದೇವಧಾಮ ನಮ್ಮ ವಶವಾಗಿದೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನೊಡ್ಡಿ ಅಂಬರ ಪಥದಲ್ಲಿ ಸೂರ್ಯ ಚಂದ್ರರ ಹಾಗೆ ನಿಮ್ಮ ಆಳ್ವಿಕೆಯನ್ನು ಮಾಡುತ್ತಾ ಇದ್ದೀರಿ. ಇದೆಲ್ಲ ಲೋಕದ ವ್ಯವಸ್ಥೆಯನ್ನು ನಾವು ಹಾಳು ಮಾಡುತ್ತಾ ಹೊರಟಿದ್ದೇವೆ. ಅದನ್ನು ಮತ್ತೆ ಸುಸ್ಥಿರಗೊಳಿಸುವುದಕ್ಕೆ ಬೇಕಾಗಿ ಆ ಲೋಕನಾಯಕಿಯೇ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ಅವಳು ತರುಣಿಯಲ್ಲ, ಅವಳು ಆದಿಮಾಯಾದೇವಿ ಇದ್ದಾಳೆ. ತ್ರಿದರ್ಶಿಯನ್ನು ಪಡೆಯುವುದಕ್ಕೆ ಬಂದಂತ ಮಹಾಮಾತೆ ನಮ್ಮ ವಧೆಯ ಆಕೆಯ ಉದ್ದೇಶ. ಅಯ್ಯ, ನೀನು ಅವಳ ಬಗ್ಗೆ ಹೊಗಳಿಕೆಯ ಮಾತನ್ನು ಬಿಟ್ಟು ಬಿಡು. ನಿನ್ನ ಕೊನೆಯ ನಿರ್ಧಾರ ಏನು ಅದು ಹೇಳಿ. ಗಮನಿಸುತ್ತಿರುವಂತ ಮಾರ್ಗ ಇದೆಯಲ್ಲ, ಅದನ್ನು ಬಿಡು ಬಿಡು ಮನದ ಮೂರ್ಖತೆಯ ತ್ರೈ ಜಗದಳದಿಯ ಚರಣಗೆ ಭಕ್ತಿ ತ್ರೈ ಜಗದೊಡದಿಯ ಚರಣಗೆ ಭಕ್ತಿ ಪೊಡಬಡುತ್ತ ಪಡೆದವಳ ಕಾರಣದಲ್ಲಿ ದಾತ್ರಿಯಲ್ಲಿ ಜಡಜ ಪೀಠನ ವರದ ನೆಲದಲ್ಲಿ ಪೀಠನ ಜಡಜ ಪೀಠನ ವರದ ನೆಲದಲ್ಲಿ ಪಡೆದು ಸುಖವನ್ನು ಬಿಡು ಬಿಡು ಯಾರನ್ನು ಬಿಡು ಮನದ ಮೂರ್ಖತೆಯ ಬೇಡ ಪ್ರಭು. ನಮಗೆ ಒಳಗಾದವನಿಗೆ ಒಳಿತು ಕೆಡುಕನ್ನು ಯೋಚಿಸುವಂತಹ ಮತೆಯನ್ನು ಒಂದೊಮ್ಮೆಗೆ ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ನಿರ್ಮಾಣವಾಗ್ತದೆ. ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿತು ಎಂದಾದ್ರೆ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಯಾವತ್ತೂ ಅಪಾಯ ತಪ್ಪಿದ್ದಲ್ಲ. ನೀನು ಸ್ವಲ್ಪ ವಿವೇಕಿಯಾಗಿ ಯೋಚನೆ ಮಾಡು. ಇಂತಹ ಒಂದು ದಾನವ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಬೇಕಿದ್ರೆ ಎಷ್ಟು ದಿವಸದ ಸಾಧನೆ, ಎಷ್ಟು ಶ್ಲಾಘನೀಯವಾದುದು. ಜನದ ಪೀಠನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ವರಬಲವನ್ನು ಹೊಂದಿ ಪಡೆದಂತಹ ವರಬಲವನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸಿದೆ ದಾನವರ ಶ್ರೇಯೋಭಿವೃದ್ಧಿಯನ್ನೇ ಲಕ್ಷಿಸಿ ಕಾಲವನ್ನು ಕಳೆದವ. ಹಾಗಿದ್ರೆ ಈ ಸಮಯದಲ್ಲಿ ಬಂದವಳು ಜಗನ್ಮಾತೆ, ನಮ್ಮೆಲ್ಲರನ್ನು ಕಾಯುವಂತಹ ಪೊರೆಯುವಂತಹ ಮಹಾತಾಯಿ, ಮೂರು ಲೋಕದಲ್ಲಿ ವೀರ್ಯದ ಚೈತನ್ಯ ಅದು ಅನ್ನೋದನ್ನು ತಿಳಿಯಲೇಬೇಕು. ನಿನ್ನಿಂದ ಅಧ್ಯುಕ್ತರಾಗಿ ಹೋದಂತಹ ಆ ದಾನವರೆಲ್ಲ ಮರಳಿ ಶೋಣಿತಾಪುರವನ್ನು ಸೇರಿದ್ದು ಯಾರೂ ಇಲ್ಲ. ಒಬ್ಬ ಬಂದಿದ್ದಾನೆ ಸುಗ್ರೀವ. ಹೋಗುವಾಗ ನಿನ್ನ ದೂತ, ಬರುವಾಗ ದೇವಿ ದೂತನಾಗಿ ಬಂದಿದ್ದಾನೆ. ಆರ್ತರಾಗಿ ಶರಣರಾಗಿ ಭಜಕರಾಗಿ ಅವಳ ಕಾಲಬುಡವನ್ನು ಸೇರುವವರು ಅವರೆಲ್ಲ ಶರಣರು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾಳೆ. ಸಿದ್ಧರ ಸಕ್ಕೆ ಬಿದ್ದಂತಹ ಕಬ್ಬಿಣ ಮತ್ತೆಂದು ಕಬ್ಬಿಣವಾಗಿ ಉಳಿಯುವುದಿಲ್ಲ ಪ್ರಭು. ಬಂಗಾರವೇ ಆಗುವಂತೆ ಸುಗ್ರೀವನ ಜೀವನವೇ ಬಂಗಾರವಾಗಿದೆ. ಹಾಗಾಗಿ ಇರುವಂತಹ ದಾರಿ ಬಂದೆ. ನಮ್ಮ ಸಾಧನೆ ನೋಡಿದೆಯಲ್ಲ, ಎಷ್ಟು ವರ್ಷದಿಂದ ಇಷ್ಟು ಒಂದು ಸಂಪಾದನೆ ಮಾಡಿದ್ದೇವೆ ನಾವು. ಹಾಗಿದ್ರೆ ಅವರನ್ನು ಉಳಿಸಿಕೊಳ್ಳುವಂತಹ ಯತ್ನ ನಿಲ್ಲಲಿ ಉಂಟು ಅಂತಾದ್ರೆ ಕೈ ಹಿಡಿಯುವುದು ಬೇಡ. Thank you.
ಕಳುಹಿಸಿಕೊಟ್ಟರು ರಕ್ತಬೀಜ ಬಂದವಳು ಯಾರು ಎನ್ನುವುದು ಚೆನ್ನಾಗಿ ಅರಿತವಳಿದ್ದೇನೆ. ಮಹಾದೇವಿ ಇದ್ದಾಳೆ ಜಗನ್ಮಾತೆ. ಬೇಡ ದೇವಿ. ಏಯ್! ನೀನು ಹೆಣ್ಣಿನ ಕಾಲಿಗೆ ಅಡ್ಡ ಬೀಳುವುದೇ ಇಲ್ವೇ? ಬಿದ್ದಿದ್ದೇನೆ. ಯಾರತ್ತು? ನನ್ನ ಹೆತ್ತ ತಾಯಿಗೆ ಹೊರತು ಇವಳು ಲೋಕದ ಮಾತೆ. ರಕ್ತಬೀಜ ಲೋಕದ ಮಾತೆ ಹೌದಾಗಿದ್ರು ಕೂಡ ಎಲ್ಲರನ್ನು ಸಮಾನ ರೀತಿಯಲ್ಲಿ ನೋಡಬೇಕಿತ್ತು. ದಾನವರಿಗೆ ಒಂದೇ ರೀತಿ, ದೇವತೆಗಳು ಒಂದೇ ರೀತಿ ಕಾಣ್ತಾ ಇದ್ದಾರೆ. ರಕ್ತಬೀಜ ದೇವತೆಗಳು ತಾಯಿಯಿಂದ ಪೂಜಿಸಿದ್ದಾರೆ, ನೀನು ಮದುವೆ ಆಗುವುದಕ್ಕಾಗಿ ಹೊರಟಿದ್ದ. ಇದು ಶುಂಭನನ್ನು ಏನೆಂದು ತಿಳಿದುಕೊಂಡೆ? ನೀನು ಮಾನವಿದೆ ಶುಂಭ. ಶುಂಭ ಉಂಬರಲ್ಲ, ಈ ಶುಂಭ ಆಗಿದ್ದಾರೆ. ಬಂದವರು ಯಾರೇ ಇರಲಿ ಅವರು ನಮ್ಮನ್ನು ಸಂಹರಿಸೋದಕ್ಕೆ ಬರ್ತಾಳೆ. ಭಜನೆ ಮಾಡಿದವರು ಹಿಂದೆ ಬರ್ಲಿಲ್ವಾ? ರಕ್ತಬೀಜ ಈಗ ಸುಗ್ರೀವ ಹಿಂದೆ ಬರ್ಲಿಲ್ವಾ? ಯಾರು? ಸುಗ್ರೀವ. ಅವರನ್ನು ಹೊರದಪ್ಪಿದ್ದೆ ಅದು ಗೊತ್ತು ನನಗೆ. ಅವನ ಜಾಗವನ್ನು ತುಂಬಿ ನನಗೆ ಬಗ್ಗೆ ಹೇಳಿ ಬರ್ತಾ ಇದ್ದೇನೆ. ರಕ್ತಬೀಜ ನನ್ನ ತಂಗಿಯ ಮಗನೆಂದು ಹೇಳಿದಕ್ಕೆ ನನ್ನ ಇಷ್ಟ ಈ ಸುಮ್ಮನೆ ಇದ್ದೆ. ಆದರೆ ಹೇಗೆ ಗೊತ್ತಾ, ಇದು ಪುನರಪಿ ಜನನ, ಪುನರಪಿ ಮರಣ, ಪುನರಪಿ ಜನನಿ ಜನಿಸ್ತಾರೆ. ಒಮ್ಮೆ ಹುಡ್ತಾರೆ, ಒಮ್ಮೆ ಸಾಯ್ತಾರೆ, ಇನ್ನೊಂದು ಗರ್ಭದಲ್ಲಿ ಹುಡ್ತಾರೆ. ಹಾಗಂತ ಏನು ನನ್ನನ್ನು ಹೇಳುತ್ತಾ ತಿಳಿದುಕೊಂಡೆ. ಇದು ನಿನ್ನನ್ನು ಹೇಳ್ತಾ ಇದ್ದೇನೆ. ಹೋಗು ಹಾಗೆ ಎಲೆತ್ತ ಆ ಬುದ್ಧಿ ನಾನೇ ಹೇಳಿ ನಾಳೆ ರಕ್ತಬೀಜ ಬೇಡು. ನಾಡಿನಲ್ಲಿ ಹೇಳಿ ಅನ್ನೋ ಶಬ್ದಕ್ಕೆ ಅವಕಾಶ ಇಲ್ಲ. ಹೋಗುವ ಕದಮ್ಮ ಮನೆಗೆ ಮಾಡುವೆ ಎತ್ತ ಫಲವಾತರ ದೇವೇಜ್ಜೆ ನೋಡುವ ಪಡೆ. ಜಯಶಾಲಿ ಮೆರೆಯುತ್ತಿದ್ದ ಕದಂಬ ಬರದಲ್ಲಿ ಕಂಡು ದೇವಿಯನು ದಾನವೀರರಲ್ಲೆಲ್ಲ ಸೇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿದೆ. ಆಶ್ಚರ್ಯಕ್ಕೆ ಒಳಗಾದ ನಾನು ವಿಚಿತ್ರ ಅನುಭವ. ನಾವು ಇಲ್ಲಿಗೆ ಬರೆದು ಪ್ರಥಮ ಎನ್ನುವಲ್ಲ, ಮತ್ತೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೇವೆ ಲೆಕ್ಕ ಮಾಡಿದ್ರೆ 10 ಆದೀತ ಅಂತ. ಮೃಗ ಬೇಟೆಗೆಂದು ಮೃಗಯ ವಿಹಾರಕ್ಕೆಂದು ಕದಂಬ ವನವನ್ನು ಸುತ್ತುತ್ತಾ ಇದ್ದವರು ಇವತ್ತು ನೋಡಿದರೆ ಬದಲಾವಣೆ ಕಾಣುತ್ತಾ ಉಂಟು. ಎಲ್ಲಿ ನೋಡಿದರೂ ಕೂಡ ಬೆಳಕೇ ಬೆಳಕು. ಎಲ್ಲಿಂದ ಬಂತು ಈ ಬೆಳಕು? ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಮುಂದುವರಿ ಮಹತ್ತರವಾದ ಚೇತನಕ್ಕೆ ತಲೆಬಾರು. ಆಮೇಲೆ ಅನಂತದಲ್ಲಿ ಒಂದಾಗುವೆ ಎನ್ನುವ ಹಾಗೆ ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ. ಇದು ಶ್ರೀದೇವಿ ಕಾರಣಿ, ಇದು ದೇವಿಯ ಮಹಿಮೆ, ಇದು ಶ್ರೀದೇವಿ ಮಹಾತ್ಮೆ. ಮನಸ್ಸಿಗೆ ಪರಮಾನಂದವಾಯಿತು. ಹಾಗಿದ್ದರೆ ನಮ್ಮ ಮಹತ್ತರವಾದಂತಹ ಉದ್ದೇಶವನ್ನು ಈಡೇರಿಸಲೇಬೇಕು. ನಾವು ಬಂದದ್ದು ಮಹಾದೇವಿಯನ್ನು ಕಾಣುವುದಕ್ಕೆ ಬೇಕಾಗಿ. ಹಾಗಾಗಿ ಮುಂದೆ ಕಾಣುತ್ತಾ ಉಂಟು ಬೆಳಕು. ಅದರ ಮೂಲ ಎಲ್ಲಿ ಎನ್ನುವ ಹಾಗೆ ಅರಸುತ್ತಾ ಮುಂದುವರಿಯುತ್ತೇನೆ. ಕಲಿರತ್ನ ಬೀಜ ಓಡಿದನು. ಕಲಿರತ್ನ ಬೀಜ ಕುಳಿತ ಶಿವನು ಕುಳಿತ ಶಿವನು ನೋಡಿದನು, ಆಡಿದನು ತನ್ನೊಳಗೆ ಇವಳನ್ನು ತಿಳಿಯದಿದ್ದಾಯ್ತೆ ಮಾಡಲಿನ್ನೇ ನಕಟ ಶುಂಭ
ಶುಂಭನ ಕೂಡೆ ಶುಂಭನ ಕೂಡೆ ನುಡಿಸಿದ ಆದರೂ ನುಡಿಸಿದ ಕಲಿರಟ ಆಶ್ಚರ್ಯವಾಗಿ ಹೋಯ್ತಲ್ಲ ನನಗೆ. ಅರೆಗಳಿಗೆ ಲೋಕವನ್ನೇ ಮರೆತ ನಾನು. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿಯ ಕಾಲಕ್ಕೆ ಆಗ್ತದೆ ಅನ್ನೋದನ್ನು ಕೇಳಿದ್ದೇನೆ. ಅಂತ ಒಂದು ಸಮಾಧಾನ ಅಂತರಂಗದಿಂದಲೇ ಹೊರಹೊಮ್ಮಿದೆ. ಕೇವಲ ಮಾಂಸಾಕ್ಷಿಗಳಿಂದ ನೋಡಿದರೆ ಸಾಕಾಗುವುದಿಲ್ಲ. ಜ್ಞಾನದ ಕಣ್ಣನ್ನು ತೆರೆದು ನೋಡಿದೆ ಎಂದಾದರೆ ಈಕೆ ಯಾರು ಏನು ಎಷ್ಟು ಅನ್ನೋದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಪಾದದಲ್ಲಿ ಪಾತಾಳ, ಕಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಗುತ್ತಾ ಇದ್ದಾಳೆ. ಜಗದ ತಾಯಿ ಅನ್ನೋದು ಸ್ಪಷ್ಟವಾಯಿತು ನನಗೆ. ತ್ರಿಕಾಲಕ್ಕಾಗಲಿ, ತ್ರಿಶಕ್ತಿಗಳಿಗಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಕ್ಕಾಗಲಿ ನಾನೇ ಕಾರಣೀಕರ್ತಲಿದ್ದೇನೆ. ನನಗೆ ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ, ನನಗೆ ಮನಸ್ಸಿಲ್ಲದಾಗ ಲಯಗೊಳಿಸುವಂಥ ಸಾಮರ್ಥ್ಯ ಈಗಲೂ ಅಡಕವಾಗಿದ ರಕ್ತಬೀಜ ಅನ್ನುವಂಥ ಸಂಕೇತವನ್ನು ನೀಡುತ್ತಾ ಇದ್ದಾಳೆ. ಬಾನಲ್ಲೂ ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಪಂಚ ಪ್ರಕೃತಿ ಇವಳೇ ಏನು ಹಾಗೆ ಗೋಚರಿಸುತ್ತಾ ಇದ್ದಾಳಲ್ಲ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರರು ಎರಡು ಅಕ್ಷಿಗಳಲ್ಲಿ ಮನೆ ಮಾಡಿದ್ದಾರೆ. ಸ್ವಾಹ ಪತಿಯಾದ ಅಗ್ನಿದೇವ ಹಣೆಯ ಮುರುಳೆಯ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂ ದ್ವೀಪಕ್ಕೆ ಆಧಾರ ಸಮ್ಮಿಳಿಸಿರುವಂತಹ ಮೇರುಬಂದರ ಪರ್ವತಗಳು ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. ಸಪ್ತ ಸಾಗರಗಳೇ ವಸನವಂತೆ ಇವಳಿಗೆ. ಅವಳ ಪಾದಕ್ಕೆ ಮಣಿಯಬೇಕು ಅನ್ನುವ ಉದ್ದೇಶದಿಂದ ನಾನು ಹತ್ತಿರಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದದ್ವಯಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಒಮ್ಮೆ ಮಹಾದೇವಿಯ ಮುಖದರ್ಶನ ಮಾಡಿದೆ. ಯಾಕಪ್ಪ ಇಂಥ ಒಂದು ನೋಟ? ನನ್ನನ್ನು ನೋಡಿ ಕ್ರೂರವಾದಂತಹ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳೆ. ಈಗ ನನಗೆ ಸ್ಪಷ್ಟತೆ ಗೊತ್ತಾಯಿತು. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣ ಆದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತಹ ಜಗನ್ಮಾತೆಗಳು ಅನ್ನೋದು ಸ್ಪಷ್ಟವಾಯಿತು. ನಾವು ಎಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೇವೆ. ಮತ್ತೊಬ್ಬರ ಮಂಡೆ ಹೊಡೆದದ್ದು ಮತ್ತೊಬ್ಬರ ಮನೆಯೇ ಆದರೂ ನಿರಾಯಾಸವಾಗಿ ಶ್ರೀದೇವಿಯ ಚಲನವನ್ನು ಕಾಣುವಂತಹ ಸೌಭಾಗ್ಯ ರಕ್ತಬೀಜಾಸುರನ ಪಾಲಿಗೆ ಒದಗಿ ಬಂದಿದೆ. ಆ ಕುರಿತಾಗಿ ನನ್ನ ಯಜಮಾನನನ್ನು ನಾನು ಹೊಗಳಲೇಬೇಕು. ಅವನ ಉಪಣ್ಣದರನ್ನ ಹಾಗೆ ಉಳಿದಿದೆ. ಅವನಿಗೆ ಬೇಕಾಗಿ ನೀವು ದುಡಿಯಲೇಬೇಕು. ಆಲೋಚನೆ ಮಾಡುವುದಲ್ಲ ನಾನು. ನಮಗೆ ಶೀಘ್ರವಾಗಿಯೇ ಕೇಡು ಬಂತಲ್ಲ, ಶೀಘ್ರವಾಗಿಯೇ ರಾಕ್ಷಸರಾದೋಪತನವನ್ನು ಕಾಣುವಂತಹ ದುರ್ಯೋಗ ನನ್ನ ಪಾಲಿಗೆ ಒದಗಿ ಬಂತಲ್ಲ. ಖೇದವಾಗುತ್ತಾ ಇದೆ, ಕರುಳಿಗೆ ಕತ್ತಿಟ್ಟಂತ ಅನುಭವವಾಗುತ್ತಾ ಇದೆ. ಏನೇ ಆಗಲಿ ತೀರ್ಮಾನಿಸಬೇಕಾದವಳು ಜಗನ್ನಿಯಾಮಕಳಾದಂಥ ಆಕೆ ಬರ್ತಾಳೆ ಎಂದಾದರೆ ವೈಭವದಿಂದ ಶೋಣಿತಾಪುರದ ಅರಮನೆಗೆ ಕರೆದುಕೊಂಡು ಹೋಗಿ ಆ ಮೂಲಕವಾಗಿ ಸಾರ್ಥಕತೆಯನ್ನು ಪಡೆಯುತ್ತೇನೆ ನಾನು. ಒಂದು ವೇಳೆ ಇವಳಲ್ಲಿ ಕಾಳಗವೇ ನಡೆಯಿತು ಎಂದಾದರೆ ರಕ್ತಬೀಜಾಸುರ ಕಾಳಗ ಅಲ್ಲ, ಮಹಾನವಮಿ ಎನ್ನುವ ಹಾಗೆ ತಿಳಿಯುತ್ತೇನೆ. ಆ ಮೂಲಕವಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವುದಕ್ಕೆ ಮುಂದಾಗಬೇಕು. ಅಡಿಗರಾಗಿ ಮಾಯಾಚನೆಯನ್ನು ಮಾಡಿದೆ, ಸಂಪ್ರಾರ್ಥಿಸ್ತೇನೆ. ಶುಂಭ ದಾನವ
ಭರಿಸದೆ ಶೌರ್ಯದಿಂದಲೇ ಶಾಂತವಾಗದಿ ಭರಿಸದೆ ಶೌರ್ಯದಿಂದಲೇ ಚೂಡಿಯಾದಯ ವೀರೆಯ ಶಂಕರಿ ಸರ್ವೇಶ್ವರಿ ಅಭಯಂಕರಿ ಲೋಕಮಾತೆ ಚಂದ್ರಕಲಾಧರಿ ಶಿವೋತ್ತಮನು ಹರಿ ಮೋಹನ ಕಲ್ಯಾಣಿಯೇ ತ್ರಿಪುರ ಸುಂದರಿ. ಅಮ್ಮ, ಪುಣ್ಯಪದ ದ್ವಯಗಳಿಗೆ ನಿನ್ನ ಭಕ್ತನಾದ ರಕ್ತಬೀಜನ ಸ್ವಾಮಿ ಇಷ್ಟ ಸೇವಕರಾಗಿ ಇಲ್ಲಿವರೆಗೆ ಆಗಮಿಸಿದ್ದೇನೆ. ನಮ್ಮೊಡೆಗೆ ನಿನ್ನನ್ನು ಬಯಸಿದ ವಿಚಾರವನ್ನು ಹೇಳುವುದಕ್ಕೆ ಕೆಲವು ರಾಕ್ಷಸರೆಲ್ಲ ಇಲ್ಲಿಗೆ ಬಂದಿದ್ದಾರಮ್ಮ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಉತ್ತರವನ್ನು ಕೊಟ್ಟೆಯಂತೆ. ಸುಗ್ರೀವನಲ್ಲಿ ಸಂಭಾಷಣೆ, ಧೂಮ್ರಾಕ್ಷ ಮಾತಿಗೆ ಆಗ್ಲಿಕ್ಕಿಲ್ಲ ಅನ್ನುವಂಥ ತೀರ್ಮಾನ, ಸಣ್ಣ ಮುಂಡೆಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಿ ಅವರ ಶಿರವನ್ನು ಮಣ್ಣಲ್ಲಿ ಮಣ್ಣಾಗಿಸಿದವರು. ಬೇರೆ ಯಮನಿಯಾದಂಥ ನಿನಗೆ ಈ ಸಮರ ಬೇಕಾ ಅಂತ ಒಂದು ಪ್ರಶ್ನೆ ಬರ್ತದೆ. ನಿನಗೆ ಒಬ್ಬ ಸರಿಯಾದಂಥ ಗಂಡುಗಲಿ ದೊರಕಲೇಬೇಕು. ಒಬ್ಬ ಆತ ಇದ್ದಾನಮ್ಮ, ಪೃಥ್ವಿ ಮೂರಕ್ಕೆ ಒಡೆಯನಾಗಿ ಧನುಜರಿಗೆಲ್ಲ ಆಧಾರ ಸ್ತಂಭನಾಗಿ ಜೋಳಿತಾಪುರದಲ್ಲಿ ಮೆರೆಯುತ್ತಾ ಇದ್ದಾನೆ. ಅವನೇ ಗಂಡುಗಲಿ ನಮ್ಮ ಒಡೆಯ, ನೀನು ಲೋಕದ ಒಡತಿ. ನೀವು ಇರುವರು ಜೊತೆಯಾಗಿ ಭಕ್ತರಾದಂಥ ನಮ್ಮನ್ನು ಹಾಸಿದಿರಿ ಎಂದಾದರೆ ನಾವು ಅತಿ ಬೇಗನೆ ಉತ್ಕರ್ಷೆಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಬಂಗಾರದ ರಥ ಸಿದ್ಧವಾಗಿದೆಯಮ್ಮ. ಉಯ್ಯಾಲೆಯಿಂದ ಇಳಿದು ರಥವನ್ನೇರಿ ಬಾತಾಯೇ ಬಾ. ನನ್ನ ಕೈಯಿಂದಲೇ ಕೊಲಿಸಿ ಉಳಿದಂತ ಆತನ ಮರಣ ಹೇಳಿ
ಭಾಗವತರೆ ಮೇಚ ಬೆಗೌಡ ಗಂಧ ಪರಿಮಳ ಪಟ್ಟಾಪಿ ನಿಖಿಲ ಹಿರಿಯಾಕಲು ನಮ್ಮನ್ನು ಬತ್ತಿಂಚೆ ಸತ್ಯ ನಿಖಿಲ ಹಿರಿಯಾಕಲ ಬೆರಿಪತ್ತದ ಆನತರ ಪಣ್ಣ ನೆರಿಪತ್ತು ಬತ್ತೆ ಅತ್ತೆರು ಬತ್ತೆರು ಪತ್ತು ಕೊಟ್ಟು ಮಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನು ಪತ್ತಿಂಚಿ ಗಡಿಕ ಅರ್ಸದ ಬಲ್ಪು ಬಿಟ್ಟ ಏನನ್ನು ಬಲ್ಪುಡು ಬಟ್ ನಿಖಿಲ ಈ ಕಾಲೊರ್ದು ಬತ್ತಿ ಮೇಲ್ ಕಾಲು ಮುಟ್ಟದ ಆಲ ಒಡಕದ ಅಂತಲಕ ಕಾಪಾಡ್ದು ಕೊರ್ವೆ ಈ ಅಮೃತಗಳಿಗೆ ಪಾಡಿದಂಪ ವರದಂದಲಕ ಕಡ್ತೀರ ಬಾರಂದಲಕ ಮುರ್ತಿಪು ತಾನಂದಲಕ ದಸದೋಷ ಇತ್ತಲ್ಲ ಕಡಪ ರಾಜಗು ಪಾರಾದು ಕೊಡ್ದು ನಿಖಲು ಪೋಯಿನೆಟ್ಟೆ ಬತ್ತಿನಡು ದುಂಬುಡು ಬಿರೋಂತು ಸಂಸಾರದ ಉಲ್ಲಾಸವನ್ನು ಪೇರೂರು ಕಾರ್ಲೆಕ್ಕ ಉರ್ಕಾರ್ದು ಕೊರ್ಪೆ ಗುರಂಚಿತ್ತಿ ಸೇವೆಯನ್ನು ಸಂತೋಷೋಡು ಒಪ್ಪಿಕೊಂಡೆ ಇಡೀ ಊರುಗು ಬರ್ಪಿ ತುರ್ತನು ಮಾಯೋಡು ಪರಿಹಾರ ಮಲ್ತು ಕೊಡ್ದು ನಾಲ್ಕಾರ ನಡೆಯಡ್ದು ರಡ್ಡುಗಾರ ನರಮಾಣಿ ಮುಟ್ಟ ಬತ್ತಿಂಚಿತ್ತಿ ಬುಲೆಟ್ ಪತ್ತಿಂಚಿತ್ತಿ ಫಲಟು ಸುಖಮುಖದ ಸಾಧನೆಯನ್ನು ಉಂಡು ಬಲ್ತು ಕೊರ್ಪೆ ಎಲ್ಲ ಮಿತ್ತು ಭಕ್ತಿ ದೀನಗಳಿಗೆ ಅಪ್ಪೆ ಅದು ಸಿರಿಮರೆ ಕೊಡ್ದು ತಮ್ಮಲೆ ಅದು ಬುದ್ಧಿ ನೀತಿನ ಪಣಂದು ಈ ಊರನ್ನು ಪೂತ ಬಿತ್ತುಲ್ಲಕ ಕಾಪಾಡ್ದು ಕೊರ್ಪುನ ಬಾರ ಎನ್ನವು ಧೈರ್ಯ ಕೀರ್ತಿ ವರ್ಷಂ ಪ್ರತಿ ಕೊರ್ಪುನ ಸೇವೆ ಎಕ್ಕಾರು ದುರ್ಗನಗರದ 10 ಸಮಸ್ತೆಯರು ಒಟ್ಟು ಸೇರಿದು ಅಪ್ಪೆ ಕೊಂಚ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರನಂಚನ ಈ ಗೆಜ್ಜೆ ಸೇವೆ ನಿಂಗಳ ಮಾಯದ ಮಟ್ಟೆಲ ಗುಂಕುಲು ಪಾಡೊಂಡ ನನ್ನ ಮೆತ್ತಿಗಾಕಲು ಪೋಪಿ ಸಾಧಿ ಮಲ್ಪಿ ಉದ್ಯೋಗಡು ಒಬ್ಬೆ ಒಂಜಿ ರೀತಿಯ ಅಡೆ ತಡೆ ಬರ್ಪುನ ಇತ್ತಲ್ಲ ಎಂಕಲ ಮಾಯದ ಬಲೆನ ಬೀಜದ ಬರ್ಪಿ ದೊರಿತನು ತಟ್ಟು ಪಾರಾದ ಸಂಸಾರದ ಸುಖ ಶಾಂತಿ ನೆಮ್ಮದಿನ ಒದಗಾದ ಕೊರ್ಪುನ ತೊಟ್ಟಿಗೆ ಉತ್ಪತ್ತಿದ ಸಾಧ್ಯಲ್ಲ ಉಂಡು ಬಲ್ತು ಕೊರ್ಪ ಮತ್ತೆಕ್ಕು ನೂದಕ್ಕೆ ಸಾವಿರ ನಡಪುಂಡೈತೆ ಸಾರ ನಡಪು ಜತ ಮಲ್ಲ ಒಂಜೇನು ಒಚ್ಚಿದೆ ಐತೆ ಇದ್ರ ಮಲ್ಲ ಮಲ್ಲ ಸಂಖ್ಯೆ ದಿಂಜಾದ ಪಾಡ್ಲಿ ಆತೈತ ಉತ್ಪಾತಿ ತೂಪಾದು ಕೊಡ್ದು ಬೆರಿಸಾಯ ಉಳ್ಳರಿಗೆ ಅಂತ ಬಂದ್ಪಾದು ಕೊರ್ಪು ಭಾಗವತರೆ ಮೊದ್ಲಗಾರ್ರೆ ಚಂಡದಾರೆ ಅವರ ಸಂತೋಷ ಪುರ್ಲ ರೀತಿಯ ಕಲಾ ಸೇವೆ ಇಂಚಿನ ನನ್ನಾತ ಕಾಲ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದು ಕುರ್ಕ ಈ ಊರು ಈ ದೇಶಡೆ ನಿಕಲ ಪುದರ್ ಮೆರೆಂಡ ಯಾರಂದು ಪರ ಊರು ಪರದೇಶೊಡ್ಲ ನಿಕಲ ಕೀರ್ತಿ ಬೆಳಗೊಡು ಬರ್ತೀನಿ ನನ್ನ ಒಂದೇ ದಿನ ದಿನ ತಂದ ಪರಿಗೆಲ್ಲ ಹೋಯ್ ಅಂಚೆನೆ ಊರ್ದಲ್ಲ ಐದಿನ ಕೊಂಚ ರಡ್ರಾಡು ಮೂಜಿ ಕಾರ್ಯಕ್ರಮ ನನತ ಒಂದೇ ದಿನ ವರ್ಷ ನೀರು ಬೂರಾಡು ಬೊಕ್ಕ ಇತ್ತ ಕಮ್ಮಿ ಆಯ್ನತ್ತಲ್ಲ ಬಡ್ಡಿ ಅಸಲು ಬೊಕ್ಕ ತಿಕ್ಕಲು ಒಂದು ವೇಳೆ ಇಜ್ಜಿನ ನಲ್ಲ ಬೇಜಾರು ಮಲ್ಪೊಂದಿಜ್ಜಿ ಇಂಚೆನೆ ಕಾರ್ಯಕ್ರಮ ಮಲ್ಪವನ್ನಕ್ಕಲು ಮನಸ್ಸು ಖುಷಿಯಾದ ಒಂದು ಎಂಜಿನ ಕಾಲ ತಿಂಜಾದು ಕೊರಪು ಲೆಕ್ಕ ಮಲ್ಕೊಂಡ ಸಂತೋಷನೇ ಈ ಸರ್ತಿ 10ನೇ ವರ್ಷದ ಕೊರಂದೆ ಕುಲ್ವೇರ ಅಂಡ ಕೆಲವು ಕೊಟ್ಟಂತ ಕುಲೆಕುಲು ಬೊಕ್ಕುದು ಅಂತ ಅಡ್ಡ ಕಾಡ ದೀಪ ಆ ಕುಲೆಕ್ಲೆ ನಿಂಕುಲು ಮಾಯೋದು ಅವೇ ರೈತೆ ಬಲಿ ಬರ್ತೇವೆ ಗೊಂಜಿ ಪೋಯಾರ ಪುರುಷೋದ್ಯ ತಿಕ್ಕು ಗಲಿಗೆ ಬರ್ಪೆ ತೊರಪು ಪೂಪಿ ಯಾವ ನೇಟೆ ಬಲಿ ಬರ್ತನ ನನ್ನ ಸರ್ತ ಸ್ವರ್ಗಗೆ ಪೋಯ್ದಿಲ್ಲ ಕೀರ್ತಿ ಬರು ಸೇರಿಗಾರ್ರೆ 7 ಬತ್ತದ ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಾಲ ಕಲಾ ಸೇವೆ ಮಲ್ಪನ ಯೋಗ ಭಾಗ್ಯನು ಒದಗಾದ ಕೊರ್ಕ ವರ್ಷದ 16 ತಿಂಗಳು 2 ತಿಂಗಳ ಬಡೆ ಜೋಕುಲ ಮೋನಕ್ಕೆ ಕೊಡ್ತ 10 ತಿಂಗಳು ಬುಡಂದೆ ಕಾರ್ಯಕ್ರಮ ತಿಕ್ಕುಲೆಕ ಕೀರ್ತಿ ಬರು ಭಾಗವತರೆ ಎಲ್ಲಿ ಮೀರೊಂದು ಬತ್ತನಿ ಅಮೃತಗಳಿಗೆ ಬೋದು ಇಸಗಳಿಗೆ ಬರ್ಪಿ ಕೊಡ್ತು ಮಾಯೋಡಿ ನನ್ನ ಮನೆ ಮಂಚವು ಸೇರಿಗಳಿಗೆ ಹೋತಲೆ ಪರ್ಪುನ ಬೈದಿ ಯಾನ್ ಸೀಸುದೇನಿ ಕೇನ್ಯತ್ತು ಬೊಂಡ ಇದ್ದಾನ ಬೊಂಡನ ಅಲ್ಲ ಸೇವಾ ಕರ್ತರು ಕಟ್ಕೊಡ್ದೇರು ಎನ್ನ ಉಡಲ ತಂಪುದೀರ ಗುರ್ನಗಲ ಉಡಲ್ಲ ತಂಪುದಿ ದಕ್ಲೆ ಬರ್ಪುನ ಸರ್ವ ಕಷ್ಟ ಪರಿಹಾರ ಮಲ್ಪ ಸ್ವೀಕಾರ
ಅದಕ್ಕೋಸ್ಕರ ನನ್ನ ಗುರುಗಳಾದಂತಹ ಶುಕ್ರಾಚಾರ್ಯ ಬಳಿ ಹೇಳುತ್ತೇನೆ. ನಮ್ಮೋಡು ಕೊಂದು ಮುಗಿಸದೆ ಬದುಕಬೇಕೆಂಬ ಆಶಾ ಉಂಟುತ್ತದೆ. ನಿನ್ನ ಕೈಯಲ್ಲಿ ಹಿಡಿದು ಆಯುಧವನ್ನು ಕೆಳಗಿರಿಸಿ 3 ಲೋಕದ ಅಧಿಕಾರಿ ಸುಮ್ಮ ಬಂದಿದ್ದೇನೆ.
ಕ್ಷೇತ್ರದಲ್ಲಿ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾನೆ ದುಷ್ಟ ಅರುಣಾಸುರ. ಹೋದರೆ ಹೋಗಲಿ ಬಿಡು, ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಬ್ರಹ್ಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೀರಿ. ನಿಮಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಶಬ್ದಕ್ಕೆ ವಿಶೇಷವಾದಂತ ಅರ್ಥವಿದೆ. ದೇಹನಲು ದೇಹ ಪವಿತ್ರ, ವೀರನು ವಿದ್ಯಾ ಪ್ರಾಪ್ತಿ, ಮಾಯನಲು ಮಹಾಲಕ್ಷ್ಮಿ ಮೈದೋರಳು, ಆಯನಲು ಹರಿಹರನ ಸಾಕ್ಷಾತ್ಕಾರ, ತೇನಲು ತ್ರೈಲೋಕ ಸಿದ್ಧಿಪುದು ಇಂತಿಪ ದೇವಿ ಮಹತ್ಮೆಂಬ ಆಖ್ಯಾನವನ್ನು ಯಾರು ಆಡಿಸಿದರು, ಯಾರು ಆಡಿದರು, ಯಾರು ನೋಡಿದರು, ಯಾರು ಕೇಳಿದರು, ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು, ಕಟೀಲು ಬ್ರಹ್ಮರಾಂಬಿಕೆ ಹಾಗೂ ಸ್ಥಳ ಸಾನ್ನಿಧ್ಯದಲ್ಲಿರುವ ದೈವ ದೇವರುಗಳು ಆಯುಷ್ಯ, ಆರೋಗ್ಯ, ಸಕಲ ಸನ್ಮಂಗಲವನ್ನು ನೀಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಕಥೆಗೆ ಮಂಗಳ ಗೀತೆ ನೋಡುತ್ತೇವೆ. ಭದ್ರಂ ಶುಭ ಮಂಗಳಂ. ಮಹಾರಾಜ ಶ್ರೀಗಳಾದ ಎಕ್ಕಾರು ದುರ್ಗನಗರದ 10 ಸಂವತ್ಸರು. ಮಹಾರಾಜ ಶ್ರೀಗಳಂತ ಎಕ್ಕಾರು ದುರ್ಗಾನಗರದ 10 ಸಂವತ್ಸರು. ಮಹಾರಾಜ ಶ್ರೀಗಳಂತ ಎಕ್ಕಾರು ದುರ್ಗಾನಗರದ 10 ಸಂವತ್ಸರು. ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು 3 ಲೋಕದಲ್ಲಿ ಕೊಂಡಾಡಲಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ದಕ್ಕಿತ್ತು ಬಿಡಾರಕ್ಕೆ ದೇವರ ರಂಗ ನಾಯಕ ರಾಜ